स्फुरति यमिनां पूर्णशान्तिरूपं रामे नित्यं हृदि हयमुखी देवता सन्निधत्ता स्याहो भक्तिजनार्घ्यमन्येष्वविचारिजूर्णं देवतास्तममण्डलब्धं अस्मद्गुरो भगवतोऽस्य दैकसिद्धो रामानुजस्य शरणं धर्मं प्रत्यये आचार्य कवितार्किके श्रीवेदान्ताचार्यवर्यो मे सन्निधत्तां सदा हृदि कृतेन विद्यानां शक्त्यां न सर्वदा शरणं भवभीतानां षडगो गुणेश्वरं श्रीरङ्गनाथषडगो वेदीतदृष्टं लक्ष्मीनृसिंहषडजि करुणैकपात्रं श्रीरङ्गवीररघुरा षडगो भवत्यं वेदान्तदेशिके जीवनमहं प्रपद्ये ಇವತ್ತು ಸೇರಿರೋದು ಬರುವ ದಿವಸ ಭಗವದ್ ರಾಮಾನುಜರ ನಾಲ್ಕು ಎಂಟನೆಯ ಯಾರ ಕಡೆ ಉತ್ಸವಗಳು ನಡೀತಾ ಇದೆ ಕೈಗೊಂಡೆ ಮುಂದಾದ ಗಾಡಿಗಳಿಗೆ ಉತ್ಸವದಲ್ಲಿ ಕೂಡ ಕಡೆ ಅವರವರು ಆಚರಿಸ್ತಾ ಇದ್ದಾರೆ ನಾವೆಲ್ಲ ಅದಕ್ಕೆ ಒಬ್ಬರ ಆಚಾರ್ಯರ ಜನವನ್ನೆಲ್ಲ ಆಚರಿಸಬೇಕು. ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಯಾರಿಂದ ಏನಾದ್ರು ಉಪಕಾರ ಆಗಿದ್ರೆ ಉಪಕಾರ ಮಾಡಿದವ್ರನ್ನು ನಾವು ಮರೆಯೋದಿಲ್ಲ. ಉಪಕಾರ ಎಷ್ಟು ಸಲ ಆಗ್ತಿದ್ರೆ ಅಷ್ಟು ಸಲ ಅವ್ರು ನಮಗೂ ಬರ್ಬೋದು. ಅದರಲ್ಲಿ ಎರಡು ರೀತಿ ಅವರವರ ಸ್ವಭಾವಕ್ಕನುಗುಣವಾಗಿ ಕೆಲವರನ್ನ ಸ್ಮರಿಸ್ತಾರೆ, ಕೆಲವರನ್ನ ಸ್ಮರಿಸೋದಿಲ್ಲ. ಸಾಮಾನ್ಯವಾಗಿ ತಂದೆ ತಾಯಿಗಳ ಉಪಕಾರ ನಾವಿರೋವರೆಗೂ ಪ್ರತಿ ಕ್ಷಣವೂ ನಮಗಿದೆ. ಎಷ್ಟು ಜನ ಎಷ್ಟು ಸಮಯ ನಡೆಸ್ತಾರೆ ಹೇಳಕ್ಕಾಗೋದಿಲ್ಲ. ಆದರೆ ಉಪಕಾರಿಗಳಲ್ಲಿ ಬಹಳ ಉತ್ತಮ ದರ್ಜೆಯವರು ತಂದೆ ತಾಯಿಗಳು. ಹಾಗೆ ಗುರುಗಳು ಕೂಡ 4 ಜನಕ್ಕೆ ಪ್ರಾಧಾನ್ಯ. ತಾಯಿ ಮೊದಲು, ತಂದೆ ಆಮೇಲೆ ಆಚಾರ್ಯ, ದೇವರು. 4 ಜನ ಪ್ರಧಾನವಾದವರು. ಎಲ್ಲರಿಗೂ ಇವರಿಂದ ಉಪಕಾರ ಆಗೇ ಆಗಿದೆ. ಯಾರೇ ಜೀವಿಗಳು ಬದುಕಿದ್ದಾರೆ ಅಂತಂದ್ರೆ ಈ 4 ಜನರಿಂದ ಉಪಕಾರ ಪಡ್ಕೊಂಡಿಲ್ಲ ಅನ್ನೋಕ್ಕಾಗೋದಿಲ್ಲ. ಅಂತ ಒಂದೇ ತಾಯಿದ ಹತ್ರ ಆಗುತ್ತೆ. ತಾಯಿಯಿಂದ ನಮ್ಗೆ ಜನ್ಮ ಕೊಟ್ಟವರು ನಾವು ಇರೋದಕ್ಕೆ ಆಗ್ತಾ ಇರಲಿಲ್ಲ. ಅವರು ತಂದೆ ಬೆಳೆಸೋದಕ್ಕೆ ಕಾರಣ, ಹುಟ್ಟೋದಕ್ಕೂ ಕಾರಣ, ಬೆಳೆಸೋದಕ್ಕೆ ಕಾರಣ, ದಾರಿ ತೋರಿಸೋದು, ಹಿತೈಷಿಯಾಗಿರ್ತಾನೆ, ಮಗ ಚೆನ್ನಾಗಿರ್ಬೇಕು, ತಾನು ಕಷ್ಟಪಟ್ಟರು ಕೂಡ. ಇದು ಸಾಮಾನ್ಯವಾದ ಆ ಉಪಕಾರ ನಮಗೆ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ. 3ನೇದು ಹೇಳುವಾಗ ಆಚಾರ್ಯ. ಆಚಾರ್ಯ ಅನ್ನೋದು ತಾಯಿ ತಂದೆಗಿಂತ ಹೆಚ್ಚ, ಸಮವ, ಕಡಿಮೆಯ, ಇದ್ರ ಬಗ್ಗೆ ಬೇಕಾದಷ್ಟು ಶಾಸ್ತ್ರಗಳಲ್ಲಿ ವಿಚಾರ ಇದೆ. ಕೆಲವು ಆಚಾರ್ಯಗಳು ತಂದೆ ತಾಯಿಗಿಂತ ಕೂಡ ಬಹಳ ಹೆಚ್ಚು ಉಪಕಾರ ಮಾಡೋರಿದ್ದಾರೆ. ಉಪಕಾರವನ್ನು ಜಗದಾಚಾರ್ಯರು ಅಂತ ಹೇಳ್ತಾರೆ. ತಂದೆ ತಾಯಂದಿರು ಒಬ್ಬ ವ್ಯಕ್ತಿಗೆ ಅಥವಾ ಒಡಹುಟ್ಟಿದವರಿಗೆ ಅವರು ಮಾಡೋ ಉಪಕಾರವನ್ನು ಎಷ್ಟೋ ಜನಕ್ಕೆ, ಜಗತ್ತಿಗೆ ಪೂರ್ತಿ ಲೋಕಕ್ಕೆಲ್ಲ ಉಪಕಾರವನ್ನು ಮಾಡ್ತಿದ್ರೆ ಅಂತ ಉಪಕಾರವನ್ನು ಮಾಡ್ತಿದ್ರೆ ಅವಾಗ ತಂದೆದಾಗಿಂತ ಹೆಚ್ಚು ಆಗುವುದು. ಏನಿಲ್ಲ ಅಂದ್ರೂ ಕೂಡ ಅವರು ಸಮವಾಗಿ ಆಗುವಂಥ ಅನೇಕ ಆಚಾರ್ಯರು ಅಂತಲ್ಲಿ ಜ್ಞಾನವನ್ನು ಕೊಡೋದು ದೊಡ್ಡ ಕಾರ್ಯ. ಆ ಜ್ಞಾನದಲ್ಲಿ ಅನೇಕ ಪ್ರಕಾರನ ಕಂಪ್ಯೂಟರ್ ಸೈನ್ಸ್ ಓದಬೇಕು ಅಂದರೆ ಅಥವಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡಬೇಕು ಅಂದರೆ ಈ ರೀತಿಯಾದ ಐಹಿಕವಾದ ವಿಷಯವಾದರೆ ಆಚಾರ್ಯ ಬೇಕು ಅಂತಿಲ್ಲ, ಹೇಳ್ಕೊಡೋಣ ಆಚಾರ್ಯ ಅಂತ ಹೇಳಬೇಕು ಅಂತಿಲ್ಲ. ಇವಾಗೊಬ್ಬರು ಹೆಲ್ಪ್ ಮಾಡ್ತಾರೆ, ಅವರು ನಿಮಗೊಂದು ಉಪಕಾರ ಆಗಿದ್ದೆ ಅವರಿಂದ ಅದಾಗುತ್ತೆ. ಆದರೆ ಇದು ಉಪಯೋಗ ಎಷ್ಟು ದಿನ ನಿಲ್ಲುತ್ತೆ, ಎಷ್ಟು ಶಾಶ್ವತ ಅನ್ನೋದ್ರ ಮೇಲೆ ಅದನ್ನು ಬಿಡಿಸ್ಬೇಕು. ಯಾವುದು ಶಾಶ್ವತವಾದ ಕ್ಷೇಮವನ್ನು ಕೊಡುತ್ತೋ ಅದನ್ನು ಹೇಳ್ಕೊಡೋರಿಗೆ ಕಾರಣ ನಾವು ಅವ್ರನ್ನ ಮರೆಯಕ್ಕಾಗದೇ ಇರೋದು, ನಾವು ತಿರೋದು ಏನಿಲ್ಲ. ಒಂದು ಸುಲಭವಾದ ವಿಷಯ, ಒಬ್ಬರು ಇನ್ನೊಬ್ಬರ ಹತ್ರ ಹೇಗೆ ನಡ್ಕೊಳ್ತಾರೆ ಅನ್ನೋದ್ರಲ್ಲಿ ಒಂದು ನಡವಳಿಕೆಯನ್ನು ಕಲಿಸ್ಕೊಡೋದು. ಇದೇ ಒಂದು ಕಾರ್ಯ. ಚಿಕ್ಕವ್ರ ಹತ್ರ, ಸಮನಾದವ್ರ ಹತ್ರ, ದೊಡ್ಡವ್ರ ಹತ್ರ ಒಂದೇ ರೀತಿ ನಡ್ಕೊಳ್ಳೋ ಹಾಗಿಲ್ಲ. ಯಾತಕ್ಕಿಲ್ಲ ಹೇಳ್ತಾರೆ, ಅದನ್ನೆಲ್ಲ ವಿವರಿಸೋಕ್ಕಾಗಬೇಕು. ದೊಡ್ಡವರು ಅಂದ್ರೆ ಏನು, ಹೇಗೆ ದೊಡ್ಡವರು, ಇದೆಲ್ಲ ಇದು ತಿಳ್ಕೊಳ್ಳೋದಕ್ಕೆ ಸುಲಭ ಅಲ್ಲ. ಎಲ್ಲ ತಂದೆ ತಾಯಿಗಳಿಗೆ ಹೇಳ್ಕೊಡೋಕ್ಕಾಗದೇನೂ ಇರ್ಬೋದು. ಆವಾಗ ಇವರನ್ನು ಬಿಟ್ಟು ಇನ್ಯಾರೋ ಹತ್ರ ಹೋಗ್ಬೇಕು. ಪರಮಾತ್ಮ ಕೂಡ
ಆಚಾರ್ಯರು ದೇವರಾಗಬೇಕು ಅಂತ ಆಸೆ ಪಡೋದು, ದೇವರ ಆಚಾರ್ಯರಾಗಬೇಕು ಅಂತ ಆಸೆ ಪಡೋದು. ಯಾರು ದೊಡ್ಡವ್ರು ನೋಡ್ಕೊಂಡು ಆಚಾರ್ಯರು ದೇವರಾಗಬೇಕಾಗಿಲ್ಲ, ನಾವು ಆಚಾರ್ಯರಾಗಿ ಇರ್ತೀವಿ. ನಾವು ನಮ್ಮಟ್ಟಿಗೆ ನಾವು ದಾಸರಾಗಿ ಇರ್ತೀವಿ. ಹರಿದಾಸರು ನಾವು ಸ್ವಾಮಿ ಇದ್ದಾನೆ, ಅವನೆಲ್ಲರೂ ಸ್ವಾಮಿ ಪ್ರಭು ನೋಡ್ಕೊಳ್ತಾನೆ. ಆ ಪ್ರಭುವಾದವನು ಸ್ವಾಮಿ ಆದವನು ಇಲ್ಲಿ ಬರುವಾಗ ನಮ್ಮ ಮಧ್ಯೆ ಇದ್ಕೊಂಡು ನಮಗೆಲ್ಲ ಉಪಕಾರ ಮಾಡಕ್ಕೆ ಅಂತ ದುಷ್ಟ ನಿಗ್ರಹ, ಚಿತ್ತ ಪರಿಪಾಲನಾ, ಧರ್ಮ ಸಂಸ್ಥಾಪನಾ ಅನೇಕ ಕಾರ್ಯಕ್ಕಾಗಿ ಅವನು ಬರ್ತಾನೆ, ಅನೇಕ ಅವತಾರಗಳನ್ನು ತಗೊಂಡು ಬರ್ತಾನೆ. ಅವನು ಬರೋ ಕಾಲದಲ್ಲಿ ಒಬ್ಬರನ್ನ ಆಚಾರ್ಯರಾಗಿ ಬರೆಸ್ತಾನೆ ಅಂತ ಹೇಳಿದ್ರೆ ಪರಮಾತ್ಮನಿಗೂ ಬೇಕಾದ್ದು ಅನಿವಾರ್ಯವಾದ್ದು ಅಂತ ಅನಿಸ್ಕೊಂತಂದ್ರೆ ಅವನಿಗೂ ಕೂಡ ತಾನೇ ಸ್ವಾಮಿಯಾಗಿದ್ದು ಮಾಡಲಾರದನ್ನ ಆಚಾರ್ಯರಿಂದ ಆಗುತ್ತೆ ಅಂತ ಅವನು ತೋರಿಸ್ತಾನೆ ಅಂತ ಆದರೆ ಅಳ್ಳಾರಗಳು ಮತ್ತೆ ಉಳ್ಳ ವಿಶೇಷ ಜ್ಞಾನಿಗಳು ಅವರುಗಳ ಹತ್ರ ಇವನು ಆಸೆ ಪಡ್ತಾರೆ. ಈ ಆಳ್ವಾರ ನನ್ನ ಬಗ್ಗೆ ಆದ್ರೆ ನನಗೆ ಸಂತೋಷ. ಕವಿ ಒಬ್ಬ ರಾಜನನ್ನ ಕೊಂಡಾಡಿದರೆ ಎಂಥ ಕವಿ ಕೊಂಡಾಡ್ತಾನೆ ಅಂತ ರಾಜನಿಗೆ ಹೆಮ್ಮೆ. ಕಾಳಿದಾಸ ಆಸ್ಥಾನ ಪಂಡಿತನಾಗಿದ್ರೆ ಭೋಜರಾಜನಿಗೆ ಕೀರ್ತಿ. ಕಾಳಿದಾಸ ನನ್ನ ಆಸ್ಥಾನದಲ್ಲಿದ್ದಾನೆ. ವಿಕ್ರಮಾದಿತ್ಯನ ಕಾಲದಲ್ಲಿ ನವರತ್ನಗಳು ಅಂತಿದ್ರು, ಬಹಳ ಪ್ರಸಿದ್ಧ ವಿದ್ವಾಂಸರು ನನ್ನ ಸಭೆಯಲ್ಲಿದ್ದಾರೆ. ಅವನಿಗೆ ಹೆಮ್ಮೆ ಅದು ಆ ಥರ ಇತ್ತು. ಆಗಿರೋದು ಲೌಕಿಕವಾಗಿ ಅವನು ಕೊಡೋ ದಾನಾದಿಗಳಿಗೆ ಪ್ರಶಸ್ತಿ ಮುಂತಾದಕ್ಕೋಸ್ಕರ ಇರಬಹುದು. ಆ ಥರ ಯಾವುದನ್ನು ಎದುರು ನೋಡದೆ ಒಬ್ಬರಿಂದ ಒಬ್ಬರಿಗೆ ಹೆಮ್ಮೆ ಅಂತಂದ್ರೆ ಪರಮಾತ್ಮ ಆಚಾರ್ಯರನ್ನ ವರಿಸಿದರೆ ಅದರಿಂದ ತಿಳಿಯುತ್ತೆ. ವೇದಗಳಲ್ಲಿ ಹೇಳುತ್ತೆ, ಮನುಷ್ಯ ಅಂತ ಯಾವಾಗ ಹೇಳ್ಬೋದು? ಅವನು ಮನುಷ್ಯ ಸಿಗ್ತಾನೆ ಎದುರಿಗೆ, ಯಾರಪ್ಪ ನೀನು ಅಂತ ಕೇಳ್ತೇವೆ. ಏನು ಉತ್ತರ ಕೊಡಬೇಕು? ಅವನು ಯಾರು ನಮ್ಮನ್ನು ಕೇಳಿದ್ರೆ ನಾವೇನು ಉತ್ತರ ಕೊಡಬೇಕು? ಆಗ ತನ್ನನ್ನ ತಾನು ಗುರುತಿಸ್ಕೊಡೋದು, ಪರಿಚಯಿಸ್ಕೊಡೋದು ಹೇಗೆ ಅಂತಂದ್ರೆ ನನಗೊಬ್ಬ ಆಚಾರ್ಯ ನಿಧಾನ ಅಂತ ಹೇಳಿದ್ರೆ ಅವನು ಉತ್ತಮ ಪುರುಷ ಅಂತ ಉಪನಿಷತ್ತು ಹೇಳುತ್ತೆ. ನಾನು ಇಂಥ ಅವರ ಶಿಷ್ಯ ಅಂತ ಒಬ್ಬ ಹೇಳ್ಕೊಂಡ್ರೆ ಅವನು ಜನಗಳ ಮಧ್ಯೆ ಉತ್ತಮವಾದವನು. ಇಂಥವ್ರ ಮಗ ಅಥವಾ ಈ ಮಂತ್ರದ ಸೇರಿದವನು ಅಥವಾ ಈ ಓದಿದ್ದೇನೆ, ಇಷ್ಟೊಂದು ಆಸ್ತಿ ಅಧಿಕಾರ ಇದೆ, ಅದೆಲ್ಲ ಬೇರೆ. ಅಂದರೆ ಅವೆಲ್ಲ ಎಷ್ಟು ದಿನ ಇರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಒಂದು ಸಂಬಂಧ ನಾನು ಇಂಥ ಶಿಷ್ಯ ಅಂತ ಹೇಳ್ತಾರೆ. ರಾಮಾಯಣದ ಒಂದು ಪ್ರಸಂಗದಲ್ಲಿ ರಾಮ ಹೇಳ್ತಾರೆ, ಭೀಷ್ಮ ಬಂದು ನಾನು ರಾಮನಂತ ಶರಣಾಗತಿ ಹೊಂತೀನಿ ಅಂತ ಹೇಳ್ತಾರೆ. ರಾಮನಿಗೆ ಒಂದು ಸೇರಿಸ್ಕೊಳ್ಳೋ ಇಷ್ಟ ಏನೋ ಇದೆ. ಜೊತೆಗಿದ್ದ ವಾನರರಿಗೆಲ್ಲ ಬಹಳಷ್ಟು ಸಂದೇಹ, ಬಹಳಷ್ಟು ಅವರಿಗೆ ಇದು ಬೇಡ ಅಂತ ಅನ್ನೋ ಅಭಿಪ್ರಾಯ. ಕಾರಣ ಇವನು ಒಳಗೆ ಸೇರ್ಕೊಂಡು ನಮಗೇನಾದ್ರು ತೊಂದರೆ ಮಾಡಿಬಿಟ್ರೆ ಇವರು ರಾಮನ ಹತ್ರ ಒಂದು ಪ್ರೀತಿ ವಿಶೇಷ. ಆ ಕಾರಣದಿಂದಲೇ ಆದರೂ ಕೂಡ ರಾಮನ ಹತ್ರ ಒಬ್ಬ ಬಂದು ಗಾಳಿ ಬಿದ್ದು ನಾನು ನಿಮಗೆ ಶರಣ ಅಂತ ಅಂದರೆ ಒಪ್ಕೋಬಾರ್ದು, ಅಥವಾ ಪರೀಕ್ಷೆ ಮಾಡಿ ಆದ್ರೂ ಒಪ್ಕೋಬೇಕು, ಹಾಗೆ ಒಪ್ಕೊಂಡ್ಬಿಡ್ಬೋದು ಅಂತ ಎಲ್ಲರೂ ಅಭಿಪ್ರಾಯ ಹೇಳ್ತಾರೆ. ಆ ಸಮಯದಲ್ಲಿ ರಾಮ ಸರಿ ಒಬ್ಬೊಬ್ಬರು ಅಭಿಪ್ರಾಯ ಹೇಳಿದ್ದ ಬಿಟ್ಬಿಡ್ತಾರೆ. ಕಾಲದಲ್ಲಿ ವಾಲ್ಮೀಕಿ ಬರೀತಾರೆ, ಒಂದು ಸರ್ಗ ಪೂರ್ತಿ ಒಂದು ಮಂತ್ರಾಲೋಚನೆ ಸೇರಿಸ್ಕೊಳ್ಳೋದ ಬೇಡವಾ. ಅವನು ಆಕಾಶದಲ್ಲಿ ನಿಂತಿದ್ದಾನೆ, ಇವ್ರ ಕಡೆಯಿಂದ ನಿರ್ಣಯ ಬರೋವರೆಗೆ ಅವ್ನು ಕೆಳಗೆ ಹೇಳೋದು ಬರೋದಿಲ್ಲ. ಕೆಳಗಿರೋ ವಾನರನ್ನೇ ಕುರಿತು ಅವನು ಹೇಳಿದ್ರು, ನೀವು ನನ್ನನ್ನ ರಾಮನಂತ ತಿಳಿಸಿ ಅಂತ. ನಿವೇದಿತ ಮಾಂ ಕ್ಷಿಪ್ರಂ ವಿಭೀಷಣ ಉಪಸ್ಥಿತಂ ಅಂತ ಅವನು ಹೇಳ್ತಾನೆ. ಇವ್ರುಗಳಿಗೆ ಇವರು ಅವನಿಗೆ ಸಹಾಯ ಮಾಡಿಕೊಡೋ ಬದಲು ತೊಂದರೆ ಮಾಡುವಷ್ಟು ಇವರಿಗೆ ರಾಮನಲ್ಲಿ ಭಕ್ತಿ ವಿಶೇಷ. ಇವ್ರು ಹೇಳಕ್ಕಾಗಲ್ಲ, ಹೇಗೆ ನಂಬೋದು ಇವನನ್ನ ತಿರುಗಿ ಅಂತ ಒಳಗೆ ಸೇರ್ಕೊಂಡ್ಬಿಟ್ಟು ನಮ್ಮ ಸುಡುವೆಲ್ಲ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ರಾಮನೇ ಉಪಕಾರ ಮಾಡಿಬಿಟ್ರೆ, ರಾಮನ ಸೋರ್ವರ ಹಾಕೊಂಡ್ಬಿಟ್ರೆ ಅಲ್ಲ ರಾಮನನ್ನೇ ಕೊಡೋದಕ್ಕೆ ಕೆಲಸ ಮಾಡಿಬಿಟ್ರೆ ಅದು ಇವರ ಕಾಳಜಿ ಕಾರಣ. ಇವ್ರನ್ನೇನು ಮಾಡಿಬಿಟ್ರು, ಇವ್ರನ್ನೇ ಅವ್ರು ರಾಮನ ಹತ್ರ ಹೇಳಿಲ್ಲ. ರಾಮನ ಹತ್ರ ನೀವುಗಳು ನನ್ನ ಬಗ್ಗೆ ಹೇಳಿ, ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ನಿವೇದಿತ ಅಂತ ಅವ್ನು ಹೇಳ್ತಾರೆ. ಅಲ್ಲಿ ವೇದಕ್ಕೆ ಕುಟುಂಬಣ ಅಂತ ಹೇಳ್ತೀವಿ. ವೇದ ಅರ್ಥವನ್ನು ತಿಳಿಸೋದು ರಾಮಾಯಣ. ವೇದ ಅಂತ ಹೇಳ್ತು ಆಚಾರ್ಯವಾನ್ ಪುರುಷೋ ವೇದ ಅಂತ ಹೇಳ್ತು. ಪುರುಷ ಅಂತ ಒಬ್ಬ ವ್ಯಕ್ತಿ ಅಂತ ಅನಿಸ್ಕೋಬೇಕಾದ್ರೆ, ಮನುಷ್ಯ ಅಂತ ಅನಿಸ್ಕೋಬೇಕಾದ್ರೆ ಒಂದು ಆಚಾರ್ಯನಿರಬೇಕು. ಆಚಾರ್ಯನುಳ್ಳವನೇ ಪುರುಷ ಶ್ರುತಿ ಹೇಳ್ತು. ಛಾಂದೋಗ್ಯೋಪನಿಷತ್ತು ಒಂದು ಕಥೆ ಹೇಳಿ ಮನೆಯಲ್ಲಿದೆ, ಸಾರಾಂಶ ಅಂತ ಹೇಳ್ತು. ಅದನ್ನ ರಾಮಾಯಣದಲ್ಲಿ ವಿವರಿಸುವಾಗ ಈ ರೀತಿ ಒಂದು ಸಂದರ್ಭ. ರಾಮ ಅವರೆಲ್ಲ ಒಬ್ಬೊಬ್ಬರಾಗಿ ಅಭಿಪ್ರಾಯ ಕೇಳಿದ್ರೆ, ಸುಗ್ರೀವ ಅವನ್ನ ಸೇರಿಸ್ಕೋಕೂಡುದು, ಸುಗ್ರೀವ ಅವನ್ನ ಸೇರಿಸ್ಕೋಕೂಡುದು ಅಂತ ಲಕ್ಷ್ಮಣ ಕೇಳ್ತಾನೆ ಬೇಡ, ಅಂಗದನ್ ಕೇಳ್ತಾನೆ ಬೇಡ ಅಂತ ಒಬ್ಬೊಬ್ಬರಾಗಿ. ಆಂಜನೇಯನ ಕೇಳ್ತಾನೆ ತಪ್ಪಿಲ್ಲ ಅನ್ಸುತ್ತೆ ಅಂತ ಆಂಜನೇಯ. ಇಷ್ಟವರೆಗೂ
ಮೊದಲು ಬಂತು. ನಾನು ಇವನ ಬಗ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಕೊನೆಗೆ ರಾಮ ಮಮಾಪಿತ ವಿವಕ್ಷಾಸ್ತಿ ವಿವಕ್ಷಾಸ್ತಿ ಕಾಂಚಿಪತಿ ವಿಭೀಷಣಂ. ನನಗೂ ಒಂದು ಅಭಿಪ್ರಾಯ ಇರ್ಬೋದು ತಾನೆ, ನನ್ನ ಅಭಿಪ್ರಾಯ ನಾನು ಹೇಳಬೇಕು ಅಂತಿದ್ದೇನೆ ಅಂತ ರಾಮ ಕೊನೆಗೆ ಹೇಳ್ತಾನೆ. ಅವಾಗ ನಾನು ಅವನ್ನ ಸರಿಸ್ಕೊಡ್ತೇನೆ ರಾಮ ಹೇಳ್ತಾನೆ. ಹೇಳುವಾಗ ಕಾರಣ ಹೇಳ್ತಾನೆ, ನನಗೊಬ್ಬರು ಆಚಾರ್ಯರಿದ್ದಾರೆ ವಸಿಷ್ಠರು ಅಂತ, ನಮಗೆ ಕುಲಗುರು ಅವರು. ಇಕ್ಷ್ವಾಕು ಕಾಲದಿಂದ ನಮ್ಮ ವಂಶಕ್ಕೆ ಕುಲಗುರುವಾದವರು ವಸಿಷ್ಠರು. ವಸಿಷ್ಠ ಉಪದೇಶಿನಃ. ರಾಮ ತನ್ನನ್ನು ಹೇಳ್ಕೊಳ್ಳುವಾಗ ವಸಿಷ್ಠರ ಶಿಷ್ಯನಾದ ನನಗೊಂದು ಅಭಿಪ್ರಾಯ, ಜನನಾಯಕರನ್ನ ಬಿಡ್ಕೊಳ್ದು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ನಾನು ಆದ್ದರಿಂದ ಇವನ್ನ ಸ್ವೀಕರಿಸ್ತೇನೆ. ಸ್ವಾಮಿಯವರು ಒಳ್ಳೆಯವರ ಕೆಟ್ಟವನೋ ಗೊತ್ತಿಲ್ಲ, ಅದನ್ನು ಯೋಚಿಸಬೇಡ ಅಂತ ಹೇಳಿದ್ದಾರೆ. ಒಳ್ಳೆಯವರ ಕೆಟ್ಟವನು ಅಂತ ನೋಡಬೇಡ, ಜನರು ಅಂತ ಹೇಳಿದವನನ್ನ ಒಪ್ಕೋಬೇಕು. ಇದಿಷ್ಟು ಶಾಸ್ತ್ರ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಇಲ್ಲಿ ಹೇಳಿದ್ರು ವಸಿಷ್ಠ ರಾಮನಿಗೆ, ವಸಿಷ್ಠರ ಹತ್ರ ರಾಮಧೇನು ಒಂದಿತ್ತು. ಅವರು ತಾವು ದಿನ ಮಾಡೋ ಅಗ್ನಿಹೋತ್ರಕ್ಕೆ ಬೇಕಾದನ್ನೆಲ್ಲ ಅದು ಏರ್ಪಡಿಸ್ಕೊಡ್ತಾರೆ. ಹಾಲು ಮೊಸರು ಮುಂತಾದೆಲ್ಲ ಕಾಮಧೇನುವಿನ ಹಾಲಿನಿಂದ ಇವರ ಪ್ರತಿನಿತ್ಯ ದಿನಕ್ರಿಯೆಗೆ ನಡೀತಾ ಇತ್ತು. ಆ ಕಾಮಧೇನುವನ್ನ ಬಲಾತ್ಕಾರಕ್ಕೆ ತಗೊಂಡು ಹೋಗ್ತೀನಿ ಅಂತ ವಿಶ್ವಾಮಿತ್ರರು ಬಂದರು. ಅದ್ರ ಕೇಳಿದ್ರು, ಒಪ್ಕೊಂಡಿಲ್ಲ. ಕೊನೆಗೆ ಬಲಾತ್ಕಾರ ಬ್ರಹ್ಮಾಸ್ತ್ರದವ್ರಿಗೂ ಪ್ರಯೋಗ ಮಾಡಿದ್ರು. ಏನಾಗಿಲ್ಲ, ಅವ್ರು ಹೊಟ್ಟೋದ್ರು. ಇವರು ಕಾಮಧೇನುವನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರು. ಕಾಮಧೇನು ನನ್ನ ಶರಣ ಹೊಂದಿದೆ ಅಂತ ಹೇಳ್ಬಿಟ್ರು. ಅದೇ ಅದು ಒಳ್ಳೆಯದು ಕೆಟ್ಟದಾಗ ವಯಸ್ಸಾಯ್ತು, ಹಾಲು ಕೊಡುತ್ತೆ ಇಲ್ಲ, ಇದೆಲ್ಲ ಕೆಟ್ಟಬೇಕು, ಹುಷಾರಿಲ್ಲ, ಅದೆಲ್ಲ ನೋಡಿ ಗುಣದೋಷ ನೋಡ್ಬೇಕಾಗಿಲ್ಲ. ಶರಣ ಹೊಂದಿದವನು ಅಂತ ಹೇಳಿದ್ರೆ ರಕ್ಷಿಸ್ಬೇಕಾದ ಇದು ಧರ್ಮ. ಇದು ನನಗೆ ಗೊತ್ತಾಗಿದ್ದೆ ಹೇಗೆ ವಸಿಷ್ಠ ಹೇಳಿ ಗೊತ್ತಾಯ್ತು. ಈಗ ನನ್ನೆಲ್ಲರೂ ಭಗವಂತ ನಿಂತಿದ್ದಾನೆ. ಅವನು ಹೇಳುವಾಗ ಏನು ಹೇಳ್ತಾನೆ, ಸರ್ವಲೋಕ ಶರಣ್ಯಾಯ. ನಾನು ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ, ನನ್ನ ವಸಿಷ್ಠ ಶಿಷ್ಯ, ಅದಕ್ಕೆ ನಾನು ಬಿಡೋದಿಲ್ಲ ಅಂತ ನಂಬ್ಕೊಂಡು ಬಂದಿದ್ದೀನಿ. ನಾನು ಬಂದಿದ್ದೀನಿ ಅಂತ ನೀವು ಹೋಗಿ ಹೇಳಿ. ಅಲ್ಲಿ ಆ ಸ್ಥಾನದಲ್ಲಿ ಇವತ್ತು ನಾವು ಹೇಳೋದು ಹೊರಟೋದು ಈ ನಿತ್ಯ ಗ್ರಂಥ ಅನ್ನೋದು ವಾಕ್ಯಗಾರ ಗ್ರಂಥ. ಇದಕ್ಕೆ ಇದೊಂದು ಅವಶ್ಯವಾಗಿ ತಿಳಿಬೇಕಾದ ಒಂದು ವಿಷಯ. ಅದಕ್ಕೋಸ್ಕರ ಇದನ್ನು ಹೇಳಿದ್ದು. ಶರಣಾಗತಿ ಅಂತ ಒಂದು ಕ್ರಿಯೆ ವೇದಗಳಲ್ಲಿ ಹೇಳಿದೆ. ಶರಣಾಗತಿ ಮಾರ್ಗವನ್ನು ಬಿಡ್ಕೊಡ್ದು. ಮಧ್ಯಂ ಪ್ರಪನ್ನ ನ ಪ್ರತಿಪ್ರಯಚ್ಛಂದಿ ವೇದವಾಕ್ಯ ಇದು. ಸೋಮಯಾಗದ ಪ್ರಕರಣದಲ್ಲಿ ವೇದ ಹೇಳೋದು ಪ್ರವೃತ್ತಿ ಮಾಡಿದವನು ಪ್ರಪನ್ನ ಅಂತಿದ್ರೆ ವಜ್ರನಾದರೂ ಕೂಡ ಕೊಲ್ಲತಕ್ಕ ಪಾಪ ಮಾಡಿದ್ರು ಕೂಡ ಬಿಡುಕೊಡುದು ಅವನನ್ನ. ಶ್ರುತಿವಾಕ್ಯ ಮಧ್ಯಮಪಿ ಮಧ್ಯಂ ಪ್ರಪನ್ನ ನ ಪ್ರತಿಪ್ರಯಚ್ಛಂದಿ. ಅದಕ್ಕೆ ಹೇಳಿದ ವೃತ್ತಾಂತಲ್ಲ. ಅದಕ್ಕಾಗಿ ಹೋಮಯಾಗದಿಲ್ಲ. ಇನ್ನು ತಿಳಿಯೋದೇನು ಅಂತಂದ್ರೆ, ಆಚಾರ್ಯನಿದ್ರೆ ಆತ್ಮ ಉಜ್ಜೀವನವಾಗಿದೆ, ತಂದೆ ತಾಯಿನಿಂದ ಶರೀರ ಉಜ್ಜೀವನವಾಗಿದೆ. ಅದು ಅಂತರಾಜಗಳಲ್ಲಿ ತಪಸ್ಸನ್ನು ಸೂತ್ರ ಹೇಳುವಾಗ ಶರೀರವೇವ ಮಾತಾಪಿತರು ಜನಯತಃ. ಶರೀರ ಉಂಟಾಗುವುದಕ್ಕೆ ತಂದೆ ತಾಯಿ ಕಾರಣ. ಆಚಾರ್ಯನು ವಿದ್ಯಾತಃ ತಮ್ಮ ಜನಯತಿ. ಆಚಾರ್ಯನು ವಿದ್ಯೋಪದೇಶದಿಂದ, ಅವರು ಹೇಳೋದು ಉಪನಯನ ಕಾಲದಲ್ಲಿ ಯಾರು ಬ್ರಹ್ಮೋಪದೇಶ ಮಾಡ್ತಾರೋ ಆ ಆಚಾರ್ಯನ ಬಗ್ಗೆ ಹೇಳುವಾಗ ಅವಸ್ತಂಬರು ಹೇಳ್ತಾರೆ, ಸಹಿ ವಿದ್ಯಾತಃ ತಮ್ಮ ಜನಯತಿ. ಇದು ಎರಡನೇ ಜನ್ಮ ಇವನಿಗೆ, ಶ್ರೇಷ್ಠಂ ಜನ್ಮ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ಗಾಯ ಆಗುತ್ತೆ. ಇವಾಗ ಉಪದೇಶ ಮಾಡಿದ ಆಚಾರ್ಯ ತಂದೆಯಾಗ್ತಾನೆ. ಇವನಿಗೆ ಸಾವಿಲ್ಲದೆ ಎರಡನೇ ಜನ್ಮ. ಸತ್ರ ಇನ್ನೊಂದು ಜನ್ಮ ಸಿಗುತ್ತೆ, ಅದು ಬೇರೆ. ಅದೇ ಜನ್ಮದಲ್ಲಿ ತಂದೆ ತಾಯಿಯಿಂದ ಬಂದ ಜನ್ಮದಲ್ಲೇ ಎರಡನೇ ಜನ್ಮವನ್ನು ಉಂಟಾಗುತ್ತೆ. ಇವನು ದ್ವಿಜನಾಗ್ತಾನೆ. ಅದು ಹೇಳುವಾಗ ಶರೀರಕ್ಕೆ ಪೋಷಣೆ, ಜನ್ಮ ಪೋಷಣೆ, ಅದು ಶರೀರದಿಂದ ಆತ್ಮಕಾರ್ಯ ನಡೆಯುವುದಿಲ್ಲ. ಅದು ಅವಿಶ್ವಾಸ ಸಾಧನ. ಸಾಧನವನ್ನ ಏರ್ಪಡಿಸಿಕೊಟ್ಟವರೊಬ್ಬರು, ಸಾಧ್ಯವನ್ನ ಉಪಕಾರ ಮಾಡಿಕೊಟ್ಟವರೊಬ್ಬರು. ಇವರಿಬ್ಬರಲ್ಲಿ ಅವರಿಗೆ ಶ್ರೇಷ್ಠತೆ ಹೆಚ್ಚು. ಇದನ್ನು ನಾವು ಹೇಳ್ಕೊಡೋರು. ರಾಮಾಯಣದಲ್ಲಿದೆ, ವೇದದಲ್ಲಿದೆ ಅಂತ ನಾವು ಹೇಳ್ಕೊಡೋರು. ಅವಾಗ ನಾವು ಆಚಾರ್ಯ ಪರಂಪರೆ ಬೇಕು. ಇದು ಪರಮಾತ್ಮನೇ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿ ವೇದವ್ಯಾಸನಾಗಿ ನಾನೇ ರೂಪಂಗಾಸ ವಿಷ್ಣುಪಾಯ ಹೇಳ್ಕೊಂಡು ವೇದಗಳನ್ನೆಲ್ಲ ವಿಂಗಡಣೆ ಮಾಡಿ ಕಲಿಯುಗದಲ್ಲಿ ಬರೋರಿಗೆ ಧರ್ಮ ತಿಳಿಯೋದು ಕಷ್ಟ. ಒಳ್ಳೆಯದು ಕೆಟ್ಟ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಕಾಲದಲ್ಲಿ ಈ ಕಾಲದ ಮಾಹಾತ್ಮ್ಯ ಅಧರ್ಮ ಹೆಚ್ಚಾಗುತ್ತೆ, ಧರ್ಮ ಕಡಿಮೆ ಆಗುತ್ತೆ. ಸತ್ವ ಕಡಿಮೆಯಾಗಿ ರಜಸ್ತಮಸ್ಸು ಹೆಚ್ಚಾಗುವ ಕಾಲ ಕಲಿಯುಗ. ಇಲ್ಲಿರೋರಿಗೆ ಉಪಕಾರಕ್ಕಾಗಿ ವೇದಗಳನ್ನೆಲ್ಲ ನಾಲ್ಕಾಗಿ ಬಿಡಿಸಿ, ಅದರಲ್ಲಿ ನೂರಾರು ಶಾಖೆಗಳಾಗಿ ಬಿಡಿಸಿ, ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಮಹರ್ಷಿಗಳನ್ನು ಕರೆಸಿ ಉಪದೇಶ ಮಾಡಿ ಅವ್ರ ಮೂಲಕವಾಗಿ ಲೋಕದಲ್ಲಿ ವೇದ ವಿದ್ಯೆ ನಿರ್ವಹಣೆ ಮಾಡಿದ್ರು.
ಸಾಲದಕ್ಕೆ ಇನ್ನೊಂದು ವೇಳೆ ಅಲ್ಲೆಲ್ಲ ನಷ್ಟವಾಗಿಬಿಟ್ರೆ ಮತ್ತೆ ಅದನ್ನು ಪುನಶ್ಚೇತನಗೊಳಿಸೋದು. ವ್ಯಾಸರು ಚಿರಂಜೀವಿಯಲ್ಲಿ ಸೇರಿದವರು. ವ್ಯಾಸರು ಚಿರಂಜೀವಿಯಲ್ಲಿ ಅಂತಂದ್ರೆ ವ್ಯಾಸರು ಅದರಿಂದ ಅವರು ಇಲ್ಲೇ ಇದ್ದುಕೊಂಡು ಎಲ್ಲ ಕಾಲಗಳು ಇದ್ದುಕೊಂಡು ಈ ಪರಂಪರೆ ಒಂದು ವೇಳೆ ಕ್ಷೀಣವಾಯಿತು ಅಂದರೆ ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸೋದಕ್ಕೆ ಅಂತ ಅವರು ಮಧ್ಯದಲ್ಲಿ ಇದ್ದುಕೊಂಡಿರ್ತಾರೆ. ಯಾವ ಕಾಲದಲ್ಲೂ ಜನಕ್ಕೆ ಸರಿಯಾದ ಉದ್ಬೋಧನೆಗೆ ಒಳ್ಳೆದು ಕೆಟ್ಟದ್ದು ತಿಳ್ಕೊಳ್ಳೋದಕ್ಕೆ ಅವಕಾಶವಿಲ್ಲದೆ ಹೋಗಬಾರ್ದು. ಆಚಾರ್ಯರಿಲ್ಲದೆ ಈ ಕೊರತೆ ಇರಬಾರ್ದು ಯಾರು. ಅದಕ್ಕೋಸ್ಕರ ಪರಮಾತ್ಮನೇ ವ್ಯಾಸರೂಪದಲ್ಲಿ ಮುಂದೆ ವೇದಗಳನ್ನೆಲ್ಲ ವಿಭಾಗ ಮಾಡಿಕೊಡ್ತಾರೆ. ಇವತ್ತವರೆಗೂ ವೇದ ಶಬ್ದ ಕೇಳ್ತಾ ಇದೆ ಅಂದರೆ ಎಲ್ಲರೂ ಪ್ರತಿದಿನ ದೇವತೆಗಳಿಗೆ ಋಷಿಗಳಿಗೆ ಋತುಗಳಿಗೆಲ್ಲ ನಾವೆಲ್ಲ ಋಣಿಗಳಾಗಿದ್ದೀವಿ. ಅನ್ನವನ್ನು ತಿಳಿಸೋದಕ್ಕೋಸ್ಕರ ದೇವ ಋಷಿ ಬಿದ್ದು ತರ್ಪಣ ಮಾಡಬೇಕು ಅಂತ. ದೇವತೆಗಳಲ್ಲೇ ಯಾರು ಮೊದಲು? ಬ್ರಹ್ಮದೇವೇ ದೇವಾ ಅಂತ ಹೇಳಬೇಕು. ಋಷಿಗಳಲ್ಲಿ ಯಾರು ಮೊದಲು? ವಿಷ್ಣು ದ್ವೈಪಾಯನಾದಿಯೋ ಋಷಯ ವ್ಯಾಸರಿಂದ ಹಿಡಿದು ಹೇಳಬೇಕು. ಹಾಗೆ ಪಿತೃಗಳಲ್ಲೇ ಸೋಮಸ್ವಾನ್ ಯಮಂಗಿರ ಸ್ವಾಮಿಗೆ ಸೋಮ ಯಮ ಅಗ್ನಿ ದಾನವರೆಲ್ಲ ಪಿತೃಗಳಿಗೆ ಅಭಿಮಾನಿ ದೇವತೆಗಳು. ಅವರಿಂದ ನಮಗೆ ಪಿತೃಗಳಿಂದ ಸಿಗೋ ಅನುಗ್ರಹ ಉಂಟಾಗುತ್ತೆ. ಪಿತೃಗಳಿಗೆ ಪ್ರತಿದಿನ ತರ್ಪಣ ಮಾಡೋದು ಒಂದು ಪ್ರಕ್ರಿಯೆ ಉಂಟು. ಯಾತಕ್ಕೆ ಅಂತಂದರೆ ನಮ್ಮ ಕರ್ತವ್ಯ ಪ್ರಜ್ಞೆಯಿಂದಲೂ ನಾವು ಅವರಿಗೆ ಪ್ರತ್ಯುಪಕಾರ ಮಾಡೋಕ್ಕಾಗೋದಿಲ್ಲ. ಅದರಿಂದ ಅವ್ರನ್ನ ಸ್ಮರಿಸ್ಕೋಬೇಕು. ಈ ದೃಷ್ಟಿಯಲ್ಲಿ ನಮಗೆ ಆತ್ಮನ ಹಿತವನ್ನು ತಿಳಿಸೋದಕ್ಕೆ ಅಂತ ಅನೇಕ ಆಚಾರ್ಯಗಳಲ್ಲಿ ರಾಮಾನುಜಾಚಾರ್ಯರು ಒಂದು ಪ್ರಧಾನವಾದ ಆಚಾರ್ಯ ವಿಷಯ. ಆಚಾರ್ಯರದು ಒಂದು ಮಾಲೆ, ಅದರಲ್ಲಿ ಮಧ್ಯ ನಾಯಕ ಮಣಿಯಂತೆ ರಾಮಾನುಜಾಚಾರ್ಯರು ಅವನ ತಪನಾತಿಶಾಲಿ ಭೂಮ್ನ ಯತಿರಾಜೇನ ನಿಬದ್ಧ ನಾಯಕ ಶ್ರೀ ಮಹತಿ ಗುರುಪಂಕ್ತಿ ಹಾರ ಯಷ್ಟಿ ವಿಬುಧಾನ ಹೃದಯಂಗಮ ವಿಭಾತಿ. ವೇದಾಂತೇಶಿಗರು ರಾಮಾನುಜರ ಬಗ್ಗೆ ಹೇಳುವಾಗ ನಮ್ಮ ಪೂರ್ತಿ ಗುರು ಪರಂಪರೆಗೆ ಒಂದು ಹಾರ, ನವರತ್ನ ಖಚಿತವಾದ ಹಾರ. ಒಬ್ಬೊಬ್ಬ ಆಚಾರ್ಯರು ಒಂದು ರತ್ನದಂತೆ, ಅದರಲ್ಲಿ ಮಧ್ಯೆ ನಾಯಕ ಮಣಿಯಂತೆ ಇರುವವರು ರಾಮಾನುಜರು. ಅವರ ಮೇಲಿದ್ದ ಆಚಾರ್ಯರಿಗೆಲ್ಲ ಅವರು ವಂದನೆ ಮಾಡಿದ್ದರಿಂದ ಹೆಚ್ಚು ಮಹಾತ್ಮ್ಯಗಳು. ಅವರನ್ನು ಆಶ್ರಯಿಸಿದವರಿಗೆ ಅವರ ಪಾದವನ್ನ ಇವರು ಅವರಲ್ಲಿ ಶಿರಸ್ಸಿಡೋದ್ರಿಂದ ಆಮೇಲೆ ಬಂದವರಿಗೆ ಶ್ರೇಯಸ್ಸು. ಅವರ ಶಿರಸ್ ಸಂಬಂಧದಿಂದ ಮೊದಲಿದ್ದವರಿಗೆ, ಪಾದ ಸಂಬಂಧದಿಂದ ಆಮೇಲಿದ್ದವರಿಗೆ ಶ್ರೇಯಸ್ಸು ಉಂಟಾಗುವುದರಿಂದ ಎರಡೂ ಕಡೆಗೆ ಮೊದಲಿದ್ದವ್ರಿಗೂ ಆಮೇಲೆ ಬಂದವ್ರಿಗೂ ಮಧ್ಯೆ ನಾಯಕರತ್ನವಾಗಿರುವಂತಹವರು. ಅವರು ಮಾಡಿದ್ದೇನು ಉಪಕಾರ ಈ ಭಾಷೆಗಂತ ಬಂದರು. ಅದು ನಾವೆಲ್ಲ ಎಲ್ಲರೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ತಿಳ್ಕೊಂಡಿದ್ದೆ ಅಂತ ಅಷ್ಟವೇನಿಲ್ಲ. ಆದರೆ ಅದರ ಸಾರಾಂಶ ಬೇಕು. ಈ ಭಾಷೆ ತಿಳಿದಿದ್ರು ಕೂಡ ನಮಗೆ ಗೊತ್ತಾಗಬೇಕು. ಈ ಭಾಷೆ ಗೊತ್ತಿಲ್ಲ, ಪುಸ್ತಕದಲ್ಲಿ ಎಂದಾಗ ಪ್ರಶ್ನೆ ಕೇಳಿ ಅದೆಲ್ಲ ಹಾಗೆಲ್ಲ ಪರೀಕ್ಷಿಸೋದು ಯಾವ ಕಾಲ. ಜ್ಞಾನದ ಪರೀಕ್ಷೆ ಹೇಗೆ ನಡತೆ ಇಲ್ಲ. ಒಂದು ವಿಷಯವನ್ನು ತಿಳ್ಕೊಂಡಿದ್ದಾನೆ ಅಂದರೆ ಅದರಂತೆ ನಡ್ಕೊಳ್ತಾನ ಅಂತ ನೋಡಿ. ದೇವರ ಬಗ್ಗೆ ಬೇಕಾದಷ್ಟು ಉಪನ್ಯಾಸ ಮಾಡಿ ಪುಸ್ತಕಗಳು ಬರುವುದು ನಾಸ್ತಿಕರಾಗಿರೋದು ಇರಬಹುದು ಅಂತ. ಇವನು ಸ್ವತಃ ದೇವರನ್ನು ನಂಬೋದಿಲ್ಲ. ಪಾಶ್ಚಾತ್ಯರು ಎಷ್ಟು ಜನ ಇಲ್ಲ ಇವತ್ತು ಬರೆಯೋದಿಲ್ಲ ನಮ್ಮ ಧರ್ಮದ ಬಗ್ಗೆ. ಯಾರ ದೇವರ ನಂಬಿಕೆ ಉಳ್ಳವನಿದಾನ. ಜ್ಞಾನದಿಂದ ಏನು ಸಾಧಿಸಿಕೊಳ್ಳೋಕ್ಕಾಗೋದಿಲ್ಲ. ಜ್ಞಾನವಾದದ್ದು ಕಾರ್ಮಿಕವಾದರೆ ಮಾತ್ರ. ತಿಳಿದಿರೋದ್ರಿಂದ ಏನು ಲಾಭ ಇಲ್ಲ. ತಿಳಿದಿರೋದರಲ್ಲಿ ನಾನು ಯಾರೋ ಬರೋದಕ್ಕೆಲ್ಲ ಓದಿದ್ದಾರೆ. ಸ್ವಾಮಿ ನಿಮಗಿಂತ ಹೆಚ್ಚು ಓದೋರು ನಾನು ತೋರಿಸ್ತೀನಿ. ಇಲ್ಲವೇ ಇಲ್ಲ ಯಾರು ಅಂತ. ಲೈಬ್ರರಿಗೆ ಬನ್ನಿ ಅಂತ. ಲೈಬ್ರರಿ ಅಷ್ಟು ಜ್ಞಾನ ನಿಮಗಿದೆಯಾ? ಗೊತ್ತಿಲ್ಲ. ನಿಮಗಿಂತ ಲೈಬ್ರರಿಯೇ ದೊಡ್ಡದು. ಏನು ಲಾಭ ಸ್ವಾಮಿ ಈ ಥರ ಇಟ್ಕೊಂಡು ಜ್ಞಾನದ ತಲೆಯಲ್ಲಿದೆ. ಲೈಬ್ರರಿ ಎಲ್ಲ ಪುಸ್ತಕಗಳು ಇದೆ ಸ್ವಾಮಿ. ಎಲ್ಲ ನಿಮಗೆ ತಿಳಿದೇ ಇರೋ ಸಬ್ಜೆಕ್ಟ್ ಕೂಡ ಇರ್ಬೋದು, ತಿಳಿದಿರೋ ಭಾಷೆ ಕೂಡ ಇರ್ಬೋದು. ಆ ಥರ ಇಟ್ಕೊಂಡೇನು ಲಾಭ ಇಲ್ಲ. ಬರೀ ಜ್ಞಾನವನ್ನು ಶೇಖರಿಸ್ಕೊಂಡಿದ್ದೀನಿ. ಅದಕ್ಕೇನಾದ್ರು ಉಪಯೋಗ ಇದೆ ಆ ಜ್ಞಾನದಿಂದ. ಅಷ್ಟೇ ಉಪಯೋಗ ನಿಮ್ಮ ಜ್ಞಾನಕ್ಕೂ ಕೂಡ. ಕೆಲಸಕ್ಕೆ ಬಂದರೆ ಮಾತ್ರ, ಬಳಸ್ಕೊಳ್ಳೋಕ್ಕಾದರೆ ಮಾತ್ರ. ಹೇಗೆ ಬಳಸ್ಕೊಳ್ಳೋದು? ಜ್ಞಾನಕ್ಕೆ ಏನು ಪ್ರಯೋಜನ? ಜ್ಞಾನಕ್ಕೆ ಏನು ಪ್ರಯೋಜನ? ಮುಂದಿನ ಪ್ರಶ್ನೆ. ಜ್ಞಾನಕ್ಕೆ ಏನು ಪ್ರಯೋಜನ? ಸ್ವಾಮಿ ಜ್ಞಾನದಿಂದಲೇ ಮೋಕ್ಷ. ಇದೊಂದು ಉಪನಿಷತ್ನಲ್ಲಿ ಹೇಳಿದೆ, ಜ್ಞಾನದಿಂದಲೇ ಮೋಕ್ಷ. ದುಃಖವೆಲ್ಲ ಕಳಿಬೇಕು ಅಂದರೆ ಜ್ಞಾನದಿಂದಲೇ ಸಾಧ್ಯ. ಎಲ್ಲ ಆಕ್ಷೇಪವಿಲ್ಲ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯ ಪಂಥಾಃ ಏನಾಯ ವಿದ್ಯತೆ. ಬೇರೆ ದಾರಿ ಇಲ್ಲ, ಎರಡನೇ ದಾರಿ ಇಲ್ಲ. ಒಂದೇ ದಾರಿ, ಜ್ಞಾನದಿಂದಲೇ ಮುಕ್ತಿ ಸಿಗುತ್ತೆ. ಹೌದು. ಸ
ಉಪಯೋಗಿಸ್ತಾರೆ. ವೈದ್ಯರಿಗೆ ಕೆಜಿ ಉಂಟಾಗ ಜ್ಞಾನಕ್ಕೆ ಯಾವುದರಿಂದ ಅಳಿದವರು ಸ್ವಾಮಿ? ಇವತ್ತಿನವರು ಪಾಶ್ಚಾತ್ಯರು ಒಂದು ಕಂಡಿಡಿದಿದ್ದಾರೆ, ಡಿಗ್ರಿಯಲ್ಲಿ ಅಳಿಯೋದು. ಎಷ್ಟು ಡಿಗ್ರಿ ಮಾಡಿ, ಡಿಗ್ರಿ ಅಂದರೆ ಉಷ್ಣ ಇದೆ ಅಂತ ಹೇಳೋದಕ್ಕೂ ಡಿಗ್ರಿ ಉಪಯೋಗಿಸ್ತಾರೆ. ಎಲ್ಲ ಹೆಚ್ಚು ಸುಟ್ಟೋಗಿದ್ರೆ ಹೆಚ್ಚು ಓದೋದು ಅಂತ ಜ್ಞಾನವನ್ನು ಅಳೆಯೋದು ಡಿಗ್ರಿ ಅಂದ್ರೆ ಸ್ವಾಮಿ ರೊಕ್ಕ ಅದು. ಇಷ್ಟೊಂದು ಡಿಗ್ರಿ ತಗೊಂಡಿದ್ದಾರೆ ಅಂತಂದ್ರೆ ಡಿಗ್ರಿ ಟೆಂಪರೇಚರ್ಗೆ ಹೇಳ್ತಿಲ್ಲ. 44 ಡಿಗ್ರಿ ಇದ್ರೆ ಕಷ್ಟ ಬರ್ತಿರಲ್ಲ, 44 ಡಿಗ್ರಿ ಇದ್ರೆ ತಪ್ಪ ನಮ್ಮ ಜ್ಞಾನ. ಆ ರೀತಿ ಎಲ್ಲ ಅಳೆಯೋದು ಜ್ಞಾನವನ್ನು. ಜ್ಞಾನ ತೂಕ ಮಾಡುವಂತಲ್ಲ, ಅಳೆಯುವಂತ ಕೆಲಸದಿಂದ ಗೊತ್ತಾಗುವಂತ. ವೇದಗಳಲ್ಲಿ ಏನ್ ಮಾಡುತ್ತೆ? ವಿದ್ವಾಂಸರು ಯಾರು? ದೇವತೆಗಳು ಕೆಲವರನ್ನ ವಿದ್ವಾಂಸರು ಅಂತ ಅರಿತುಕೊಳ್ತಾರೆ. ತಮ್ ದೇವಾಹ ಸ್ಥವಿರಂ ವಿದುಹು, ತಮ್ ದೇವಾಹ ಬ್ರಾಹ್ಮಣಂ ವಿದುಹು. ಹೀಗೆ ದೇವತೆಗಳು ಕೆಲವರನ್ನ ಗುರುತಿಸ್ಕೊಳ್ತಾರೆ. ಹೇಗೆ? ಚಿಕ್ಕ ವಯಸ್ಸಾದ್ರೂ ತಪ್ಪಿಲ್ಲ, ವಯಸ್ಸಾಗಿದ್ದಿರ್ಬೇಕು, ಕೂದಲೆಲ್ಲ ಬೆಳ್ಳಗಾಗಿರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಯುವಾನಮಿ ಅಧೀಯಾನಂ ತಮ್ ದೇವಾಹ ಸ್ಥವಿರಂ ವಿದುಹು. ಜ್ಞಾನಿ ಅಂತ ಯಾರು ತಿಳ್ಕೊಳ್ತಾರೆ? ಯಾರು ತನ್ನನ್ನು ಅರ್ತ್ಕೊಂಡಿದ್ದು, ತನಗೆ ಮೇಲುಕೊಂಡು ಈಶ್ವರನ ಬಗ್ಗೆ ಅರ್ತ್ಕೊಂಡಿರ್ತಾನೋ ಅವನಿಗೆ ತಾನು ಸಮರ್ಪಿಸ್ಕೊಳ್ತಾನೋ ತನ್ನನ್ನ, ಅವನು ಎಲ್ಲ ಜ್ಞಾನವನ್ನು ಪಡೆದವನು. ದಾಸರು ಹೇಳಿದ್ರು ಮಹಾಭಾರತದಲ್ಲಿ, ಸ್ವಾಮಿ ನಾನು ಎಲ್ಲ ವೇದಗಳನ್ನು ವಿಂಗಡಣೆ ಮಾಡಿ ಎದುರಿಗೆ ಹೇಳ್ಕೊಟ್ಟಿದ್ದೀನಿ, ಮಹಾಭಾರತ ಬರೆದಿದ್ದೀನಿ. ಊರಲ್ಲಿ ಎಷ್ಟು ಧರ್ಮ ತಿಳ್ಕೋಬಹುದು ಅಷ್ಟನ್ನು ಹೇಳುವಂತಹ ಮಹಾಭಾರತವನ್ನು ಬರೆದಿದ್ದಾರೆ. ಅದರಿಂದ ಪುರಾಣಗಳನ್ನು ಬರೆದಿದ್ದಾರೆ, ಬ್ರಹ್ಮಸೂತ್ರಗಳನ್ನು ಬರೆದಿದ್ದಾರೆ. ಅದರಲ್ಲಿ ಗೀತೆ ಬರುತ್ತೆ, ದಾಸನ ಬರುತ್ತೆ, ಎಲ್ಲ ಬರುತ್ತೆ. ಇದಿಷ್ಟು ಬರೆದಾದ್ರೂ ಕೂಡ ಇದಿಷ್ಟು ಯಾರು ತಿಳಿಬೇಕು ಅಂತ ಎದುರು ನೋಡಲ್ಲ. ಸದೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದ. ಯಾರಿಗೆ ಮನಸ್ಸು ಯಾವಾಗಲೂ ಶಾಂತಿಯಿಂದ ಇರುತ್ತೋ ಅವನೇ ಎಲ್ಲ ಶಾಸ್ತ್ರಗಳನ್ನು ಅರಿದವನು, ಅರ್ಥವನು. ನಿಮಗೆಲ್ಲ ಶಾಸ್ತ್ರ ಗೊತ್ತು, ಆದರೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಇನ್ನೂ ಕೊರತೆ ಇದೆ ಅಂತ ಅರ್ಥ. ಯಾವಾಗ ಶಾಂತಿ ಬರುತ್ತೆ? ಉಪನಿಷತ್ತು ಕಥೆ ಹೇಳ್ತು. ಯಾರೋ ಒಬ್ಬ ರಾಜ ಹತ್ರ ಹೋಗಿ ನೋಡ್ತಾನೆ, ಸಾಮಾನ್ಯ ಭಾಗರು ರಾಜನನ್ನು ನೋಡ್ತಾನೆ. ಪ್ರತಿದಿನ ಆನೆಗಳು ಬರೋದೆಲ್ಲ ನೋಡ್ತಾನೆ. ಒಂದಿನ ದಿನದಿಂದ ಅವನ ರಾಜ್ಯ ಹೊರಟೋಯ್ತು, ಅವ್ನು ಬರಲಿಲ್ಲ. ಪಕ್ಕದಿಂದ ಕೇಳ್ತಾನೆ, ಏನಾಯ್ತು ಅವ್ನು ಬರಲಿಲ್ಲ? ಅವ್ನ ರಾಜ್ಯ ಹೋಯ್ತು, ಆನೆ ಹೋಯ್ತೆಲ್ಲ ಹೋಗುವಂತಹದ್ದು ಅದು. ದಿನ ಬರೋದು ನೋಡ್ತಾ ಇದ್ದೆ, ಯಾವ್ದೇನೋ ನೋಡ್ತಾನೆ, ಇನ್ಯಾವ ತಗೊಂಡ ಅವ್ನು ಹೋಯ್ತು. ಹೀಗೆ ಒಬ್ಬೊಬ್ಬನು ಪ್ರತಿ ಬೈಲಾರು ಬರ್ತಾ ಇರ್ತಾರೆ. ಅವ್ನ ದಿನ ಹುಷಾರಿಲ್ಲ, ಹೋಗ್ಬಿಟ್ಟಲ್ಲ, ಇಷ್ಟ ಚೆನ್ನಾಗಿದ್ದಲ್ಲ, ಪರೀಕ್ಷೆನಾಗಿರ್ತಾರೆ ಅಷ್ಟೇ. ಅದಕ್ಕೆ ಈಗ ಒಂದೊಂದಾಗಿ ಕೇಳ್ಕೊಂಡು ಬಂದವನು ಯಾರಿದ್ರೆ ಯಾರು ಯಾವತ್ತೂ ಹೋಗದೇ ಇರುತ್ತೆ. ಈಗ ನಿಮ್ಗೆ ಪ್ರಶ್ನೆ ಓದೋರೆಲ್ಲ ಈ ಉತ್ತರ ಹೇಳಕ್ಕೆ ಆಗ್ತಿಲ್ಲ. ಅವನು ಕೇಳ್ತಾನೆ, ಇಲ್ಲ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಯಾರು ಯಾವಾಗ ಸಂತೋಷವಾಗಿರ್ತಾರೆ? ಹೇಳಕ್ಕಾಗಿಲ್ಲ. ಓದಿದವರೇ ಸೇರಿದ್ರು. ನನಗೆ ಯಾಕೆ ಇಲ್ಲವ್ರಿಗೆ ಏನು ಚಿಂತೆ ಬಂದಿಲ್ಲ? ನಾನು ಬರೀ ಬೇರೆಯವ್ರು ನೋಡ್ತಾ ಇದ್ದೇನೆ, ನನಗೇನು ಚಿಂತೆ ಏನಿಲ್ಲ. ನೀನೇ ಕೈ ಓದವನು ಅಂತ ಪಕ್ಕದಲ್ಲಿದ್ದವನು. ನಾವೆಲ್ಲ ಓದಿ ಸಾಧಿಸ್ಬೇಕಾದ, ನಾವು ಓದಿ ಸಾಧಿಸ್ಬೇಕಾದ. ನಿನಗೆಲ್ಲವೂ ವಿರೋಧವಾಗಿ ಕಾಣ್ತಾ ಇದೆ, ನಿನಗೆ ಅದರಲ್ಲಿ ಯಾವುದನ್ನು ಆಸಕ್ತಿ ಇಲ್ಲ. ನೀನು ನೋಡಿ ನಿನ್ನ ಕೆಲಸ ಮಾಡೋಣ. ನಿನ್ನ ಭಾವನ ಅಂತ ಜನ ಹೇಳ್ತಾರೆ, ಓದಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಷ್ಟವೇನಿಲ್ಲ. ಅಲ್ಲೇನು ಹೇಳ್ತಾರೆ? ರಾಮಾನುಜರ 9 ಗ್ರಂಥಗಳು, ಅವರು ಬ್ರಹ್ಮಸೂತ್ರಕ್ಕೆ ಭಾಷೆ ಬಂದಿದ್ದಾರೆ, ಗೀತೆಗೆ ಭಾಷೆ ಬಂದಿದ್ದಾರೆ, ಉಪನಿಷತ್ತುಗಳಿಗಾಗಿ ವೇದಾಂತ ಸಂಗ್ರಹ ಅಂತ ಬಂದಿದ್ದಾರೆ. ಅದೆಲ್ಲ ಸರಿ. ಅದು ನನಗೆ ಗೊತ್ತು ಅಂತ ಅನ್ಕೊಂಡಿರೋರು ಕೆಲವರು ಇರ್ತಾರಲ್ಲ, ಅವ್ರಿಗೂ ಕೂಡ ನಿಮಗೆ ಏನು ಗೊತ್ತಿದ್ರೆ ಗೊತ್ತಿದ್ದಾಗ ಆಗುತ್ತೆ, ತಿಳಿಸೋದಕ್ಕೋಸ್ಕರ ಅವೆಲ್ಲ ಬರೆದಿದ್ದಾಗುತ್ತೆ. ಆಮೇಲೆ ಸ್ತೋತ್ರಗಳು ಬಂದಿದ್ದಾವೆ, ಗದ್ಯಗಳು, 3 ಗದ್ಯಗಳು. ಅದು ಎಲ್ರಿಗೂ ಉಪಕಾರವಾಗುವಂಥ. ಯಾಕಂದರೆ ಪತ್ನಿ ಕಲ್ಯಾಣಿಕ ಜ್ಞಾನಾನಂದಿಕ ಸ್ವರೂಪ ಅಂತ ಅರ್ಥ ಹೇಳ್ತಾ ಹೋಗ್ತಾರೆ. ಅನುಭವಿಸೋಕ್ಕಾಗುತ್ತೆ, ಚೆನ್ನಾಗಿ ಮಧ್ಯವಾಗಿ ಮನಸ್ಸಿಗೆ ತೃಪ್ತಿಯಾಗಿರುತ್ತೆ. ಅದು ಭಗವಂತನ ಗುಣಗಳನ್ನು ಗಾನ ಮಾಡಿಬಿಟ್ರೆ ಸಾಕ. ಒಟ್ಟು 9 ಗ್ರಂಥ ಬಂದಿದ್ದು. ಬ್ರಹ್ಮಸೂತ್ರಗಳಿಗಾಗಿ 3 ಗ್ರಂಥಗಳು, ಶ್ರೀಭಾಷ್ಯ ಅಂತ ಬಹಳ ವಿಸ್ತಾರವಾಗಿ ಇತರ ಮತಗಳನ್ನೆಲ್ಲ ಖಂಡಿಸಿ ತಮ್ಮ ಮತವನ್ನು ಸ್ಥಾಪಿಸಿದರು. ವೇದಾಂತ ದೀಪ ಅಂತಂದು ನಮಗೆ ಪ್ರಶ್ನೆ ಏನು ಉತ್ತರ ಏನು ಒಂದು ಸೂತ್ರಗಳು ತಿಳ್ಕೊಳ್ಳಬೇಕಾದಷ್ಟು ಹೇಳಿದ್ರು. 3ನೇದ ಪ್ರಶ್ನೆ ಕೂಡ ಬೇಕಿಲ್ಲ, ಉತ್ತರಗಳು ತಿಳ್ಕೊಂಡೆ. ಅಷ್ಟು ಸೂತ್ರ 3 ಗ್ರಂಥ ಸೂತ್ರಗಳ ಬಗ್ಗೆ. ಗೀತಾ ಭಾಷೆ ಒಂದು ಉಪನಿಷತ್ತುಗೋಸ್ಕರ ವೇದಾಂತ ಸಂಗ್ರಹ ಅಂತ ಬಂದರು. 3 ಗದ್ಯಗಳು, ದೇವಿಕೊಂಡ ಗದ್ಯ, ಶ್ರೀರಂಗ ಗದ್ಯ, ಶರಣಾಗತಿ ಗದ್ಯ ಅಂತ ಬಂದರು. 9ನೇದಾಗಿ ಒಂದು ಬರೆದಿತ್ತು. ಕೊನೆಗೆ
ಅಂದ್ರೆ ಏನು? ಪ್ರತಿದಿನ ಮಾಡಬೇಕಾದ್ರೆ ಯಾಕೆ ಮಾಡ್ತೀರೋ ಮಾಡೋದು, ಇದು ಖಂಡಿತ ಮಾಡಬೇಕು ಅಂತದ್ದು ಏನಾದರೂ ಇದ್ರೆ ನಿತ್ಯ ಪ್ರತಿದಿನ ಮಾಡಬೇಕಾದ್ರೆ ಆನ್ಹಿಕಾಂತ ಸಾಮಾನ್ಯವಾಗಿ ಹೇಳಿದ್ರು ಇಂಥದ್ದೇವರು ದಿನಚರಿ ಏನು ಆ ರೀತಿ ಮಾಡಬೇಕಾದ್ದೇನು? ಪರಮಾತ್ಮನನ್ನ ಸ್ಮರಿಸಬೇಕು, ಪೂಜಿಸಬೇಕು. ಭಗವಂತನನ್ನ ಪೂಜೆ ಮಾಡೋದು ಅನೇಕ ಪ್ರಕಾರಗಳು. ಬಹಳ ಸಮಯ ಆಗಬೇಕು ಅಂತಿಲ್ಲ, ಬೇಕಾದ ವಸ್ತುಗಳು ಬೇಕು ಅಂತಿಲ್ಲ, ಅದೆಲ್ಲ ಹಾಕೊಳ್ಳೋದು. ಅದು ಶ್ರೀಮಂತರಾದ ಒಂದು ರೀತಿ ಮಾಡುವುದು, ಬಡವರಾದ ಇನ್ನೊಂದು, ಅದ್ರ ಬಗ್ಗೆ ಎಷ್ಟು ಬರೀ ಮಾನಸಿಕವಾಗಿ ಮನಸ್ಸಿಗೆ ಯಾರಿಗೂ ದಾರಿದ್ರ್ಯ ಇಲ್ಲ. ದೇವರು ಯಾರಿಗೂ ಮನಸ್ಸನ್ನು ಕೊಡದೇ ಬಿಟ್ಟಿಲ್ಲ. ಯಾರಿಗೆ ಆಗಲಿ ಮನಸ್ಸನ್ನು ಮಾನಸಿಕವಾಗಿ ತಾನು ತನ್ನನ್ನು ಪರಮಾತ್ಮನ ದಾಸನಾದ ಅವನು ತನಗೆ ಸ್ವಾಮಿ ಅನ್ನೋದನ್ನು ಹಚ್ಕೊಂಡ್ಬಿಟ್ಟಿದ್ರೆ ಅವನಿಗೆ ಒಂದು ಶಬ್ದ ಹೇಳ್ತಾರೆ, ಪರಮೈಕಾಂತಿ. ಪರಮೈಕಾಂತಿ ಒಂದು ಶಬ್ದ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಏಕಾಂತಿ ಅಂತ ಒಂದು, ಅದ್ರ ಮೇಲೆ ಪರಮೈಕಾಂತಿ ಅಂತ ಮುಂದಿನ ಅಂತಾರೆ. ಭಗವಂತನನ್ನು ಬಿಟ್ಟು ಯಾರತ್ತರೂ ಹೋಗಿ ಏನನ್ನೂ ಕೇಳೋದಿಲ್ಲ ಅಂತಿದ್ರೆ ಏಕಾಂತಿ. ಅವನು ಭಗವಂತನಂತ ಧರ್ಮಕ್ಕೆ, ಅರ್ಥಕ್ಕೆ, ಕಾಮಕ್ಕೆ, ಮೋಕ್ಷಕ್ಕೆ ಏನು ಪ್ರಕಾರ ಕೇಳ್ಕೋಬಹುದು, ತಪ್ಪೇನಿಲ್ಲ. ಅಂತ ಚತುರ್ವಿಧ ಭಜಂತೇವ ಜನ ಸುಮತಿನೋ ಜನ ಜ್ಞಾನಿ ಜಿಜ್ಞಾಸು ರಕ್ಷಾಚಿ ಆತ್ಮೋ ಜಿಜ್ಞಾಸು ರಕ್ಷಾಚಿ ಜ್ಞಾನಿ ಭಕ್ತರ್ಷಭ. ಕೇಳಿಲ್ಲ, ಐಶ್ವರ್ಯ ಇತ್ತು ಕಳ್ಕೊಂಡ ಮತ್ತೆ ಬೇಕು ಅಂತ ಆಸೆ ಪಡ್ತಾನೆ, ಬಡವನಾಗಿದ್ದಾನೆ ಹೊತ್ತಾಗಿ ಐಶ್ವರ್ಯ ಬೇಕು ಆಸೆ ಪಡ್ತಾನೆ, ಮತ್ತೆ ಜ್ಞಾನ ಬೇಕು ಕೈಯಲ್ಲಿ ಬೇಕು ಆಸೆ ಪಡ್ತಾನೆ, ಮತ್ತೆ ಅಥವಾ ಮೋಕ್ಷ ಬೇಕು ಅಂತ ಆಸೆ ಪಡ್ತಾನೆ. ಮತ್ತೆ ಅವರು ನನ್ನ ಹತ್ರಲೇ ಬರೋದು, ಬೇರೆ ಯಾರತ್ರೂ ಹೋಗೋದಿಲ್ಲ ಅಂತಿದ್ರೆ ಏಕಾಂತಿ ಅಂತ ಹೆಸರು ಅವನಿಗೆ. ಏಕಾಂತಿ ಅಂದರೆ ಏಕಸ್ಮಿನ್ನೇವ ಅಂತಹ, ಒಬ್ಬನಲ್ಲೇ ಏನೇ ನನಗೆ ಬೇಕಿದ್ರೆ ಅವನ ಹತ್ರಲ್ಲೇ ಕೇಳ್ಕೊಳ್ಳೋದು. ಪರಮೇಕಾಂತಿ ಅಂದ್ರೆ ಏನು? ಅವನತ್ರಲ್ಲೂ ಏನು ಕೇಳದೆ ಇರೋದು, ಅವನನ್ನೇ ಸೇವೆ ಮಾಡೋದು, ಅವನ ಹತ್ರ ಏನು ಕೇಳಿದೆ ಪ್ರತಿಫಲ ಎದುರು ನೋಡದೆ ಅವನಿಗೆ ಕೈಂಕರ್ಯ ಮಾಡ್ತಾ ಇದ್ದು ಪರಮೇಕಾಂತಿ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ ಗೀತೆಯಲ್ಲಿ ಸಾಮಾನ್ಯವಾಗಿ ಹೇಳೋದು ಉದ್ದೇಶ, ಒಂದು ಕರ್ಮ ಮಾಡಿದ್ರೆ ಅದೊಂದು ಕಾಮನೆಯಿಂದ ಮಾಡಿ. ಗಿಡ ನೆಡ್ತಾನೆ ಅಂತ ಹೇಳಿದ್ರೆ ಅದೊಂದು ಹೂವು ಹಣ್ಣು ಅಂತದ್ದು ಬೇಕು ಅನ್ನೋಕ್ಕೋಸ್ಕರ ಫಲದಲ್ಲಿ ದೃಷ್ಟಿ ಇಲ್ಲದೆ ಒಂದು ಅಂಕುರಾರ್ಪಣ ಮಾಡೋದಿಲ್ಲ. ವ್ಯರ್ಥವಾಗಿ ಯಾರಾದೊಂದು ಕೆಲಸ ಮಾಡ್ತಾರಾ ಪ್ರಶ್ನೆ. ಅಲ್ಲಿ ಈ ನಿಷ್ಕಾಮ ಶಬ್ದಕ್ಕೆ ಪರಮೈಕಾಂತಿ ಶಬ್ದ ಉತ್ತರ. ನಿಷ್ಕಾಮ ಅಂತಂದ್ರೆ ನಿಷ್ಫಲ ಅಂತ ಅರ್ಥ ಅಲ್ಲ. ನಿಷ್ಕಾಮ ಕರ್ಮ ಅಂದರೆ ನೀನಾಸೆ ಪಡಬೇಡ ಅಂತ ಅಷ್ಟೇ ಅರ್ಥವೇ ಹೊರತು ಅದು ಫಲ ಕೊಡೋದಿಲ್ಲ ಅಂತ ಅರ್ಥ. ನೀನು ಫಲಕ್ಕಾಗಿ ಮಾಡಬೇಡ ಅಂತ ಅಷ್ಟೇ ಹೊರತು ಫಲ ಇಲ್ಲ ಅಂತ ಹೇಳಿಲ್ಲ. ನಿಷ್ಫಲ ಬೇರೆ, ನಿಷ್ಕಾಮ ಬೇರೆ. ಗೀತೆಯಲ್ಲಿ ಹೇಳಿದ್ರೆ ನಿಷ್ಕಾಮ ಕರ್ಮ ಮಾಡು. ನಿಷ್ಕಾಮ ಕರ್ಮ ಅಂದರೆ ಅವನ ಕೆಲಸ ಮಾಡ್ತೇನೆ, ಇನ್ನೊಂದು ಫಲ ಬರುತ್ತೆ, ಫಲ ಬರಬೇಕು ಅಂತ ಕೆಲಸ ಮಾಡೋದು ಒಂದು ರೀತಿ. ಫಲ ಬರುತ್ತೋ ಬರೋದು ಮಾಡ್ತೀನಿ ಅಂತ ಅನ್ನೋದು ಇನ್ನೊಂದು ರೀತಿ. ಫಲ ಬರುತ್ತೆ ಅದಕ್ಕೆ, ಇವನಿಗೆ ಅದರಲ್ಲೇ ಆಸೆ. ತಿಳ್ಕೊಳ್ಳೋದು ಹೇಗೆ ಇದು ವ್ಯತ್ಯಾಸವನ್ನು? 90 ವರ್ಷದ ಮುದುಕ ಒಬ್ಬ ಒಂದು ಮಾವಿನ ಸಸಿ ನೆಡ್ತಾನೆ. ಮಾವಿನ ಮರಕ್ಕೆ ಸಸಿ ನೆಡ್ತಾನೆ. ಇದು 10 ವರ್ಷ ಬಿಟ್ಟು ಹಣ್ಣು ಕೊಡುತ್ತೆ, ಅಂದರೆ ಅಷ್ಟೊಳಗೆ ಇರೋದಿಲ್ಲ ಅಂತ ಅವನೊಬ್ಬ ಕೇಳ್ತಾನೆ, ಅಜ್ಜ ನೀನು ಈ ವಯಸ್ಸಲ್ಲಿ ಮರ ನಟ್ರೆ ಈ ಹಣ್ಣು ನೀನು ತಿಂತೀಯಾ, ತಿನ್ನೋದು ನೀನು ಬದುಕಿರ್ತೀಯಾ? ಮಗು ಹೋಗಿ ಕೇಳುತ್ತವ. ಉತ್ತರ ಕೊಡ್ತಾನೆ, ನಾನು ತಿಂದ ಹಣ್ಣನ್ನು ಯಾವುದನ್ನು ನಾನು ಸಸಿ ನಡಲಿಲ್ಲ. ನನ್ನ ಜೀವನ ಪೂರ್ತಿ 90 ವರ್ಷ ನಾನು ತಿಂದಿದ್ದೀನಲ್ಲ, ನಾನು ಯಾವುದನ್ನ ನಾನು ನಟ್ಟಿದ್ದೆ, ಯಾರೋ ನಟ್ಟಿದ್ದೆ ನಾನು ತಿಂದೆ. ನಾನು ನಡೋದು ನಾನು ತಿನ್ಬೇಕು ಅನ್ನೋದು ನಟ್ಟಿಲ್ಲ. ನಾನು ತಿಂದ್ರೆ ನಟ್ಟೋದು ಯಾಕೆ ನಟ್ಟರು ಗೊತ್ತಿಲ್ಲ. ನನಗೆ ಅದರಿಂದ ಲಾಭ ಪಡ್ಕೊಂಡವ್ರು ನಾನು ಮತ್ತೆ ಕೊಡೋಕ್ಕಾಗೋದು ಗೊತ್ತಿಲ್ಲ. ಯಾರು ನಟ್ಟವ್ರು ನಾನು ಯಾರು ನಟ್ಟೆ ತಿಂತಿದ್ದೆ ನನಗೆ ಗೊತ್ತಿಲ್ಲ. ನನಗೂ ಯಾರು ತಿಂತಾರೋ ಅನ್ನೋದು ಬೇಕಿಲ್ಲ. ಹಣ್ಣು ಬರಬಾರ್ದು ಅಂತ ಸಸಿ ನೋಡೋಕೆ ಹೇಳಿಲ್ಲ. ನಿಷ್ಕಾಮ ಕರ್ಮ ಅಂತಂದ್ರೆ ನಮಗೆ ನಾನು ಅದ್ರ ಫಲ ಅನುಭವಿಸೋದಿಲ್ಲ, ಅದರಿಂದ ಅದು ಹಣ್ಣು ಕೊಡಬಾರ್ದು ಅಂತಲ್ಲ, ಕೊಡಬೇಕು ಅಂತಲೇ ಮಾಡೋದು. ಅಂದರೆ ಯಾರು ಹೋಗುತ್ತೆ ನಮಗೆ ತಿಳಿಬೇಕಾಗಿಲ್ಲ. ನಮಗೆ ಬಂದಿದ್ದು ಯಾರಿಂದ ಬಂತು ಅಂತ ನಮಗೆ ಗೊತ್ತಿಲ್ಲ. ಅದೇ ರೀತಿ ಇದಕ್ಕಾಗಿ ಕೃಷ್ಣನ ಒಂದು ಮಾತನ್ನ ಗೀತೆಯಲ್ಲಿ ಈ ಪರಮೇಕಾಂತಿ ಶಬ್ದ ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ರಾಮಾನಂದರು ಹೇಳುವಾಗ ಆ ಕರ್ಮಫಲ ಹೇಳಿದ್ದು ಭೂ ಮಾತೆ ಸಂಗೋಸ್ತ ಕರ್ಮಣಿ. ಇದು ಒಂದು ಕೃಷ್ಣನ ಉಪದೇಶ. ಅಪ್ಪ ನೀನು ಕರ್ಮ ಮಾತ್ರ ಮಾಡ್ತಾ ಇವೆ, ಗಿಡ ನೋಡೋದು
ಆಯ್ತೆ ಮಾಡ್ತೀಯ ಅಂದರೆ ಮಾಡು, ಅದಕ್ಕೆ ನಿನಗೆ ಅಧಿಕಾರ ಇದೆ. ಆ ಫಲೇಶು, ಇದರಿಂದ ಹಣ್ಣು ಬರುತ್ತೆ. ನಾನು ನಟ್ಟಿದ್ದರಿಂದ ಹಣ್ಣು ಬಂತು, ನಾನು ನೆಟ್ಟ ಹಣ್ಣು ತಿಂದೇ ಇದ್ರೆ ಲೋಕವಲ್ಲ ಬುಭುಕ್ಷೆಯಿಂದ ಹಸುವಿಂದ ಸತ್ತೋಗ್ತಾರೆ. ಇದೆಲ್ಲ ಕಥೆ ಹೇಳ್ಬೋದು. ನಾನು ಅದನ್ನು ಮಾಡದೇ ಇದ್ದರೆ ಯಾರೂ ಇರೋದಿಲ್ಲ. ಇವತ್ತು ಸರ್ಕಾರದಲ್ಲಿ ಕೆಲವರು ಹತ್ರ ಹೇಳೋದಿಲ್ಲ, ಸ್ವಾಮಿ ನಾವು ಸೈನ್ ಮಾಡದೇ ಇದ್ದೆ ನೀವು ಪೆನ್ಷನ್ನೇ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಒಂದು ಸೈನ್ ಮಾಡದೇ ಇದ್ದರೆ ಪೆನ್ಷನ್ ಬರೋಲ್ಲ ಅಂತ ಅಂದ್ಕೊಳ್ಳೋ ಅಷ್ಟು ಒಂದು ಅಹಂಕಾರ ಒಂದು ಬರುತ್ತೆ ಅಂತ ಅಂದ್ಕೊಂಡು ಯಾವುದಕ್ಕೆ ಕಾರಣ? ಫಲಕ್ಕೆ ನೀನೆಲ್ಲ ಕಾರಣ, ಕರ್ಮ ಕಾರಣ. ನೀನು ಕರ್ಮ ಮಾಡಬೇಕಾದ್ರೆ ಫಲಕ್ಕೆ ನೀನು ಕಾರಣ. ಈ ಕರ್ಮ ಈ ಫಲ ಕೊಡಬೇಕು ಅಂತ ನಾನು ಆಜ್ಞೆ ಅವನು ಮಾಡೋದ್ರಿಂದ ಭಗವಂತನ ಆಜ್ಞೆಯಿಂದ ನಡೆಯುತ್ತೆ. ನೀನು ಮಾಡ್ತಾ ಹೋಗು. ನಿನ್ನ ಕೆಲಸವನ್ನು ನೀನು ಮಾಡಿದ್ರೆ ನಾನು ನಿನ್ನಲ್ಲಿಗೆ ಒಲಿತೀನಿ, ನಿನಗೆ ಸಂತೋಷ ಪಡ್ತೀನಿ. ಆದ್ರೆ ಎಲ್ಲಿ ಹೋಗ್ಬೇಕೇನಾಗೋದು ನಾನು ನೋಡ್ಕೊಳ್ತೀನಿ. ಇದನ್ನ ಗಂಟು ಹಾಕೋಬೇಡ. ಮಾ ಕರ್ಮ ಫಲ ಹೇತುರ್ಭೋ, ಕರ್ಮದ ಫಲಕ್ಕೆ ನಾನು ಕಾರಣ ಅನ್ನೋ ಭಾವನೆಯನ್ನು ಬಿಟ್ಬಿಡೋದು. ನೀನು ಕರ್ಮ ಮಾಡ್ತೀಯ, ಫಲ ಬರುತ್ತೆ. ಫಲ ನಿನ್ನಿಂದ ಬರಲಿಲ್ಲ, ಕರ್ಮ ನಿನ್ನಿಂದ ಬಂತು, ಇದು ಗೊತ್ತು. ಫಲ ನಿನ್ನಿಂದ ಬರುತ್ತೆ ಅಂತ ನೀನು ಅನ್ಕೋಬೇಡ. ಕರ್ಮದ ಫಲಕ್ಕೆ ನಿನಗೆ ಸಂಬಂಧ ಇದೆ ಅಂತ ಅನ್ಕೋಬೇಡ. ಕರ್ಮ ಫಲ ಹೇತು ಮಾಭೂಹು. ಇದು ಅನೇಕ ಕಡೆ ಆಗುತ್ತೆ. ಒಬ್ರು ಕಷ್ಟಪಟ್ಟು ಒಂದು ಕಾರ್ಯ ಮಾಡ್ತಾರೆ, ಸಾಧನೆ ಆದ ವೇಳೆಗೆ ಅನುಭವಿಸಕ್ಕೆ ಅವರೇ ಇರೋದು. ಅವಾಗ ಮಾಡಿದ್ದೆಲ್ಲ ಏನಾಯಿತು, ನೀವು ಅನುಭವಿಸಕ್ಕೆ ಹೋಗ್ತಾರೆ, ಆಗ್ಬೋದು. ನಿನಗೆ ಆ ಯೋಗ ಇದೆ ಇಲ್ಲ ಅಂತಲೂ ನಿನಗೆ ಗೊತ್ತಿಲ್ಲ. ನಿನ್ನ ಕರ್ಮ ಏನು, ನಿನ್ನ ಪೂರ್ವ ಕರ್ಮಾನುಗಳ ಪುಣ್ಯಪಾಪಗಳಿಗೆ ಅನುಗುಣವಾಗಿ ನಾನು ಯಾರಿಗೆ ಏನು ಕೊಡಬೇಕೋ ಕೊಡ್ತೀನಿ. ನೀನು ಅದು ಬಂದ್ಬಿಡುತ್ತೆ ಅಂತ ಇವತ್ತು ಅನ್ಕೋಬೇಡ. ನಿನಗೆ ಬರಬೇಕಾದ್ರೆ ನಿನಗೆ ಬರುತ್ತೆ. ನಿನಗೆ ಬರೋದು ತಪ್ಪೋದಿಲ್ಲ, ಬರಬಾರ್ದು, ಬರೋದಿಲ್ಲ. ಇದಕ್ಕಾಗಿ ನೀನು ಸುಮ್ಮನೆ ಇರೋ ಹಾಗಿಲ್ಲ. ನೀನು ಮಾಡೋದನ್ನು ಮಾಡ್ತಾ ಇದ್ದೀನಿ. ಇವತ್ತು ನೀನು ಮಾಡೋದನ್ನು ಮಾಡಿದ್ರೆ ಕೂಡ ಹಿಂದೆ ಮಾಡಿದ್ದಿದ್ರು ಇವತ್ತು ಮಾಡಿದ್ರಿಂದ ಮುಂದೆ ನೀನು ಒಳ್ಳೇದು ಬರೋದು ಬರುತ್ತೆ. ಅವಾಗ ನಾವು ಬರಬಾರ್ದು ಏನಂತ ಕೇಳಬೇಕು, ನೀನು ನನಗೇನು ಕೊಡಬೇಡ, ಬರೋದು ತಾನಾಗಿ ಬರುತ್ತೆ. ಅವನ ಆಜ್ಞೆಯಿಂದಲೇ ತಾನಾಗಿ ಬರೋದು ಬರ್ತಾ ಇದೆ. ಆದರೆ ಏನು ಮಾಡಿದ್ರೆ ಅವನು ತೃಪ್ತಿ ಕೊಡ್ತಾನೆ. ಕೃಷ್ಣನಿಗೆ ಯಾವುದರಿಂದ ಪ್ರೀತಿ ಆಗುತ್ತೆ ಅಷ್ಟು ಮಾತ್ರ ನೀನು ಮಾಡ್ತಾ ಹೋದರೆ ತತ್ ಪುರುಷ್ವ ಮದರ್ಪಣಂ. ಯತ್ ಕರೋಷಿ ಯದ್ ಅಶ್ನಾಸಿ ಯದ್ ಜುಹೋಷಿ ದದಾಸೀತ ಯತ್ ತಪಸ್ಸತಿ ಕೌಂತೆಯ ತತ್ ಪುರುಷ್ವ ಮದರ್ಪಣಂ. ನಾನು ತಪಸ್ಸು ಮಾಡಿದೆ, ನಾನು ಯಾಗ ಮಾಡಿದೆ, ನಾನು ದಾನ ಮಾಡಿದೆ, ಏನೇನು ಮಾಡಿದ್ರು ಕೃಷ್ಣಾರ್ಪಣ ವಸ್ತು ಅಂತ ಮಾತು ಹೇಳ್ಬಿಡು, ನಿನಗೆ ಒಳ್ಳೇದಾಗುತ್ತೆ. ಈ ಭಾವನೆ ಉಳ್ಳವರಿಗೆ ಪರಮೀಕಾಂತಿ. ಅವಾಗೇನು ಕೇಳಬೇಕಾಗ್ತದೆ. ಸ್ವಾಮಿ ನಮಗೆ ಗೊತ್ತಿಲ್ಲ, ನಾವು ಕೇಳಲಿಲ್ಲ ಅನ್ನೋಕ್ಕೋಸ್ಕರ ಅವ್ನು ಬಿಟ್ಬಿಡೋದಿಲ್ಲ, ಕೊಡದೆ ಇಟ್ಬಿಡೋದಿಲ್ಲ. ಅದಕ್ಕೆ ಹೇಳುವಾಗ ಏನು ಮಾಡಿದ್ದಾರೆ ಅಥ ಪರಮೈಕಾಂತಿನ ಭಗವದ್ ಆರಾಧನ ಪ್ರಯೋಗಂ ವಕ್ಷ್ಯೆ ಅಂತ ಪ್ರಾರಂಭಿಸ್ತಾರೆ ನಿತ್ಯ ಗ್ರಂಥದಲ್ಲಿ. ಪರಮೈಕಾಂತಿ ಆದವನಿಗೆ ಪರಮಾತ್ಮನನ್ನ ಪ್ರೀತಿ ಪಡಿಸೋ ದಾರಿಯನ್ನ ಹೇಳ್ತೇನೆ. ಇದು ಎಲ್ಲ ಜ್ಞಾನದ ಆಧ್ಯಾತ್ಮೇನ ತಿಳಿದಿರೋದು ಎಷ್ಟೇ ಇದ್ರು ಕೂಡ ಅದನ್ನು ಕೆಲಸದಲ್ಲಿ ಹೇಗೆ ತರೋದು. ಪ್ರತಿದಿನ ನಾವೇ ವಾದ ಮಾಡಬೇಕಾಗಿತ್ತು, ಶಾಸ್ತ್ರ ಪಾಠ ಹೇಳಬೇಕಾಗಿತ್ತು. ಅದ್ವೈತ ಸರಿ, ದ್ವೈತ ಸರಿ, ಇಷ್ಟಾದ್ವೈತ ಸರಿ ಇದೆಲ್ಲ ಹೇಳಬೇಕಾಗಿಲ್ಲ. ಸೂತ್ರಗಳಿಗೆ ಏನರ್ಥ, ಶ್ಲೋಕ ಮಹಾಭಾರತಕ್ಕೆ ಏನರ್ಥ, ಇದು ಬೇಕಿಲ್ಲ. ಅದು ಇದ್ದೇ ಇದ್ರೂ ಜೀವನ ಚೆನ್ನಾಗಿ ನಡೆಯುತ್ತೆ. ಪರಮಾತ್ಮನ ಸ್ಮರಿಸ್ಕೊಳ್ದೇ ಇದ್ದರೆ ಕಷ್ಟಗಳು ಬರಬಹುದು. ಅದು ಬರದೇ ತಡೆಯೋದಕ್ಕೆ ನಮ್ಮ ಸ್ಮರಣೆ ಒಂದು ಕಾರಣ. ಇದು ಮುಂಜಾಗ್ರತೆಯಾಗಿ ನಾವು ನಮ್ಮ ಕ್ಷೇಮವನ್ನು ಖಾತ್ರಿ ಮಾಡಿಕೊಳ್ಳೋ ದಾರಿ ಇದೆ. ಆಗ ಇದಕ್ಕೆ ಕಷ್ಟಪಡಬೇಕಾದ್ದೇನೆ. ಪರಮಾತ್ಮನಿಗೆ ದುಡ್ಡು ಕೊಟ್ಟು ಏನನ್ನು ತಗೊಂಡು ಕಷ್ಟಪಟ್ಟು ಅವನು ಪೂಜಿಸಬೇಕಾದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಇವನೇ ಭಕ್ತ್ಯಾ ಪ್ರಯತ್ಸತಿ ಇದನ್ನು ಹೇಳಿದ. ತುಳಸಿ ಪತ್ರೆ ತಂದು ಕೊಟ್ಟರೆ ಕೂಡ ಸಾಕು. ನಾನೇನು ಹತ್ತಿಕೊಂಡಿದ್ದು ನೀವು ಕೊಟ್ಟಿದ್ದರಿಂದ ನನಗೆ ಹೊಟ್ಟೆ ತುಂಬುತ್ತೆ ಆ ಥರ ಏನಿಲ್ಲ. ನಿನಗೆ ಭಾವನೆ ಇದೆಯಾ, ನನಗೆ ಮೇಲೊಬ್ಬ ನನಗೆ ಬೇಕಿದ್ದನ್ನೆಲ್ಲ ಕೊಡ್ತಾ ಇದ್ದಾನೆ, ಅವನ್ನ ನೆನೆಸಲೇ ಇಲ್ವಲ್ಲ, ಅವನಿಗೋಸ್ಕರ ಇದಿರಲಿ ಅಂತ ಭಾವಿಸೋ ಆ ಅಭಿಪ್ರಾಯ ಮನಸ್ಸಲ್ಲಿ ಆ ಚಿಂತೆ ಇದ್ದರೆ ಸಾಕು. ಯಾವುದನ್ನು ಬೇಕಾದ್ರೂ ಮಾಡೋದನ್ನ ಪತ್ರಂ ಪುಷ್ಪಂ ಫಲಂ ಬರೀ ನೀರು ಕೂಡ ಸಾಕು. ಆದರೆ ಭಕ್ತ್ಯಾಪ್ರಯಚ್ಛತಿ ಆ ಒಂದು ಶಬ್ದ ಪ್ರಧಾನ. ಇದನ್ನು ಕೊಡೋವಾಗ ನನಗಿದೇ ನಾನು ಕೊಡ್ತೀನಿ ಅಂತಲ್ಲ, ನೀನು ಕೊಟ್ಟಿದ್ದಪ್ಪ ನಿನ್ನ ಅನುಗ್ರಹದಿಂದ ಸಿಕ್ಕಿದ್ದು ಅಂತ ಅವನಿಗೆ ಹೇಳೋದು. ಇದನ್ನ ತಿರುಪತಿಯಲ್ಲಿ ರಾಜನಿದ್ದ ಕಾಲದಲ್ಲಿ ದೊಡ್ಡಮಾನಂದರು ರಾಜ ಇದ್ದ, ಚೋಳರಾಜ. ಅವನ ಕಾಲದಲ್ಲಿ ಬಹಳ ಬೇಕಾದ ದೇವರಿಗೆ ಕೈಂಕರ್ಯಗಳನ್ನ ಮಾಡ್ತಾ ಇದ್ದ ತಿರುಪತಿ ಬೆಟ್ಟದ ಮೇಲೆ. ಅವನು ಬಂದರೆ ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಅವರಿಗೆ ಅಷ್ಟು ಗೌರವಗಳನ್ನು ಮಾಡಬೇಕು ಅಂತ ಮೆದು ನೋಡ್ತಾ ಇದ್ದ. ಜೊತೆಲಿದ್ದ ಸಿಬ್ಬಂದಿಗಳೆಲ್ಲ ಅವರಿಂದ ಅವ್ರಿಗೆ ಲಾಭ ಆಯಿತು, ಅದಕ್ಕೋಸ್ಕರ ಅವನ್ನೆಲ್ಲ ಇದು ಮಾಡೋದು. ಒಂದಿನ ಅವನು ಬಂದು
ಚಿನ್ನದಲ್ಲಿ ಬೇಕಾದಷ್ಟು ವಸ್ತುಗಳನ್ನೆಲ್ಲ ಹಾರವಾಗಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರು. ಅವತ್ತೇನೋ ದೇವರು ಒಪ್ಕೊಳ್ಳಿಲ್ಲ. ಅದು ಇಟ್ಟಿರಿ ಭಕ್ತಲ್ಲಿ ನೋಡೋಣ ಅಂತ ಅರ್ಚಕರಿಗೆ ಒಳಗಿಂತ ಒಂದು ಶಬ್ದ ಕೇಳುತ್ತೆ. ಏನೋ ದೇವರು ಇವತ್ತು ಒಪ್ಕೊಳ್ಳಿಲ್ಲ, ಇಟ್ಟಿರ್ತೀವಿ, ನಾಳೆ ಬನ್ನಿ ನೋಡೋಣ ಹೇಳ್ಕೊಳ್ತಾರೆ. ಆವತ್ತು ರಾತ್ರಿ ತಿಳಿಯುವಂಥ ದೇವರ ಶಿರಸ್ಸಲ್ಲಿ ಮಣ್ಣಿಂದ ಮಾಡಿದ್ರು ಒಂದು ಶಿರಸ್ಸಿನ ಮೇಲೆ ಹೋಗ್ಬಿಡ್ತೀವಿ. ಕುಂಬಾರ ಒಬ್ಬ, ಅವನಿಗೆ ದೇವರ ಹತ್ರ ಭಕ್ತಿ, ಅವನಿಗೆ ಸೌಕರ್ಯ ಏನಿಲ್ಲ, ಬಡತನ. ಮಡಕೆ ಮಡಕೆಯನ್ನು ಮಾರ್ಬಿಟ್ಟು ಏನೋ ಜೀವನ ಮಾಡ್ತಾರೆ. ಮಡಕೆಯೆಲ್ಲ ಮಾಡಿ ಮುಗಿಸಿದ್ರೆ ಕೈ ತೊಳೆದಾಗ ಒಂದು ಕೈಯಲ್ಲಿ ಹಚ್ಕೊಂಡಿರೋ ಮಣ್ಣನ್ನೆಲ್ಲ ಅದನ್ನ ಮಾತ್ರ ತೆಗೆದು ಭೂಮಿ ತರ ಮಾಡಿಬಿಟ್ಟು ವೆಂಕಟೇಶ್ವರ ಸ್ವಾಮಿಗಿರಲಿ ಅಂತ ತನ್ನ ಜಾಗದಲ್ಲಿ ಇಟ್ಬಿಟ್ಟು ಹೋಗ್ಬಿಡೋದು. ಇದನ್ನು ಅವರು ತನ್ನ ಕೆಲಸ ಮೇಲೆ ಇಟ್ಕೊಂಡ್ಬಿಟ್ಟಿದ್ರು. ಆಂಜನೇಯ ಸಾಹೇಬ ರಾಜ ಬಂದು ನೋಡಿದ್ರೆ ಅವ್ನು ಕಾಲದಲ್ಲಿ ಇತ್ತು, ಅವ್ನು ಕೊಟ್ಟಿದ್ದು ತಿನ್ನೋದು ಹಾಲು ಪುಷ್ಪಗಳು. ಏನು ಸ್ವಾಮಿ ಹೀಗಾಯ್ತು, ನೀವೇನೋ ನಿಮಗೆಲ್ಲ ಇದೆ ಅಂತ ಅಂದ್ಕೊಂಡು ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟರೆ ದೇವ್ರನ್ನ ನೋಡೋಕೆ ಬರೋರಿಗೆ ಅಲಂಕಾರ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಾಗಿ ದೇವ್ರಿಗೆ ಅನ್ನಿಸ್ತು. ಅದಿಲ್ಲದೆ ಕೂಡ ಅವ್ರನ್ನ ನೋಡೋಕೆ ಬಂದರೆ ಜನ ಬರಲಿ ಅಂತ ಸುಮ್ಮನಾಗ್ಬಿಟ್ರು. ಈ ಹಾರ ಇಲ್ಲದೆ ಇದ್ರೆ ಅವ್ರು ಬರಲಿಲ್ಲ ಅಂತ ಬರೋದು ಬೇಡ ಅಂತ ದೇವ್ರಿಗೆ ಅನ್ನಿಸ್ಬಿಡ್ತು. ಆಗ ಅವನು ನೋಡ್ತಾನೆ ಮಣ್ಣನ್ನು ಇದ್ಯಾರು ಕೊಟ್ಟಿದ್ದು, ಯಾರು ಕೊಡಲಿಲ್ಲ, ಅವರೇ ತಗೊಂಡ್ರು. ಯಾರೋ ತನ್ನ ಜಾಗದಲ್ಲಿ ಇಟ್ಬಿಟ್ಟು ಹೋದ ಕುಂಬಾರ ದೇವರು ತನ್ನ ಇಟ್ಕೊಂಡು ನಿಮಗೆ ತೋರ್ಸೋಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಅರ್ಚಕರು ಹೇಳೋದು. ಅತ್ಯಾಂತ ಶಬ್ದಕ್ಕೆ ಮಕ್ಕಳ ಪುಷ್ಪ ಬಲಂತೋಯಂ ಏನ್ ಬೇಕಾದ್ರೂ ಆಗುತ್ತೆ. ಭಕ್ತಿಯಿಂದ ಸಮರ್ಪಿಸಿದರೆ ಸ್ವೀಕರಿಸ್ತಾನೆ. ತದಹಂ ಭಕ್ತಿ ಬಲಂತ ಕಷ್ಟ ಆಗಿ ಪ್ರಯತ್ನಾತ್ಮನ. ಹಾವು ಶುದ್ಧಿ ಇದ್ದವನ್ನು ನಾನು ತಗೊಳ್ತೀನಿ, ನನಗೆಲ್ಲ ಇದೆ ಅಂತ ಅನ್ಕೊಂಡ್ರೆ ಅವನಿಗಿಂತ ಹೆಚ್ಚು ಇವನಿಗಿಲ್ಲ, ಅವನು ಕೊಟ್ಟಿದ್ದು ಇವನಿಗಿರೋದು ಅಷ್ಟು ತಿಳಿದೇ ಇರೋನಾದ್ರೆ ಅವನು ಒಪ್ಕೊಂಡೇನೋ ಹೋಗ್ಬೋದು. ಆದ್ದರಿಂದ ಪರಮೀಕಾಂತಿಯಾಗಿರೋನಿಗೆ ಏನಪ್ಪ ಲಕ್ಷಣ ಅಂದರೆ ಸನಕಾದಿಗಳು ನಿಂತಿದ್ರು ಕೂಡ ಭಕ್ತರಾದವನ ದೇವರ ಪೂಜೆಗೆ ಆಹ್ವಾನ ಮಾಡಿದರೆ ಅವನ ಕಡೆ ತರಿಸ್ತಾರೆ ಪರಮಾತ್ಮ ಅಂತಾರೆ. ಅವನಿಗೆ ದಿನಾನು ಸೇವೆ ಸಿಗುತ್ತೆ. ಯಾರೋ ಒಬ್ಬ ಶ್ರಮ ಪಟ್ಕೊಂಡು ದೇವರು ನಮ್ಮನ್ನು ನೋಡ್ತಾನ ಅಂದ್ಕೊಂಡು ಒಬ್ಬ ಬಂದರೆ ಅವನಿಗೆ ಒಲಿತಾನೆ ಪರಮಾತ್ಮ. ಪರಮೇಕಾಂತಿ ಅನ್ನೋನಿಗೆ ಹಾವು ಶುದ್ಧಿಗೋಸ್ಕರ ಅವನು ತೃಪ್ತಿ ಪಡ್ತಾನೆ. ಅವನಿಗೆ ಎದ್ದು ಸ್ನಾನ ಮಾಡೋದ್ರಿಂದ ಹಿಡಿದು ಎಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಸ್ನಾನ ಮಾಡೋ ಹೇಗೆ ಮಾಡೋದಕ್ಕೇನು ಮಾಡಿ ಇರೋ ಕಡೆ ಸ್ನಾನ ಮಾಡ್ತಾರೆ. ನೆನೆಸ್ಕೊಳ್ತಾನೆ ಮನಸ್ಸಲ್ಲಿ ಪರಮಾತ್ಮ ಪಂಚಭೂತಗಳನ್ನು ಏರ್ಪಡಿಸಿದ್ದಾನೆ. ಆಕಾಶದಿಂದ ಆಕಾಶ, ವಾಯು, ತೇಜಸ್ಸು, ಜಲ, ಭೂಮಿ ಎಲ್ಲ ಸ್ನಾನ ಮಾಡಬೇಕಾದ್ರೆ ಈ ನೀರನ್ನು ಉಂಟು ಮಾಡಿದವನು, ನಿಂತಿರೋ ಜಾಗ ಉಂಟು ಮಾಡಿದವನು, ಗಾಳಿ ಏರ್ಪಡಿಸಿದವನು, ಬೆಳಪಟ್ಟವನು, ಒಂದೊಂದಕ್ಕೂ ಕಾರಣನಾದವನು ಅವನು ಅನ್ನೋದನ್ನು ನೆನೆಸ್ತಾ ಇದ್ರು. ಸ್ನಾನ ಮಾಡೋದಿದ್ರು ಮಾಡ್ತಾರೆ. ಮಾಡುವಾಗ ಅವನು ನೆನೆಸ್ಕೋ, ಇದಕ್ಕೆಲ್ಲ ಯಾರು ಕಾರಣಕರ್ತ, ಇಷ್ಟು ಸಿದ್ಧವಾಗಿದ್ದರೆ ನಾವೇನು ಬೇಕಾದ್ರೆ ಮಾತಾಡ್ಬೋದು. ಏನೂ ಇಲ್ಲದೆ ಇದ್ದ ಕಾಲದಲ್ಲಿ ಉಂಟು ಮಾಡಿದವನೊಬ್ಬ ಇದ್ದಾನೆ. ಆ ಪ್ರಳಯದಲ್ಲಿ ಏನೂ ಇಲ್ಲ, ಆಕಾಶವೇ ಇರಲಿಲ್ಲ. ಆಕಾಶವನ್ನು ಉಂಟು ಮಾಡಿ, ಆಮೇಲೆ ಅದರಿಂದ ವಾಯುವನ್ನು ಉಂಟು ಮಾಡಿ, ಅದರಿಂದ ತೇಜಸ್ಸನ್ನು, ಆಮೇಲೆ ಅದರಿಂದ ಜಲವನ್ನು, ಪೃಥ್ವಿಯನ್ನ, ಭೂಮಿಯನ್ನು, ಆಮೇಲೆ ಇದನ್ನೆಲ್ಲ ಒಟ್ಟುಗೂಡಿಸಿ ಶರೀರಗಳು ಇಂದ್ರಿಯಗಳೆಲ್ಲ ಉಂಟು ಮಾಡಿ, ನಮ್ಮನ್ನೆಲ್ಲ ಉಂಟು ಮಾಡಿ, ಅವ್ರ ಕಡೆಗೆ ನಿಮ್ಮನ್ನೆಲ್ಲ ಸಿಕ್ಕಿಸಿ ನೀವೇನಾದರೂ ಹೋಗಿ ನೋಡ್ಕೊಂಡು ಅವರನ್ನ ಸ್ಮರಿಸಿಕೊಂಡ್ರೆ ನಾವಿವತ್ತಿದ್ದು ಉಪಯೋಗಿಸ್ತಾ ಇರೋದು ಏನೇನಿದ್ದು ಇದು ಬಂದಿದ್ದು ಯಾರಿಂದ ಅನ್ನೋ ಭಾವನೆ ನಮಗೆ ಬಂದ್ಬಿಟ್ರೆ ಅವರು ಏನು ಹೇಳ್ತಾರೆ, ಋಷಿಗಳನ್ನ, ದೇವತೆಗಳನ್ನ ಮತ್ತೆ ಪಿತೃಗಳನ್ನ ನಾವು ಸ್ಮರಿಸ್ಕೋಬೇಕು. ಈ ಶರೀರ ಇರೋರಿಗೆ ನಮಗೆ ಅವನ ಕೈಂಕರ್ಯಕ್ಕೆ ಉಪಕಾರ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ ಭಗವಾನ್. ಅದಕ್ಕಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಲ್ಲ ಹೇಳಿದರೆ ಆಚಾರ್ಯರ ಬಗ್ಗೆ ಇವರು ಹೇಳ್ಕೊಟ್ಟಿದ್ರಲ್ಲಿ ವಿಭಾಷದಲ್ಲಿ ಕೂಡ ಏನು ಹೇಳ್ತಾರೆ, ಬ್ರಹ್ಮಸೂತ್ರಕ್ಕೆ ಅರ್ಥ ಮಾಡೋದಕ್ಕೆ ಶಾಸ್ತ್ರ ಜ್ಞಾನ ಪಾಂಡಿತ್ಯ ಅದೊಂದು ಕಡೆ. ಅದರಿಂದ ಪ್ರಯೋಜನ ಏನು ಅಂತ ನೋಡಿದ್ರೆ ಶ್ರೇಮುಷಿ ಭಕ್ತಿ ರೂಪ. ಈ ಜ್ಞಾನವಾದದ್ದು ಭಕ್ತಿಯಾಗಿ ಪರಿಣಾಮ ಹೊಂದಿದರೆ ಮಾತ್ರ ಉಪಯೋಗವಾಗಿ, ನನಗೂ ಉಪಯೋಗ, ಬೇರೆಯವ್ರಿಗೂ ಉಪಯೋಗ. ಕುರುಡನಿಗೆ ದಾರಿ ತೋರಿಸಬಲ್ಲವನಿಗೆ ಕಣ್ಣು ಕಾಣಬೇಕು. ಆಚಾರ್ಯ ನಮಗೆ ಕಣ್ಣು ಕಾಣಲ್ಲ ಅಂತ ಆತ್ಮಕ್ಷೇಮ ನಮಗೆ ಗೊತ್ತಿಲ್ಲ. ಈ ಕಣ್ಣನ್ನು ಹೊರಗಡೆ ಕಣ್ಣನ್ನು ಹೇಳೋದಿಲ್ಲ. ಹೊರಗಡೆ ಇರೋ ಕಣ್ಣನ್ನು ಆತ್ಮ ಎಲ್ಲಿದೆ, ಹೇಗಿದೆ, ಆತ್ಮನಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದನ್ನು ತಿಳ್ಕೊಳ್ಳೋದಕ್ಕೆ ಈ ಕಣ್ಣಿಂದ ನೋಡೋಕ್ಕಾಗಲ್ಲ. ಶಾಸ್ತ್ರ ಕಣ್ಣು ಅಂತ ಹೇಳುತ್ತೆ. ವೇದಗಳಿಂದ ಪರಮಾತ್ಮನ ಬಗ್ಗೆ, ಜೀವಾತ್ಮನ ಬಗ್ಗೆ, ಈ ಭಕ್ತಿ ಮುಂತಾದ್ರ ಬಗ್ಗೆ ತಿಳ್ಕೊಂಡಿರೋ ಆಚಾರ್ಯಗಳು ನಮ್ಗೆ ತಿಳಿಸ್ಕೊಟ್ರೆ ಈ ರಸ್ತೆ ಎಲ್ಲ ನೋಡ್ತೀವಿ, ಕಣ್ತಿಲ್ಲೇ ಕಾಣದೇ ಇರೋರು ಇದ್ರೆ ಇಲ್ಲೊಬ್ಬರ ಜೊತೆಯಲ್ಲಿ ಅವ್ರನ್ನ ಕೈ ಹಿಡಿದು ಕರ್ಕೊಂಡೋಗಿ ಆಚೆ ಬಿಡೋ. ಆ ರೀತಿ ನಮ್ಮನ್ನ ಈ ದುಃಖದ ಸಮುದ್ರದ ಆಚೆ ದಡಕ್ಕೆ ಸೇರಿಸುವಂಥವರು ಆಚಾರ್ಯರು. ಅದರಲ್ಲಿ ಉಪನಿಷತ್ತಲ್ಲಿ ಒಂದು ಕಥೆ ಉಂಟು. ನಾರದರ ಶಿಷ್ಯ
ನಾರದರಿಗೆ ಒಂದ್ಸಲ ಕಷ್ಟ ಬಂತು. ಏನಪ್ಪ ಕಷ್ಟ ನಿಮಗೆ? ಸನತ್ಕುಮಾರ ಹತ್ರ ಹೋದ್ರು, ಸ್ವಾಮಿ ನನಗೆ ಕಷ್ಟವಾಗಿದೆ. ನಾರದರಿಗೆ ಯಾತಕ್ಕಪ್ಪ ಕಷ್ಟ? ಸ್ವಾಮಿ ನಮಗೆ ಎಲ್ಲ ವಿಷಯಗಳು ತಿಳಿದಿದೆ, ಆದರೂ ಕೂಡ ಮನಸ್ಸಲ್ಲಿ ಶೋಕ ಇದೆ. ಶೋಕ ಇದ್ಬಿಟ್ರೆ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಜ್ಞಾನಿಯಾದವನು ಶಾಂತನಾಗಿರ್ತಾನೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸಲ್ಲಿ ಪೂರ್ತಿ ಶಾಂತಿ ಇಲ್ಲ. ಕೆಲವು ಸಲ ನಾನೇ ಬಹಳ ದೊಡ್ಡ ಭಕ್ತ ಅಂತ ದೇವರು ಅನ್ಕೋಬೇಕು ಅನ್ನೋ ಭಾವನೆ ಇದ್ರು ಕೂಡ ದೇವರ ಕೇಳ್ತಾರೆ ಇವರು, ಯಾರು ನಮ್ಮ ದೊಡ್ಡ ಭಕ್ತರು, ಅವನ ಅಡ್ರೆಸ್ ಹೇಳ್ತೀನಿ, ಅವ್ರು ಹೋಗಿ ನೋಡಿ. ಈಗ ನಿರಾಶೆ ಆಗುತ್ತೆ. ನೀನೇಪ್ಪ ಅಂತ ಹೇಳಿದ್ರೆ ಯಾರೋ ದಾರಿ ಹೇಳ್ತಾರಲ್ಲ, ಎಲ್ಲೋ ಅಲ್ಲಿ ಹೋಗಿ ನೋಡಿ ಅವ್ರು ಏನೂ ಮಾಡ್ತಾ ಇಲ್ಲ, ಏನೋ ತಿಂತ ಮನೆ ಇವ್ರು ಕಂಡಿಡ್ಕೊಂಡು ಬರ್ತಾರೆ, ಇವ್ರಿಗೂ ಅರ್ಥವಾಗುತ್ತೆ ದೇವ್ರು ಹೇಳಿದ್ದೆ. ಈಗ ಆಗ್ಬಿಟ್ರೆ ಅವ್ರಿಗೂ ಕೂಡ ಯಾವತ್ತೂ ಒಂದು ಹೆಮ್ಮೆಗೆ ಒಂದು ಗುರುತಿಸ್ಬೇಕು ಜನ ಅನ್ನೋದಕ್ಕೆ ಒಂದು ಕೀರ್ತಿಗೆ ಆಸೆ ಬಂದ್ಬಿಟ್ರೆ ಅದಕ್ಕೋಸ್ಕರ ಒಬ್ಬರು ಹೆಂಡತಿ ಕಥೆಯನ್ನು ಹೇಳುತ್ತೆ. ಕಥೆಗಿಂತ ಮುಖ್ಯ ಯಾರಿಗೆ ಕೇಳಿದ್ರು ಯಾರು ಉತ್ತರ ಹೇಳಿದ್ರು. ಶಿಷ್ಯ ಯಾರು? ಆಚಾರ್ಯ ಯಾರು? ಶಿಷ್ಯ ನಾರದರು ಅಂತಂದ್ರೆ ರಾಮಾಯಣ ಪೂರ್ತಿ ನಾರದ ಹೇಳಿ ವಾಲ್ಮೀಕಿ ಬರೆದಿದ್ದು. ನಾರದರನ್ನ ಪ್ರಶ್ನೆ ಕೇಳಿದ್ರು ವಾಲ್ಮೀಕಿ, ಅವ್ರ ಉತ್ತರ ಹೇಳಿ ರಾಮಾಯಣ ಪೂರ್ತಿ ಬರೆದು. ಈ ನಾರದರಿಗೂ ಒಬ್ಬ ಆಚಾರ್ಯ ಹೇಳಿದ್ದು. ಇವರೋಗಿ ಅವ್ರ ಉತ್ತರ ಕೇಳಿದ್ರೆ ಏನು ಕೇಳಿರ್ಬೋದು? ಸ್ವಾಮಿ ನನಗೆ ಮನಸ್ಸಲ್ಲಿ ಇನ್ನೂ ಶೋಕ ಇದೆ, ಶೋಕ ಇದ್ರೆ ಆತ್ಮಜ್ಞಾನ ಬಂದಿಲ್ಲ ಅಂತ ತಿಳ್ಕೊ ಅಂತ ನಿಮ್ಮಂತವ್ರು ಹೇಳಿ ನಾನು ಕೇಳಿದ್ದೀನಿ. ಆದ್ದರಿಂದ ನೀವು ನನಗೆ ಶೋಕವನ್ನು ಹೋಗಿಸ್ಬೇಕು. ಆ ಶೋಕ ಹೋಗಿಸೋದಕ್ಕೆ ಯಾರು ಏನಿಲ್ಲ, ಕೈ ತೆಗೆದು ಕೊಡೋಕ್ಕಾಗಲ್ಲ. ತಗೋಗಿ ಔಷಧಿ ತೊಗೊಂಡ್ರೆ ಶೋಕ ಹೋಗ್ಬೇಕಾಗ ಏನಿಲ್ಲ. ನಿನಗೇನೆಲ್ಲ ಗೊತ್ತಿದೆ, ತಿಳಿದಿರೋದೇನಿಲ್ಲ ನನಗೆ. ಹೌದು ಸ್ವಾಮಿ, ನನಗೆ 64 ಕಲೆಯೂ ಗೊತ್ತಿದೆ ಅಂತ ಇಷ್ಟ ಹೇಳ್ತಾರೆ. ವೇದ ಗೊತ್ತು, ಯಜುರ್ವೇದ ಗೊತ್ತು, ಆಸನ ಸಾಮವೇದ ಎಲ್ಲ ಗೊತ್ತಿದೆ. ಯಾರಾದರೂ ಏನು ಕಷ್ಟ? ಸ್ವಾಮಿ ಎಷ್ಟು ಮಂತ್ರವಿತ್ತಾಗಿದ್ದೀನಿ ನಾನು. ಮಂತ್ರಗಳು ಗೊತ್ತು, ಅರ್ಥ ಗೊತ್ತು, ಆತ್ಮವಿತ್ತಾಗಿಲ್ಲ. ಆತ್ಮಜ್ಞಾನ ಬಂದಿಲ್ಲ. ಯಾತಕ್ಕೆ ಬಂದಿಲ್ಲ? ಶಾಂತಿ ಅಂತ ಇರೋದಿದ್ರೆ ಆತ್ಮಜ್ಞಾನ ಬಂದಿಲ್ಲ ಅಂತ ಗೊತ್ತಾಗಿತ್ತು. ಆಗ ಅವರು ಭಾಳ ಚೆನ್ನಾಗಿ ಒಂದು ಆಸೆ, ಇದಕ್ಕೆ ನೀನು ಇಷ್ಟು ಹೋಗೋಕ್ಕೆ ಮುಂಚೆನೇ ಕೂಡ ಒಂದು ಕೇಳ್ಬೋದಾಗಿತ್ತು. ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಋಗ್ವೇದಗಳೇ ಸಾವೇಲ್ಲ ಅಷ್ಟು 66 ಕಲೆ ಕಲಿಬೇಕಾದ ಕೂಡ ಅವಶ್ಯಕತೆ ಇರುತ್ತದೆ. ಅದಕ್ಕೆ ಕಲಿತ ಮೇಲೂ ತಿಳಿದೇ ಹೋಗಿದ್ರೆ ಕೊನೆಯಲ್ಲಿ ಏನು ಹೇಳ್ತೇವೆ? ಒಬ್ಬರು ಹೇಳ್ತೇವೆ, ಪಾಂಡಿತ್ಯ ಸಂಪಾದನೆ ಮಾಡಿದ್ರು ಕೂಡ ಪಾಂಡಿತ್ಯವನ್ನು ಬಿಟ್ಬಿಡ್ಬೇಕಾಗಿ ಬರುತ್ತೆ. ಪಾಂಡಿತ್ಯದಿಂದ ಸಾಧನೆ ಆಗೋದಿಲ್ಲ. ಅದು ಭಕ್ತಿಯಾಗಿ, ಉಪಾಸನೆಯಾಗಿ, ಯೋಗವಾಗಿ, ಭಕ್ತಿ ಯೋಗ ಅಂತ ಹೇಳ್ತೀವಿ. ಪರಮಾತ್ಮನೊಡನೆ ಒಟ್ಟಿಗಿರುವಂಥ ದಶೆಯನ್ನು ಪರಮಾತ್ಮಾತ್ಮನ ಯೋಗ ಪರಮಾರ್ಥ ಇತಿಯತೆ ಅದನ್ನು ತೋರಿಸಿಕೊಟ್ಟದ್ದು ರಾಮಾನುಜರ ದೊಡ್ಡ ಕೊಡುಗೆ. ಅದನ್ನು ಈ ಗ್ರಂಥದಲ್ಲಿ ಏನು ಮಾಡ್ತಾರೆ, ಪ್ರತಿದಿನ ಬಳಸ್ಕೊಳ್ಳೋದು ಹೇಗೆ? ಮೊದಲೇ ಶರಣಾಗತಿ ಗೆದ್ದಿದ್ದೆ ನಾನು ಹೇಳಿದ್ದೀನಿ. ಪರಮಾತ್ಮನ ಶರಣ ಹೊಂದಿ ಅವನು ನಮ್ಮ ಎಲ್ಲರಿಗೂ ಕಾರಣಭೂತನಾದ, ರಕ್ಷಕನಾದ, ಹಿತೈಷಿಯಾದ, ಅವನ ತೃಪ್ತಿಗಾಗಿ ನಾವಿರಬೇಕು. ಏನೇ ಮಾಡಿದ್ರು ಪರಮಾತ್ಮ ತೃಪ್ತಿ ಪಡೆಯುವಂಥ ಕಾರ್ಯವನ್ನು ನಾವು ಮಾಡಬೇಕು. ಹೇಗೆ ಗೊತ್ತಾಗುತ್ತೆ ಅಂತ ಶಾಸ್ತ್ರಗಳಿಂದ ಗೊತ್ತಾಗುತ್ತೆ. ಅದನ್ನು ನಿಮಗೆ ತಿಳಿಸ್ತೀನಿ. ಎದ್ದು ಜಯ ಸುದ್ದಿಯನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಆಮೇಲೆ ದ್ವಾದಶ ಉದ್ಯೋಗವನ್ನು ಇಟ್ಕೊಳ್ಳಿ. ಒಂದೊಂದಕ್ಕೂ ಒಂದೊಂದು ಹೆಸರು ಹೇಳಬೇಕು. ಒಂದೊಂದು ಹೆಸರಲ್ಲಿ ಅವನ ಉಪಕಾರ ಗೊತ್ತಾಗ ಕೇಶವಾತ್ಮ, ನಾರಾಯಣ, ಮಾಧವಾತ್ಮ, ಗೋವಿಂದಾತ್ಮ, ಲಕ್ಷ್ಮಣ ಹೀಗೆ ಹೇಳಿದ್ರೆ ಒಂದೊಂದು ಹೆಸರಿನಲ್ಲಿ ಒಂದೊಂದು ಉಪಕಾರ ಅವನು ಮಾಡಿದ್ದು ನಿಮಗೆ ನೆನಪು ಬರಬೇಕು. ಈ ಕಾರಣದಿಂದ ಅವನು ದಾಸನ ಅನ್ನುವಂಥ ಹೆಮ್ಮೆಯಿಂದ ಹೇಳ್ತಾರೆ. ಇದಾದ ಮೇಲೆ ಅವರವರ ಕರ್ಮಾನುಗುಣವಾಗಿ ಸಂಧ್ಯಾವಂತಿ ಮಾಡಬೇಕಾದ ಸಂಧ್ಯಾವಂತಿ ಮಾಡಿ, ಯಾರಿಗೆ ಏನು ಅಧಿಕಾರವೋ ಅವ್ರದ್ದು ಮಾಡಿ. ಪುರುಷರಿಗೆ ಏನು ಹೇಳಿದೆ ಅದು, ಸ್ತ್ರೀಯರಿಗೆ ಏನು ಹೇಳಿದೆ ಅದು, ಯಾವ ವರ್ಣದವ್ರಿಗೆ ಏನು ಹೇಳಿದೆ ಅವರು ಅವರವರ ಸ್ವಕರ್ಮನ ತಮಭ್ಯರ್ಚ್ಯ ಸಿದ್ಧಿಂ ಉನ್ನತಿ ಮಾನವ ಗೀತೆಯಲ್ಲಿ ಅವರವ್ರಿಗೆ ಏನು ಸ್ವಕರ್ಮ ವಿಧಿಸಿದೆಯೋ ಅದನ್ನು ಅವ್ರು ಮಾಡಲಿ. ನಾನು ಅದರಿಂದ ತೃಪ್ತಿ ಹೊಂದ್ತೇನೆ. ಬ್ರಾಹ್ಮಣೋತ್ಸವ ವೇದಾಧ್ಯಯನ ಮಾಡಿ ಬರೋದನ್ನೇ ಒಬ್ಬ ಚಂಡಾಲನಾಗಿದ್ರು ಕೂಡ ಭಗವದ್ಭಕ್ತಿ ಅವ್ನು ಹೇಳೋ ದಾರಿಯಲ್ಲಿ ಅವ್ನು ಮಾಡಿದ್ರೆ ಅವರಿಬ್ಬರು ನಮ್ಗೆ ಸಮವೇ. ಅವರ ಫಲದಲ್ಲೇನು ವ್ಯತ್ಯಾಸ ಬರೋದು. ಆದರೆ ಎಲ್ಲರೂ ಕೂಡ ಭಾವನೆಯಲ್ಲಿ ನಮಗೆ ಮೇಲೊಬ್ಬ ಸ್ವಾಮಿ ಇದ್ದಾನೆ, ಅವನಿಗೆ ತೃಪ್ತಿಯಾಗಿ ನಾವು ತೃಪ್ತಿ ಆಗುವಾಗ ನಾವು ನಡ್ಕೋಬೇಕು. ಅದನ್ನ ಆರಾಧನಾ ಎಂಬ ಶಬ್ದ ಹೇಳುತ್ತೆ. ಭಗವದ್ ಆರಾಧನೆ ಕ್ರಮ ಮುಖ್ಯ. ಪರಮಾತ್ಮನನ್ನ ತೃಪ್ತಿಪಡಿಸೋ ಕ್ರಮದಲ್ಲಿ ಈಗ 4 ಗ್ರಾಮ ಇದೆ ಅಂತ ಇಟ್ಕೊಂಡ್ರೆ ಅಥವಾ ಒಂದು ವಿಗ್ರಹ ಇದೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಪರಮಾತ್ಮನ ಪೂಜೆಗಾಗಿ 16 ಉಪಚಾರಗಳು ಇದನ್ನ ಹೇಳ್ಕೊಂಡು ಹೋಗ್ತಾರೆ. ಅರ್ಘ್ಯ ಅವರು ಧ್ಯಾನ ಮಾಡೋದು, ಆವಾಹನ ಮಾಡೋದು, ಆಸನ ಕೊಡೋದು, ಅರ್ಘ್ಯ ಪ್ರಾಜ್ಯ ಆಚಮನೀಯ ಸ್ನಾನ ಮಾಡಿಸೋದು, ಮತ್ತೆ ಅಲಂಕಾರಗಳಲ್ಲಿ ಗಂಧ, ಪುಷ್ಪ, ಧೂಪ, ದೀಪ, ಮಾಲ್ಯ ಅಂತ ಮಧುಬರ್ಕಾಯಿಗೆ, ಆಮೇಲೆ ಸ್ತೋತ್ರಗಳು ಹೇಳುವಂಥ ನೈವೇದ್ಯ. ನೀನೇನು ತಿಂತೀಯೋ ಸಾತ್ವಿಕವಾದ ಆಹಾರ ನಿನ್ನ ಅನುಗ್ರಹದಿಂದ ಸಿಕ್ಕಿದ್ದು ನಿನ್ನ ಪ್ರಸಾದ ನಾನು ತಗೊಂಡ್ರೆ ನನಗೆ ಸತ್ವ ಹೆಚ್ಚಾಗಲಿ, ಭಕ್ತಿ
ಹೆಚ್ಚಾಗಲಿ ಅಂತ ಪ್ರಾರ್ಥಿಸಿಕೊಂಡು ಸಮರ್ಪಣೆ ಮಾಡು. ಆತೆ ಪ್ರದಕ್ಷಿಣೆ ಮಾಡು, ನಮಸ್ಕಾರ ಮಾಡು, ಮುಗಿದೋಯ್ತು. ಸಾಷ್ಟಾಂಗ ನಮಸ್ಕಾರದೊಡನೆ ಮುಗಿಸ್ತಾರೆ ಈ ಗ್ರಂಥವನ್ನು. ನಿತ್ಯ ಅನ್ನೋ ಗ್ರಂಥದಲ್ಲಿ ಹೇಳಿದ್ದು ಪ್ರತಿದಿನ ಒಂದು ಸಲ ಪರಮಾತ್ಮನ ಬುದ್ಧಿಪೂರ್ವಕವಾಗಿ ಸ್ಮರಿಸಿಕೊಂಡು ನಾವು ಉಪಕಾರಕ್ಕಾಗಿ ನಾವು ಅವನನ್ನು ಸ್ತೋತ್ರ ಮಾಡಿಕೊಂಡು ತೃಪ್ತಿಗೊಳ್ಳುತ್ತೀವಿ ಅಂದರೆ ಎಲ್ಲ ಓದಿದ್ದಕ್ಕೆ ಸಮ ಇದು. ಅದಷ್ಟು ಇತ್ತು ಇದಿಲ್ಲ, ಅವಾಗ ವ್ಯರ್ಥವಾಗ್ಬಿಡುತ್ತೆ. ವಾಕ್ಯ ಸಂಪಾದನೆ ಸಾಧಿಸಿದ್ದೆಲ್ಲ ವ್ಯರ್ಥವಾಗ್ಬಿಡುತ್ತೆ. ಇದು ಮಾತ್ರ ಇದ್ರೆ ಕೂಡ ಬಾಕಿ ಎಲ್ಲ ಇದ್ದಾಗೆ ಆಗ್ಬಿಡುತ್ತೆ. ಒಂದು ಮನೋದೃಷ್ಟಾಂತ ಹೇಳ್ತಾರೆ. ಬಹಳಷ್ಟು ಆಭರಣಗಳಿಂದ ಭೂಷಿತಳಾದ ಒಬ್ಬ ಹೆಂಗಸು ಬರೀ ಮಾಂಗಲ್ಯ ಹೊಂದಿದ್ದೇ ಇದ್ರೆ ಹೇಗೋ ಹಾಗಾಗ್ಬಿಡುತ್ತೆ. ಬರೀ ಮಾಂಗಲ್ಯ ಇತ್ತು, ಹುಡುಗ ಬೇರೆ ಒಡವೆಗಳಿಲ್ಲ ಅಂದ್ರೂ ಕಷ್ಟ ಇಲ್ಲ. ಈ ಭಗವದಾರಾಧನೆ ಒಂದು ಮಾತ್ರ ಇದ್ಬಿಟ್ರೆ ಮಾಂಗಲ್ಯ ಸೂತ್ರವಿವ ಬಿಭ್ರತಿ ಕಿಂಕರತ್ವ, ತಾನು ಅವನಿಗೆ ದಾಸ ಕಿಂಕರ ತೋರಿಸೋದಕ್ಕೆ, ಕೈಂಕರ್ಯ ತೋರಿಸೋದಕ್ಕೆ ಇದು ಮಂಗಳ ಸೂತ್ರದಂತೆ ಭಗವದಾರಾಧನೆ ಇದೊಂದು ಮಾತ್ರ ಅವನು ಮಾಡ್ತಾ ಇದ್ಬಿಟ್ರೆ ಕೆಳಗೆ ಬರೋದು ಇದರಿಂದ ಬರುತ್ತೆ, ಬೇರೆಯಿಂದ ಹೆಚ್ಚಾಗ್ಬೋದು. ಇದು ಇಲ್ಲದೇ ಇದ್ರೆ ಪ್ರಯೋಜನ ಇಲ್ಲ, ಇದ್ರೆ ಜೊತೆ ಬೇಕಾದ್ರೆ ಸೇರ್ಕೊಳ್ಳೋದು. ಆದ್ದರಿಂದ ಎಷ್ಟೇ ಓದಿದ್ರು ಕೂಡ, ಎಷ್ಟೇ ಸಾಧಿಸಿದ್ರು ಕೂಡ ಎಲ್ಲದಕ್ಕೂ ಕಾರಣಭೂತನಾದವನ ತೃಪ್ತಿಗೆ ನಾವೇನಾದರೂ ಮಾಡಿದೀವ ಅನ್ನೋದಷ್ಟೇ ಪ್ರಶ್ನೆ ಬರೋದು. ಅದಕ್ಕಾಗಿ ಅವನನ್ನು ಸಾಷ್ಟಾಂಗ ಪ್ರಣಾಮಗಳು, ಎರಡು ಕೈಗಳು ಎರಡು ಕಾಲುಗಳು ಕೆಳಗೆ, ತಲೆಯನ್ನು ಕೆಳಗೆ ಇಟ್ಕೋಬೇಕು, ಕೈ ಇಟ್ಕೊಳ್ಳೋದು ಅಂತ ಅನೇಕ ಪ್ರಕಾರ ಹೇಳ್ತಾರೆ. ಪ್ರಮಾಣಗಳೆಲ್ಲ ಉಂಟು. ಪಂಚಾಂಗ ನಮಸ್ಕಾರ ಸ್ತ್ರೀಯರಿಗೆ ಹೇಳ್ತಾರೆ, ಸಾಷ್ಟಾಂಗ ನಮಸ್ಕಾರ ಗಂಡಸರಿಗೆ ಹೇಳ್ತಾರೆ. ಹೇಳೋ ಸಮಯದಲ್ಲಿ ಈ ಅಂಗದಿಂದ ಇದು ಇದನ್ನೆಲ್ಲ ಹೇಗೆ ಸೃಷ್ಟಿ ಮಾಡ್ತಾ ಅದನ್ನೆಲ್ಲ ವಿವರಣೆ ಶಾಸ್ತ್ರಗಳಲ್ಲಿದೆ, ಉಪನಿಷತ್ತುಗಳಲ್ಲಿ ಹೇಳಿದೆ. ಈ ಗ್ರಂಥದಲ್ಲಿ ಪರಮಾತ್ಮನಿಗೆ ತೃಪ್ತಿಗೊಳಿಸೋದಕ್ಕೆ ನಮ್ಮಲ್ಲಿ ಅವರ ಸಾನ್ನಿಧ್ಯ ಇರೋ ಒಂದು ಕಾಲಗ್ರಾಮ ಮುಂತಾದ ಸ್ಥಾನದಲ್ಲಿ ಕೂತು ಮನಸ್ಸನ್ನು ಏಕಾಗ್ರಹ ಮಾಡಿಕೊಂಡು ನಾವು ಇಷ್ಟೊಂದು ಉಪಕಾರ ಪಡ್ಕೊಂಡು ಎಷ್ಟೊಂದು ಸಾಧಿಸ್ತೀವಿ ಅಂತ ಅನ್ನೋದಕ್ಕೆ ಕಾರಣ ಅವನು ಅನ್ನೋದಷ್ಟನ್ನು ಮಾತ್ರ ನಾವು ತಿಳ್ಕೊಂಡ್ರೆ ಕಾರಣ ಜ್ಞಾನದಿಂದ ಮೋಕ್ಷ ಅಂತ ಶ್ರುತಿಗಳು ಹೇಳಿದೆ. ಅದು ನಮಗೆ ಪ್ರತಿದಿನ ಅನುಷ್ಠಾನದಲ್ಲಿ ತಿಳಿಬೇಕಾದ್ರೆ ಇದೇ ದಾರಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳೋದು ಸಂಸ್ಕೃತದಲ್ಲಿರೋದ್ರಿಂದ ತಗೊಳ್ಳಿಲ್ಲ. ಅದಕ್ಕೆ ತಮಿಳಿನಲ್ಲಿ ವ್ಯಾಖ್ಯಾನ ಬಂದಿರೋದಿದೆ, ಅದು ನಾವು ವೆಬ್ಸೈಟಲ್ಲಿ ಹಾಕಿದ್ದೀವಿ. ಸಂಸ್ಕೃತದಲ್ಲಿ ವ್ಯಾಖ್ಯಾನಗಳಿದೆ, ಅದೆಲ್ಲ ಉಂಟು. ಇದಲ್ಲದೆ ಅನುಷ್ಠಾನ ಬೇರೆ, ತಿಳ್ಕೊಳ್ಳೋದು ಬೇರೆ. ಮೊದಲು ನಾವು ಮಾಡಬೇಕು ಅಂತ ಅನ್ನೋ ಒಂದು ನಿಶ್ಚಯ ಬಂದರೆ ದಾರಿ ದಾರಾಗಿ ಸಿಗುತ್ತೆ. ಪರಮಾತ್ಮ ಏನು ಮಾಡ್ತಾನೆ, ನಮಗೂ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಮಾಡೋಕ್ಕೆ ನಮ್ಗೆ ಸಾಧ್ಯ. ಜ್ಞಾನ ಅನ್ನೋದು ಒಂದು ಕತ್ತಿ ಥರ. ಕತ್ತಿಗೆ ಯಾರನ್ನು ಗೊತ್ತೀವಿ ಅಂತ ಗೊತ್ತಿಲ್ಲ. ಬೇರೆಯವ್ರನ್ನ ನಮ್ಮ ಸುರಕ್ಷೆಗೆ ಇಟ್ಕೋಬೋದು ಅಥವಾ ಬೇರೆ ಹಿಂಸೆ ಮಾಡೋಕ್ಕೆ ಇಟ್ಕೋಬೋದು. ತನಗೆ ಕೂಡ ಘಾತಕವಾಗ್ಬೋದು. ಅದು ಕೈನಲ್ಲಿ ಕತ್ತಿ ಇಟ್ಬಿಟ್ರೆ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಜಾಗರೂಕವಾಗಿ ಬಳಸಬೇಕಾದ್ದು ಜ್ಞಾನ. ಇದೇ ಭಕ್ತಿ ಆಗಿಬಿಟ್ರೆ ಅದರಲ್ಲಿ ಅಪಾಯಕ್ಕೆ ಅವಕಾಶ ಇಲ್ಲ. ಯಾವ ಕಾಲದಲ್ಲೂ ಕ್ಷೇಮವನ್ನೇ ಮಾತ್ರ ಮಾಡುವಂಥ ಭಾಗವತ ಮುಂತಾದ ಕಾವ್ಯಗಳಲ್ಲೇ ಪುರಾಣಗಳನ್ನು ನೋಡಿದ್ರೆ ಭಕ್ತಿಯನ್ನು ಅಷ್ಟೇ ಮಾತ್ರ ಹೇಳಿರೋದಿದೆ. ಆಳ್ವಾರುಗಳು ಹಾಗೆ ಮಾಡಿದ್ದಾರೆ. ಹಾಗೆ ನಮಗೆ ತರ್ಕ ಮುಂತಾದ ಶಾಸ್ತ್ರಗಳಿಂದ ಅಥವಾ ವಾದ ಪ್ರತಿವಾದಗಳಿಂದ ಒಬ್ಬನು ಗೆದ್ದು ನಾವು ವಿಜಯ ಅಂತ ಹೇಳ್ಬೋದೇನು ಬೇಕಿಲ್ಲ. ನಮಗೆ ಪರಮಾತ್ಮ ಯಾವುದಕ್ಕೆ ಒಲಿತಾನೆ ಅಂತ ಅನ್ನೋದನ್ನು ನೋಡಬೇಕು. ನಾವು ಆಳ್ವಾರುಗಳು ಆ ದಾರಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ರಾಮಾನುಜಾಚಾರ್ಯರಿಗೆ ಎರಡು ಸ್ರೋತಸ್ಸಿನಿಂದ ತತ್ವಜ್ಞಾನ ಸಿಕ್ಕಿದೆ. ಅದನ್ನೇ ಉಭಯ ವೇದಾಂತ ಅಂತ ಹೇಳ್ತೀವಿ ಇಷ್ಟಾದ್ವೈತದಲ್ಲಿ. ಒಂದು ಮಹರ್ಷಿಗಳ ಕಡೆಯಿಂದ ವೇದಗಳು, ಇತಿಹಾಸ ಪುರಾಣಗಳು, ಬ್ರಹ್ಮಸೂತ್ರ, ಗೀತೆ ಮುಂತಾದ ಒಂದು ಕಡೆ, ನಮ್ಮಾಳ್ವಾರು ಮುಂತಾದ 12 ಆಳ್ವಾರುಗಳ ಆರಾಯ ದೇವಿ ಪ್ರಬಂಧಂ ಇನ್ನೊಂದು ಕಡೆಯಿಂದ ಬಂದಿದೆ. ಒಂದು ಭಕ್ತಿಯನ್ನೇ ಮಾತ್ರ ಪ್ರಧಾನವಾಗಿ ತೋರಿಸಿಕೊಡುವಂಥ ಭಗವಂತ ಅನುಭವವನ್ನು ನಮಗೆ ಏರ್ಪಡಿಸಿಕೊಡೋದು. 108 ದಿವ್ಯ ಕ್ಷೇತ್ರಗಳಿದೆ. ಆಯಾ ದಿವ್ಯ ಕ್ಷೇತ್ರಗಳಲ್ಲಿ ವಿಜಯ ಮಾಡಿರುವ ಪರಮಾತ್ಮರ ಅನುಭವ ಅಲ್ಲಿ ಹೋಗಿ ಇವಾಗ ಶ್ರೀರಂಗ ಕ್ಷೇತ್ರಕ್ಕೆ ಹೋದರೆ ಭವ್ಯವಾದ ಮಂದಿರ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದರೆ ಮನಸ್ಸಿಗೆ ಒಂದು ಆಪ್ಯಾಯವಾಗುತ್ತೆ, ಒಂದು ತೃಪ್ತಿ, ಸಂತೋಷ ಉಂಟಾಗುತ್ತೆ. ತಿರುಪತಿಯಲ್ಲಿ ಹೋಗಿ ಕಷ್ಟ ಕ್ಯೂ ಏನೇ ಇದ್ರೂ ಕೂಡ ಒಂದು ಕ್ಷಣ ಆ ದೇವರ ಮೂರ್ತಿ ಎದುರಿಗೆ ನಿಲ್ಲೋ ಸಮಯದಲ್ಲಿ ಆ ತೃಪ್ತಿಗೆ ಯಾವುದೂ ಸಮವಾಗೋದಿಲ್ಲ, ಸಾಕು ಅಂತ ಅನ್ಸೋದಿಲ್ಲ. ಅಷ್ಟೇ ಅಲ್ಲದೆ ಎಷ್ಟೋ ಮನಸ್ಸಲ್ಲಿ ಕಷ್ಟ ಕ್ಯೂಗಳು ನಿಂತರು, ಇದು ಕೇಳಬೇಕು ಅದು ಕೇಳಬೇಕೆಲ್ಲ ಎದುರಿಗೆ ನಿಂತರೆ ಎಲ್ಲ ಮರ್ತೋಗ್ಬಿಡುತ್ತೆ. ಆ ಕ್ಷಣದಲ್ಲಿ ಏನೂ ನೆನಪುಕೊಳ್ಳೋದು. ಹೊರಗೆ ಬಂದ್ಮೇಲೆ ಅಯ್ಯೋ ಅಂದ್ಕೊಂಡೇ ಇದೆಲ್ಲ ನಾವೇ ಅವನ ವಶದಲ್ಲಿ ಆಗಿದ್ದೀವಿ ಗೊತ್ತಾಗೋದು ಹೇಗೆ ತೋರಿಸ್ಕೊಂಡು ಆ ರೀತಿ ಕಂಚಿಯಲ್ಲಿ ಹೋಗಿ ವರದಾಯ ಸ್ವಾಮಿ ದರ್ಶನ, ಅಂಬೇಡ್ಕರ್ ಹೋಗಿ ದುರ್ಗಾನಾಥ ಸ್ವಾಮಿ
ಪರಿಣಮಿಸಿದ ಜ್ಞಾನದ ಕಾರ್ಯ. ಭಗವದ್ ಆರಾಧನಾ ವೃತ್ತಿ ಪಡೆದು ಅವರು ಗ್ರಂಥ ಬರೆಯುವಾಗ ನಾನು ಇದನ್ನು ಬರೆದಿದ್ದು ಕೂಡ ಅವರ ಕೈಂಕರ್ಯವಾಗಿ ಪರಮಾತ್ಮನ ಗುಣಗಳನ್ನು ಅದನ್ನು ಕಡೆ ಆಕ್ಷೇಪ ಇದೆ, ಸಮಾಧಾನವನ್ನು ಬರೆದಿರ್ತೀನಿ. ಆದರೆ ಇದರಿಂದ ನಾನು ಎದುರು ನೋಡೋದು ಇದರಲ್ಲಿ ಪಾಂಡಿತ್ಯ ಅಲ್ಲ, ಈ ಗ್ರಂಥದಲ್ಲಿ ಪಾಂಡಿತ್ಯ ಅಲ್ಲ. ಇದರ ಪರಿಣಾಮವಾಗಿ ಭಗವಂತನಲ್ಲಿ ಭಕ್ತಿ ಬರುವ ಹಾಗಾದರೆ ಅವಾಗ ಪ್ರಮಾಣತಂತ್ರ ಸಂತಿದೆ ವೇದಾಂತ ಸಂಘದಲ್ಲಿ ಬರೆಯುವಾಗ ಸಾರಾಸಾರ ವಿವೇಕಜ್ಞ, ಯಾವುದು ಸಾರ ಯಾವುದು ಅಸಾರ ಅಂತ ವಿವೇಕಿಸಿ ತಿಳ್ಕೊಳ್ಳೋಕ್ಕಾಗಬೇಕು. ಕರೀಯಾಂಶ, ಹಿರಿಯರನ್ನ ಗೌರವಿಸುವಂಥ ತಲೆಬಾಗುವಂಥ ಆಚಾರ್ಯಗಳಿಗೆ, ತಂದೆ ತಾಯಂದರಿಗೆ, ಪರಮಾತ್ಮರಿಗೆ ತಲೆಬಾಗುವಂಥ. ವಿಮತ್ಸರಾಹ, ಹೊಟ್ಟೆ ಕಿಚ್ಚುವಂತಹದ್ದು ಅಸೂಯೆ ಕಾಮಕ್ರೋಧಾದಿಗಳಿಲ್ಲದೆ ಇರುವಂಥ. ಪ್ರಮಾಣತಂತ್ರಾಹ, ಪ್ರಾಮಾಣಿಕವಾಗಿ ನಮ್ಮ ಹಿರಿಯರೆಲ್ಲ ಅನಾದಿಕಾಲದಿಂದ ಅನುಷ್ಠಿಸಿದ್ದು ಈ ಮಾರ್ಗ ನಮಗೆ ಶ್ರೇಯಸ್ಕರ ಅಂತ ಯಾರು ಭಾವಿಸ್ತಾರೋ ಅವರನ್ನು ಉದ್ದೇಶಿಸಿ ಈ ಗ್ರಂಥ ಬರದೆ ವೇದಾಂತ ಸಂಘದಲ್ಲಿ ಬರೀತಾರೆ. ಅಂಥವರು ದಿನ ಏನು ಮಾಡ್ತಾರೆ ಅಂದರೆ ಈ ರೀತಿ ಭಗವದ್ ಆರಾಧನವನ್ನು ಮಾಡ್ತಾರೆ. ರಮೈಕಾಂತರ ಭಗವದ್ ಆರಾಧನಾ ಕ್ರಮ ಪ್ರಯೋಗ ಮುಖ್ಯ ಹೇಳ್ಕೊಟ್ಟಿದ್ದಾರೆ. ಅದರಂತೆ ಇವತ್ತು ಕೂಡ ಅನೇಕ ಮಹಾನುಭಾವರುಗಳು ಆ ಮಾರ್ಗದಲ್ಲಿ ಹೋಗ್ತಾ ಇರೋರು ಯಾರದಷ್ಟೇ ಅನುಷ್ಠಾನಕ್ಕೆ ಪ್ರಾಧಾನ್ಯ. ಬರೀ ತಿಳಿದಿದ್ರೆ ಸಾಲದು. ಅಡಿಗೆ ಮಾಡೋಕ್ಕೆ ಬರುತ್ತೆ ಒಬ್ಬರಿಗೆ, ಹಸಿವು ತೀರೋದಿಲ್ಲ. ಅದನ್ನು ಅಡಿಗೆ ಮಾಡಿ ತಿಂದೇನೆ ಹಸಿವು ತೀರೋದು. ಅನುಷ್ಠಾನ ಇಲ್ಲದೆ ಇದ್ರೆ ವಸ್ತುಗಳೆಲ್ಲ ಇದೆ, ಮಾಡೋಕ್ಕೆ ಬರುತ್ತೆ, ಸಾಲದು. ಜ್ಞಾನದಿಂದ ಅಷ್ಟೇ ಮಾತ್ರ. ಜ್ಞಾನ ಪರಿಣಾಮಕ್ಕೆ ಅನುಕಾರವಾಗಬೇಕಾದ್ರೆ ಸಿದ್ಧವಾಗಿದ್ದರೆ ಸಾಲದು. ವಸ್ತುಗಳು ಸಾಧ್ಯವಾದ್ದು ಒಂದು ಇರಬೇಕು. ಆಯಾ ಹೊತ್ತಿಗೆ ಹಸಿವು ತೀರಿಸ್ಕೊಳ್ಳೋದಕ್ಕೆ ಒಂದು ಅನುಷ್ಠಾನವೂ ಒಂದು ಅಂಶ ಬೇಕು. ಅದರಂತೆ ಜ್ಞಾನವಿದ್ದರೆ ಇದಕ್ಕೆ ಸಾಲದು. ಪೂರ್ಣ ಪ್ರಯೋಜನವನ್ನು ಮುಕ್ತಿಯನ್ನು ಕೊಟ್ಬಿಡೋದಿಲ್ಲ. ಮೋಕ್ಷ ಕೊಡಬೇಕಾಗಿದ್ದರೆ ಅದು ಪರಿಣಮಿಸಬೇಕು, ಭಕ್ತಿಯಾಗಿ ಪರಿಣಮಿಸಿ. ಇದು ಪ್ರತಿದಿನ ಬೇಡ್ಕೋಬಹುದು. ಪರಮೇಕಾಂತಿ ಏನು ಕೇಳೋದಿಲ್ಲ ಅಂತ ಹೇಳಿದ್ವಿ. ಇವ್ರು ಕೇಳೋವಾಗ ಗದ್ದಿಲೆ ಹೇಳ್ಕೊಡ್ತಾರೆ, ನನಗೆ ಭಕ್ತಿಯನ್ನು ಕೊಡು. ನಾಳೊಂದಾರು ಹೇಳುವಾಗ ಭಗವನ್ ಭಕ್ತಿಮಿ ಪ್ರಯತ್ನವೇ, ನನಗೆ ನಿನ್ನಲ್ಲಿ ಭಕ್ತಿಯನ್ನು ನೀನೇ ಕೊಡಬೇಕಪ್ಪ. ನನಗೆ ತಾನಾಗಿ ಬರ್ತಾ ಇಲ್ಲ ಭಕ್ತಿ ನಿನ್ನಲ್ಲಿ. ಭಕ್ತಿಯನ್ನು ಕೊಟ್ಟು ನಾನು ಭಕ್ತ ಅಂತ ನಿನ್ನನ್ನು ಬಂದು ನಮಸ್ಕಾರ ಮಾಡಿದ್ರೆ ಭಕ್ತರಾಗಿಲ್ಲ ಅಂತ ಅನುಗ್ರಹ ಮಾಡೋನು. ಈಗ ಪ್ರಹ್ಲಾದನಿಗೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ತಾಯಿ ಗರ್ಭದಲ್ಲಿರುವಾಗ ನಾರದವನ್ನಿಟ್ಟು ಉಪದೇಶವೆಲ್ಲ ಮಾಡಿಸಿ ಅವರಿಂದ ನೀನು ಪ್ರೀತನಾದ. ಇವನು ಭಕ್ತನನ್ನ ಇವನು ಹಿಂಸೆ ಮಾಡ್ತಾನೆ ಅಂತ ಹೆರಟನ್ನು ಕೊಲ್ಲೋದಕ್ಕಾಗಿ ನರಸಿಂಹನಾಗಿ ಬಂದೇನೆ. ಅವನು ಭಕ್ತರಾಗಿದ್ದ ಹೇಗೆ ನೀನು ಅನುಗ್ರಹ ಮಾಡೋದ್ರಿಂದ ತಾನೆ. ಹಾಗೆ ಧ್ರುವ ಒಬ್ಬ ತಂದೆ ಒಳಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂತ ದುಃಖದಿಂದ ಅದನ್ನು ನಾರದರೇ ಉಪದೇಶ. ನಾವು ಉಪದೇಶದಿಂದ ತಪಸ್ ಮಾಡ್ತಾರೆ ಬರುವಂತ ಪ್ರತ್ಯಕ್ಷ ಸ್ತೋತ್ರ ಮಾಡೋದು ಕೂಡ ಬರೋದಿಲ್ಲ. ಮಗುವಿಗೆ ಅವನಿಗೆ ಎಲ್ಲ ಜ್ಞಾನವನ್ನು ಕೊಟ್ಟು ಧ್ರುವ ಸ್ಥಾನವನ್ನೆಲ್ಲ ಯಾರಿಗೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡುವಲ್ಲವನಪ್ಪ ನೀನು, ನಮಗೆ ಭಕ್ತಿಯನ್ನು ಕೊಡು. ನಾನು ಭಕ್ತನಾಗಿದ್ದು ನಿನ್ನಲ್ಲೇ ಸರ್ವವೇದ ಪಾರಾಯಣ ಪುಣ್ಯಂ ಲಭತೆ ಉಪನಿಷತ್ತೇ ಪರಮಾತ್ಮನ ಅಷ್ಟಾಕ್ಷರವನ್ನು ಇಟ್ಕೊಂಡು ಪರಮಾತ್ಮನ ಆಶ್ರಯಿಸಿ ಅಂತ ಹೇಳ್ತಾರೆ. ಯಾತಕ್ಕೆ ಇದರಿಂದ ಎಲ್ಲ ವೇದಗಳ ಸಾರ ಅಡಗಿದೆ. ಈ ರೀತಿ ಆ ಸಾರ ಆಧಾರವನ್ನು ತಿಳಿದು ಸಾರವನ್ನು ತಗೊಳ್ಳುವಂಥ ದಾರಿ, ಪ್ರತಿದಿನ ಅನುಷ್ಠಿಸುವ ಮಾರ್ಗ ಇದನ್ನು ತೋರಿಸ್ಕೊಟ್ಟಿರೋದು ರಾಮಾನುಜರ ಈ ಗ್ರಂಥದ ವೈಶಿಷ್ಟ್ಯ. ಇದಕ್ಕೆ ಆಧಾರಭೂತವಾದ ವಾಕ್ಯ ಇಲ್ಲ. ಆದರೆ ಅದಿದ್ರೂ ಕೂಡ ಇದಿಲ್ಲದೆ ಇದ್ರೆ ಪರಿಮಳ ಇರೋದಿಲ್ಲ. ಅದಕ್ಕಿಂತ ಈ ಯಾವಾಗಲೂ ಒಂದೊಂದಲೋ ಯಾವುದೋ ಒಂದಲ್ಲ ಒಂದು ಶಾಸ್ತ್ರ ವಿಷಯ ಹೇಳ್ತಾ ಇರ್ತೀವಿ. ಈ ಸಲ ಅನುಷ್ಠಾನ ವಿಷಯ ಒಂದು ಹೇಳಬೇಕು. ಅನುಷ್ಠಾನ ವಿಷಯ ಕಷ್ಟ ಕಾರಣ ಮಾಡೋ ಮನಸ್ಸು ಬರೋದಿಲ್ಲ. ತಿಳಿದು ಮಾಡದೇ ಇದ್ರೆ ಕಷ್ಟ, ತಿಳ್ಕೊಂಡೇ ಇಟ್ಕೊಡೋದು ಆಗಿರೋ ಸಮಾಧಾನ ಅಲ್ಲ. ಅದು ವ್ಯಾಧಿ ಗೊತ್ತಿಲ್ಲದೆ ಇಟ್ಬಿಟ್ರೆ ಸಂತೋಷ. ಅದು ವ್ಯಾಧಿ ಇದ್ದು ಗೊತ್ತಿಲ್ಲದೆ ಇದ್ರೆ ಅದು ಕಾಣುತ್ತೆ ಕೊನೆಗೆ. ಅದಕ್ಕೋಸ್ಕರ ತಿಳ್ಕೋಬೇಕಾದ ಅವಶ್ಯಕ. ಯಾವುದನ್ನು ತಿಳಿದ್ರೆ ಕಷ್ಟ ಇರೋದಿಲ್ವೋ ಅದನ್ನು ತಿಳ್ಕೋಬೇಕು. ಅದಕ್ಕಾಗಿ ಅವರು ಹೇಳಿದ್ರೆ ಈ 9 ಗ್ರಂಥಗಳಲ್ಲಿ ಕೂಡ ಬಹಳ ಉಪಯುಕ್ತವಾದದ್ದು. ಅವರು ಹೆಸರಿಟ್ಟಿದ್ದು ನಿತ್ಯ, ಪ್ರತಿದಿನ ಬಳಕೆಗೆ ಬೇಕಾದ್ದು. ಆ ರೀತಿ ಅವನ ಉಪಾಸನೆಯಿಂದ ನಾವೆಲ್ಲರೂ ಮೋಕ್ಷವನ್ನು ಪಡೆಯಕ್ಕೆ ಸಾಧ್ಯವೋ ಅವನ ಪ್ರೀತಿಗೆ ದಾರಿ ತೋರಿಸ್ಕೊಟ್ಟದ್ದು. ಅವನಿಗೂ ರಾಮಾನುಜ ಅಂತ ಹೆಸರು. ಕೃಷ್ಣನಿಗೆ ಬಲರಾಮನ ತಮ್ಮನಾದ ಅಮರಕೋಶದಲ್ಲಿ ಅಷ್ಟು ದೊಡ್ಡ ಕೋಶ ಸಂಸ್ಕೃತದ್ದು ಪ್ರಸಿದ್ಧವಾದ ರಾಮ ಅನ್ನೋ ಶಬ್ದ ದಶರಥವಾಗ ರಾಮನ ಬಗ್ಗೆ ಅಮರಕೋಶದಲ್ಲಿ ಎಲ್ಲೂ ಇಲ್ಲ. ವಿಷ್ಣುವಿಗೆ 43 ಹೆಸರು ಹೇಳ್ತಾನೆ. ವಿಷ್ಣುನಾರಾಯಣ ಕೃಷ್ಣ ವೈಕುಂಠ ವಿಷ್ಣುವೇಷ್ಟವ ಎಲ್ಲೂ ರಾಮ ಶಬ್ದ ಬಂದಿಲ್ಲ. ಅದು ರಾಮ ಅಂತ ಒಂದು ಕಡೆ ಅಮರಕೋಶದಲ್ಲಿ ಇದೆ. ಬಲರಾಮನ ಹೇಳುವಾಗಿದೆ ರೇವತಿ ರಮಣ ರಾಮ ಕಾಮಪಾಲ ಅಲಾಯುಧ
ಅವರ ಭಾಷೆಯಲ್ಲಿ ಹುಡುಕಿದ್ರೆ ಕೂಡ ರಾಮ ಅಂತ ಸಿಕ್ಕೋದು ನೋಡಿ ರಾಮಾನುಜ ಅಂದ್ರೆ ಕೋಶದ ಪ್ರಕಾರ ನೋಡಿದ್ರೆ ಕೃಷ್ಣನೇ ಆಗ್ತಾರೆ. ಲಕ್ಷ್ಮಣನೆಲ್ಲ ಹೇಳಬೇಕು, ವರ್ತನ ಹೇಳಬೇಕು ಅಂತೆಲ್ಲ ಅವಶ್ಯಕತೆಯೇ ಇಲ್ಲ. ಇವರಿಗೆ ರಾಮಾನುಜ ಅನ್ನೋ ಹೆಸರು ಕೋಶ ಪ್ರಸಿದ್ಧ ಆಗ ನೋಡಿ. ಆದ್ದರಿಂದ ಇವನು ಹೇಳಿದವ ರಾಮಾನುಜ ಒಬ್ಬ, ಅದು ತಿಳಿದವರು ಇನ್ನೊಬ್ಬ ರಾಮಾನುಜ. ಅವನ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಇನ್ನೊಬ್ಬ ರಾಮಾನುಜರು ಬೇಕು. ನಾವು ರಾಮಾನುಜ ಶೇಷ ಭೂಯ ಶಬ್ದದಲ್ಲೇ ವೇದಾಂತ ತೋರಿಸ್ತಾರೆ. ಅವನು ಮಾಡಿದ ಕಾರ್ಯವನ್ನು ಇವರು ಮಾಡಿದ್ದಾರೆ. ಅದರಿಂದಲೂ ಅವರ ಅಭಿಪ್ರಾಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದರಿಂದ, ಅವರ ಪ್ರೀತಿಗೆ ದಾರಿ ತೋರಿಸಿದ್ರಿಂದ ಇವರು ಅದೇ ರಾಮಾನುಜರ ಅಪರಾವತಾರ ಅಂತ ಭಾವಿಸ್ತೇವೆ. ಆ ರೀತಿಯಾದ ಈ ತ್ರಿನಕ್ಷತ್ರ ಅವತಾರ ಅವಸರದಲ್ಲಿ ಆಚಾರ್ಯರ ಬಗ್ಗೆ ನಾವು ನೆನೆಸ್ಕೊಳ್ತೀವಿ ಅಂದರೆ ಅವರಿಂದ ನಮಗಾದ ಉಪಕಾರಗಳನ್ನು, ಅದರಿಂದ ನಾವು ಜೀವಿಸೋದಾಗಿ ಅವರಿಂದ ಸಿಗುವಂತಹ ಲಾಭವನ್ನು ನೆನೆಸ್ಕೋಬೇಕಾದ್ರು. ಇದು ಯಾತಕ್ಕಾಗಿ ಅವರು ಹೇಳೋದು ಕೇವಲ ದಯೆಯಿಂದ ಹೇಳೋದು. ಜನ ಕಷ್ಟಪಡ್ತಾರಲ್ಲ, ಕಷ್ಟಪಡದೇ ಇಲ್ಲಿ ಅಷ್ಟೇ ಬಿಟ್ಟರೆ ಅದೇನು ಕಾರಣ ಹೇಳೋಕ್ಕಾಗಲ್ಲ. ಆ ರೀತಿ ಅವರು ನಿಷ್ಕಾಮವಾಗಿ ಬರೆದ ಕ್ರಿಯೆ ಕೆಲಸ ಇದು. ಆದ್ದರಿಂದ ಈ ಗ್ರಂಥದಿಂದ ಅವರವರು ಆಚಾರ್ಯ ಮುಖವಾಗಿ ತಿಳ್ಕೊಂಡು ಆರಾಧವನ್ನು ಪ್ರತಿಷ್ಠೆ ಮಾಡಬೇಕು. ಬಹಳ ಏಕಾಷ್ಟ ಅಂಶಗಳನ್ನು ತೋರಿಸಿದ್ದಾರೆ. ಅದರಿಂದ ಎಲ್ಲರೂ ಕ್ಷೇಮವನ್ನು ಭಕ್ತಿಯಿಂದ ಪಡ್ಕೊಂಡು ಕ್ಷೇಮವಾಗಿರಬೇಕು. ಭಕ್ತಿ ಎಲ್ಲರನ್ನೂ ಸಾಧಿಸಿಕೊಡುತ್ತೆ. ಭಕ್ತರಿಗೆ ಅಸಾಧ್ಯವಾದ ಯಾವುದು ಇರೋದು. ಇಲ್ಲಿದೆ ತಿರುಪತಿ ದೇವಸ್ಥಾನದವರ ಪಾಠ ನಡೀತಾ ಇರುವ ರಾಮಾನುಜರ ನಕ್ಷತ್ರ ಮಹೋತ್ಸವದಲ್ಲಿ ಕೊನೆಯ ಮಾತು ಹೇಳ್ಬಿಟ್ಟೆ. ಒಂದು ವರ್ಷ ಯಾವ ಆಚಾರ್ಯರು ಹೇಳದೇ ಇರೋದು ರಾಮಾನುಜರು ಹೇಳಿದ್ರು ಸಾತ್ವಿಕ ತ್ಯಾಗ ಹೋದಾರಾದರೂ ಮಾಡುವಾಗಲೂ ಕೂಡ ನಾನಾಗಿ ಮಾಡಲಿಲ್ಲ, ಪರಮಾತ್ಮ ನನ್ನಿಂದ ಮಾಡಿಸಿದ್ದಾನೆ ಹೇಳಬೇಕು ಅಂತ ಅದನ್ನು ಹೇಳಿದೆ. ಇದು ಅವರ ವೈಶಿಷ್ಟ್ಯ. ವೇದಾಂತ ದೇಶಿಕರಂಥ ವಿದ್ವಾಂಸರು ಕೂಡ ಮುಟ್ಟಕ್ಕೆ ಹೌದು ಸಾತ್ವಿಕ ತ್ಯಾಗದ ಬಗ್ಗೆ ಎಲ್ಲೋ ಒಂದು ಅಕ್ಷರ ಕೂಡ ಬದಲಾಯಿಸಬಹುದೇ ಇಲ್ಲ. ಅವರು ಹೇಗೆ ಗೊತ್ತಿದ್ದಾರೆ. ಹೀಗೆ ಕೃಷ್ಣ ಹೇಳ್ದ ಕೃಷ್ಣ ಮದರ್ಪಣ ಅಂತ ಹೇಳಿ ಹೇಗೆ ಅರ್ಪಣೆ ಮಾಡೋದು, ಹಾಗೂ ನಾವು ಮಾಡಿದ ಕಾರ್ಯಗಳನ್ನು ಕೃಷ್ಣನಿಗೆ ತಗೊಂಡು ಹೇಳೋಲ್ಲ, ಹೇಗೆ ಹೇಳೋದು ಸಾರಿ ಬಿಟ್ಟಿದ್ದಾರೆ. ಮಾತ್ರ ಓದ್ಬೇಕು ಹಾಕೋದಿಲ್ಲ. ಭಗವಾನೇವ ದೇಹಭೂತೇನ ಮಯ ದೇಹೇಂದ್ರಿಯ ನನ್ನನ್ನಿಟ್ಟು ನನ್ನನ್ನು ಪ್ರೀತಿಪಡಿಸ್ಕೊಳ್ತಾನೆ ಅಂತ ಹೇಳುವುದು. ಹೇಳಿದಲ್ಲ ಅಹಂ ಕರೋಮಿ ಹೇಳಿದ್ರೆ ಅಹಂಕಾರ ನಾನು ಮಾಡ್ತೀನಿ ಹೇಳೋದು. ಭಯ ಭಗವಾನ್ ಕರಿಸ್ತೀನಿ. ನನ್ನನ್ನು ಉಪಕರಣವಾಗಿಟ್ಕೊಂಡು ಪರಮಾತ್ಮ ನಡೆಸ್ತಾನೆ. ಈಗ ಹೇಳಬೇಕು ಅಂತ ಅವ್ರು ಹೇಗೆ ಗೊತ್ತಾಯ್ತು ಹೇಗೆ ಹೇಳೋದು. ಕೃಷ್ಣ ಏನ್ ಮಾಡಿದ ಅರ್ಜುನನಿಗೆ ಹೇಗವಾಗಿ ಎಲ್ಲೋದು ಕಷ್ಟ. ಅರ್ಜುನ ಮಹಾರಾಜರು ಆಚಾರ್ಯರು ನನಗೆ ಕೊಂಡು ಬೆಳೆ ಗೆದ್ದು ತಾನೇ ಏನು ಲಾಭ, ಅವ್ರನ್ನ ಕೊಂಡು ನನಗೆ ಕೊಡೋದೇನಿದೆ, ಎರಡು ಕಾರಣಕ್ಕೂ ಯುದ್ಧ ಮಾಡೋದಿಲ್ಲ ಅಂತ ಒಂದು ಹೇಳ್ಬಿಟ್ಟಾರೆ. ಅವರಿಗೆ ಮನಸ್ಸಿನ ಸಮಾಧಾನಕ್ಕಾಗಿ ಈಗ ಉಪದೇಶ ಮಾಡಬೇಕು. ಏನು ಹೇಳ್ದ ಕೃಷ್ಣ, ನೀನು ಬರಬೇಡ, ಯುದ್ಧ ಮಾಡು, ಬಾಣ ಪ್ರಯೋಗ ಮಾಡು, ಕೊಲ್ಬೇಡ, ಅವ್ರು ಸಾಯ್ತಾರೆ, ನಾನು ಮಾಡಿದ್ದು ಕನ್ನಡೇವಾಧಿಕಾರಕ್ಕೆ ಮಹಾಭವೇಶು ಭೀಷ್ಮರ ಮೇಲೆ ಬಾಣ ಪ್ರಯೋಗ ಮಾಡಿದ್ದ ಅರ್ಜುನ. ಭೀಷ್ಮರು ಸತ್ತಿದ್ದು ಕೃಷ್ಣನ ಸಂಕಲ್ಪದಿಂದ. ಈಗ ಅರ್ಜುನನಿಗೆ ದೋಷ ಇಲ್ಲ, ಅರ್ಜುನ ಪಾಪ ಬರೋದಿಲ್ಲ. ಹೇಗೆ ಬರೋದು? ನಾನೇ ಕಡೆಯ ದೇವರ ಮಾಡೋದು ಯಾವುದು ಪುಣ್ಯ ಯಾವುದು ಪಾಪ, ನಾನು ಹೇಳದೆ ಮಾಡು ಅಂದ್ರೆ ಗೊತ್ತಾಯ್ತು. ನಾನು ಪಾಪ ಕಲಿಸೋದಿಲ್ಲ.
ತಿಳಿಸಿದ್ದು ನಿನ್ನಿಂದ ಅವರು ಸತ್ತು ಕೆಳಗೆ ಬೀಳ್ತಾರೆ. ನಿನಗೆ ದೋಷ ಬರ್ಬೇಕಾ ಬೇಡವಾ ನೀನು ನೋಡ್ಕೊ. ದೋಷ ಬರಬಾರ್ದು ಅಂದ್ರೆ ಕೃಷ್ಣಾರ್ಪಣ ವಸ್ತುವನ್ನು ಬಹಳ ಪ್ರಯೋಗ ಮಾಡು. ಇಲ್ಲವಾ ನೀನು ಕೆಡ್ತೀಯ. ಆಗ ಭಗವಾನೇವ ಉಪಕ್ರಮತೆ ಅವ್ರು ಹೇಳಿದ್ದ ಕಾರಣ ಕೃಷ್ಣ ಯುದ್ಧ ಮಾಡಿದ್ದು. ಮಯೈ ವೈದ್ಯ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಕೃಷ್ಣನ ಮಾತು ಅರ್ಜುನನ ಕೊಟ್ಟು ಎದುರಿಗೆ ನಿಂತಿದ್ದಾರಲ್ಲ ಇವರೆಲ್ಲ ನಾನು ಇವಾಗ ನಿಲ್ಸಿದ್ದೀನಿ. ಇವರು ಮೊದಲೇ ಸತ್ತಾಗಿದೆ. ಇವರು ಮಯೈವ ಏತೆ ನಿಹತ ಪೂರ್ವಮೇವ ಎದುರು ನಿಂತಿದ್ದಾರೆ ಸ್ವಾಮಿ. ಅವರು ಬಾಣ ಪ್ರಯೋಗ ಮಾಡ್ತಿದ್ದಾರೆ, ಕಥೆಯನ್ನು ಎಸೀತಾ ಇದ್ದಾರೆ, ಶಸ್ತ್ರಗಳನ್ನು ಎಸೀತಾ ಇದ್ದಾರೆ. ಹೌದು, ನಾನು ಆಡಿಸ್ತಾ ಇದ್ದೀನಿ, ಅವ್ರು ಮೊಬೈಲ್ನಂತೆ ಆಡ್ತಾ ಇದ್ದಾರೆ. ನಾನು ಯಾವಾಗ ನಿಲ್ಸದೆ ಬಿಟ್ಬಿಡ್ತಾರೆ. ಯಾವಾಗ ನಾನು ಅವ್ರನ್ನ ಬೀಳಿಸ್ತೀನಿ ಅಂದರೆ ನಿನ್ನ ಕೈಯಿಂದ ಅವ್ರು ಪ್ರಾಣ ಬೀಳ್ಬೇಕು ಅವ್ರ ಮೇಲೆ. ಅವಾಗ ನಾನು ಅವ್ರನ್ನ ಬೀಳಿಸ್ತೀನಿ. ಅನ್ಯಾಕೆ ಯಾರು ತಗೊಂಡು ಬರ್ತೀಯ ನೀನು ನನಗೆ ಬೇಕಾದವರು. ಅದು ಪ್ರಯೋಜನೇ ಬಿಡಲಿಲ್ಲ. ಯಾರು ಪ್ರಿಯ ಅಂತ ಹೇಳ್ಕೊಂಡು ನಿನ್ನಿಂದ ಲೋಕಕ್ಕೆ ಒಂದು ಉಪದೇಶ ಸಿಗಬೇಕು. ಅದಕ್ಕೋಸ್ಕರ ಇಷ್ಟು ಜನ 18 ಲಕ್ಷ ಸೈನ್ಯ ಜನ ಯುದ್ಧಕ್ಕೆ ಬಂದಿರೋರಿಗೆ ಎಲ್ರಿಗೂ ಮದುವೆ ಗೊತ್ತು. ಅವ್ರವ್ರ ಕಡೆ 11 ಲಕ್ಷ ಇದೆ, 4 ಕಡೆ 7 ಲಕ್ಷ ಇದೆ. ಎಷ್ಟೋ ಜನಕ್ಕೆ ಗೊತ್ತಿದೆ ಯುದ್ಧ ನಡೆಯುತ್ತೆ. ದುರ್ಯೋಧನ ರಾಜ್ಯ ಕೊಡೋಕೆ ಒಪ್ಕೊಳ್ಳಿಲ್ಲ, ಯುದ್ಧ ನಡೆಯುತ್ತೆ. ಯುದ್ಧ ಗೆದ್ದವರು ರಾಜ್ಯ ಎಲ್ರಿಗೂ ಗೊತ್ತಿದೆ. ಯುದ್ಧ ಗೆಲ್ಲಬೇಕಾದ್ರೆ ಒಬ್ಬರು ಸೋಲ್ಬೇಕು, ಸೋತವರು ಸಾಯ್ಬೇಕಾಗ್ಬೋದು, ಅಥವಾ ಸೋಲು ಒಪ್ಕೋಬೇಕು. ಯಾವುದೋ ಒಂದು ರೀತಿ ಒಟ್ಟಲ್ಲಿ ವಿಜಯಿ ಆಗಬೇಕಾದ್ರೆ ಒಬ್ಬರು ಸೋಲ್ಬೇಕು. ಸೋಲಿಗೂ ಸಿದ್ಧವಾಗಿ ಬಂದಿರೋರು ವಿಜಯಕ್ಕೂ ಸಿದ್ಧವಾಗಿ ಬಂದಿದ್ದಾರೆ. ನೀನು ಸೋಲಿಗೂ ಸಿದ್ಧನಾದವಲ್ಲ, ನೀನು ಲೋಕದಲ್ಲಿ ಪ್ರಖ್ಯಾತನಾದ ಧಾರ್ಮಿಕನೇ. ಅರ್ಜುನ ಹೆದರ್ಕೊಂಡು ಓಡೋದ ಅನ್ನೋ ಅಪಖ್ಯಾತಿಗೂ ನೀನು ಸಿದ್ಧವಾಗಿಲ್ಲ. ಅದೇ ಸಮಯದಲ್ಲಿ ಇವ್ರನ್ನ ಜಯಿಸೋದಕ್ಕೂ ಸಿದ್ಧವಾಗಿಲ್ಲ ಅಂದ್ರೆ ಏನೆಯ ಮಾತಾಡ್ತಾ ಇದ್ದಾರೆ ಅವರನ್ನ ಪ್ರಶ್ನೆ ಮಾಡ್ತಾ ಗೊತ್ತಿರಲಿಲ್ಲ. ಮೊದಲು ತೀರ್ಮಾನ ಮಾಡಿದ್ದು ಎಲ್ಲರೂ ಒಂದು ಸೇರ್ಕೊಂಡಿದ್ರು. ಅಷ್ಟೋದದೆ ರಥಕ್ಕೆ ನಾನು ಸಾರಥಿಯಾಗಿರ್ಬೇಕು ಅಂತ ನೀನು ಕೇಳ್ಕೊಂಡೆ, ಒಪ್ಕೊಂಡೆ ನಾನು. ಸರಿ, ಸೈನ್ಯದ ಮಧ್ಯೆ 2 ಸೈನ್ಯದ ಮಧ್ಯೆ ನಿಲ್ಲಿಸೋ ಬಂದಿರೋರನ್ನ ನೋಡ್ತೀನಿ ಅಂತಂದೆ. ನೋಡಿದ್ದಾಯ್ತು, ಎಲ್ಲರೂ ಒಂದು ಪಟ್ಟಿ ಕೊಟ್ಟಿದ್ದಾಯ್ತು. ಆದ್ಮೇಲೆ ಯುದ್ಧ ಮಾಡಲ್ಲ ಅಂದ್ರೆ ಏನಪ್ಪ ಅರ್ಥ? ಹುಚ್ಚನಂತೆ ನಡ್ಕೋಬೇಡ ಅಂತ ಹೇಳೋ ಸಮಯದಲ್ಲಿ ನನಗೆ ಎಷ್ಟೇ ಕಷ್ಟ, ನಾವು ಕ್ಷತ್ರಿಯರಾಗಿದ್ದು ಭಿಕ್ಷೆ ಮಾಡಬಾರ್ದು, ಭಿಕ್ಷೆ ತಗೊಂಡು ಜೀವಿಸಬಾರ್ದು, ಸ್ವಂತವಾಗಿ ಪರಾಕ್ರಮದಿಂದ ಸಾಧಿಸಬೇಕು ಅಂತ ಹೇಳೋದು ನಿಜ. ಆದರೆ ಈ ಪರಾಕ್ರಮ ನಮ್ಮ ಒಡ ಹುಟ್ಟಿದವರೊಡನೆ, ಆಚಾರ್ಯರೊಡನೆ, ಸಂಸ್ಕೃತಿಗಳೊಡನೆ ಎಲ್ಲ ಬೇಡ ಅಂತ ಅನ್ನಿಸ್ತಾ ಇದೆ. ಆವಾಗ ಅವನು ಹೇಳೋದು, ನಿನಗೆ ಮಾತ್ರ ಅವ್ರ ಸಂಬಂಧಿಗಳ, ಅವ್ರಿಗೆ ಸಂಬಂಧಿ ಅಲ್ವಾ? ಅಷ್ಟೇ ಒಂದು ಪ್ರಶ್ನೆ. ನಿನಗೆ ಭೀಷ್ಮರೇನೋ, ಭೀಷ್ಮರೇನೇನೋ ಹಾಕಿದ್ರು, ಅವ್ರು ಸಿದ್ಧವಾಗಿದ್ದಾರೆ, ನೀನು ಮಾತ್ರ ಸುಮ್ಮನೆ ಹೇಳ್ತಾರೆ. ಆಗಲಿ, ಭೀಷ್ಮನೆಲ್ಲ ಬಿಟ್ಬಿಡೋಣ. ಯುಧಿಷ್ಠಿರನಿಗೋ ಭೀಮನಿಗೋ ನಕಲು ಸಹದೇವರಿಗೂ ಅವರೇನಿಲ್ವ? ನೀನೊಬ್ಬರೇ ಪ್ರಾಚೀನ, ನಿನಗೊಬ್ಬರಿಗೆಲ್ಲ ಗೊತ್ತಾಗೋಗ್ಬಿಡ್ತಾ, ಬೇರೆಯವ್ರಿಗೆಲ್ಲ ಗೊತ್ತಿಲ್ವ? ಈಗೂ ನಿನಗೆ ಮಾತ್ರ ಯಾಕೆ ಸಂದೇಹ ಬಂತು? ಉತ್ತರ ಇಲ್ಲ ಅವನ ಹತ್ರ. ಅವಾಗ ಕೃಷ್ಣ ನಕ್ಕೊಂಡೆ, ನಿನಗೆ ನಾನು ಸಂದೇಹವನ್ನ ಕೆರಸಿದ್ದೀನಿ, ಬೇರೆಯವರು ಮಾಡಲಿಲ್ಲ. ನಿನಗೆ ಒಂದು ಖ್ಯಾತಿ ಬರಬೇಕು ಅನ್ನೋಕ್ಕೋಸ್ಕರ ನಿನಗೆ ಈ ಸಂದೇಹವನ್ನು ನಾನೇ ಏರ್ಪಡಿಸಿದ್ದು, ಬೇರೆಯವ್ರಿಗೆ ಏರ್ಪಡಿಸಿಲ್ಲ. ಈ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ನಿನ್ನನ್ನು ದೃಷ್ಟಾಂತ ಮಾಡಿಕೊಂಡು ಪಾರ್ಥೋ ವತ್ಸ ಭೋಕ್ತ ಯುದ್ಧಂ ಗೀತಾಮೃತಂ ಮಹತ್. ನೀನು ಕರುವಿನಂತೆ ನನಗೆ ನಿನ್ನಲ್ಲಿ ಬಹಳ ಒಂದು ವಿಶಿಷ್ಟವಾದ ಕರುಣೆ ಇದೆ ನಿನ್ನಲ್ಲಿ. ನಿನ್ನನ್ನು ಸುಮ್ಮನೆ ಇರ್ತಿಲ್ಲ ನಾನು, ಇನ್ನು ಬೇರೆಯವ್ರನ್ನ ಸುಮ್ಮನೆ ಇರ್ತಿಲ್ವೋ? ಅಥವಾ ನೀನು ಅವನು ಎಂತ ಮಾಡಿ ಅವನು ಧರ್ಮಪುತ್ರ ಅಂತ ಹೆಸರು ಇದೆ ನನಗೆ. ಅವನು ಸಿದ್ಧವಾಗಿದೆ, ಇದೇ ಶ್ರೇಷ್ಠವನ್ನ ಇದೇ ದ್ರೋಣವನ್ನು ಹೊಡೆದಕ್ಕೆ ಅವನು ಸಿದ್ಧವಾಗಿದೆ. ನಿನಗೇನು ಬಂದ್ಬಿಡ್ತು? ನಾನು ಏರ್ಪಡಿಸಿದ್ದು ಅನುಗ್ರಹ ಮಾಡೋಕ್ಕಾಗಿ ನಿನಗೆ ಹೇಳ್ಬೇಕು. ಮಧ್ಯಾಹ್ನ ಬೇಕಾದ ಪ್ರಶ್ನೆ ಕೇಳ್ತಾನೆ. ಗೀತೆಯಲ್ಲಿ ಬರೀ ಉಪದೇಶ ಅಷ್ಟಕ್ಕೆ ನಿಲ್ಲ, ಪ್ರಶ್ನೋತ್ತರಗಳು ಬೇಕಾದಷ್ಟಿದೆ. ಅದರಲ್ಲಿ ಸಂದೇಹ ಬಂತ ಅದನ್ನೆಲ್ಲ ತೀರಿಸ್ತೇನೆ. ಇದೊಂದು ವಿಶೇಷ. ಈ ಸಾತ್ವಿಕ ತ್ಯಾಗಕ್ಕೆ ಒಂದು ಕಾರಣ, ಬೇರೆ ಯಾವ ಅವತಾರದಲ್ಲೂ ಮಾಡದ ಒಂದು ಕಾರ್ಯ ಕೃಷ್ಣಾವತಾರದಲ್ಲಿ ಮಾಡದ ಭಗವಾನ್. ವಿಶ್ವರೂಪವನ್ನು ತೋರಿಸೋದು, ವಿಶ್ವರೂಪವನ್ನು ತೋರಿಸುವಂಥ ಕಾರ್ಯ ರಾಮಾಯಣದಲ್ಲೂ ನಡೆಯುವುದು. ರಾಮಾಯಣ ಇದಕ್ಕಿಂತ ದೊಡ್ಡದು. ಇನ್ನು ಎಷ್ಟೋ ಲಕ್ಷಾಂತರ ಜನ ಸತ್ತಿದ್ದುಂಟು. ಆದರೆ ಅಲ್ಲೂ ಈ ರೀತಿ ಪರಮಾತ್ಮ ಅಲ್ಲೂ ಹೇಳ್ತಾನೆ ಕೊನೆಯಲ್ಲಿ, ಅದ್ಯ ರಾಮಸ್ಯ ರಾಮತ್ವಂ, ಎಲ್ಲ ಜಗತ್ತೆಲ್ಲ ನೋಡ್ಲಿ ಅಂತ. ಇವತ್ತು ನೋಡಿ ರಾಮನ ರಾಮತ್ವ ಏನು ಅಂತ ರಾಮನ ಬರುವ ಸಮಯದಲ್ಲಿ ರಾಮ. ಆದರೂ ಯಾವುದು ಹೇಗೆ ಧರ್ಮವಿದ್ಯೆಯಲ್ಲಿ ಹೇಳಿದ್ರು ಅದರಂತೆಯೇ ನಡ್ಕೊಂಡು
ಯಾವುದು ಚಾಚು ತಪ್ಪದೆ ಆಚೆ ಈಚೆ ಹೋಗದೆ ಮರ್ಯಾದಾ ಪುರುಷೋತ್ತಮ ಅಂತ ಇಲ್ಲಿ ಗೆದ್ದು ಬಂದ್ಬಿಟ್ಟ. ನಾವು ಕಾಲದಲ್ಲಿ ಮಾತ್ರ ಅವನಿಗೆ ಸಂದೇಹವನ್ನು ಉಂಟು ಮಾಡುವ ಕಾಲದಲ್ಲಿ ಅಪ್ಪ ನೀನು ಸೂರ್ಯನಿಗೆ ನಾನು ಯೋಗೋಪದೇಶ ಮಾಡಿದೆ ಅಂತ ಹೇಳ್ತೀರಲ್ಲ, ನಾನು ನೀನು ಒಟ್ಟಿಗೆ ಹುಟ್ಟಿದವರು. ಅವನಿಗೆ ಒಂದೇ ವಯಸ್ಸು, ಅರ್ಜುನಿಗೂ ಕೃಷ್ಣನಿಗೂ ಒಂದೇ ವಯಸ್ಸು. ನೀನು ನಾನು ಒಟ್ಟಿಗೆ ಹುಟ್ಟಿದವರು. ಸೂರ್ಯ ಯಾವ ತಿಂಗಳೋ ಇದ್ದಾನೆ, ನೀನು ಅವನಿಗೆ ಹೇಳಿದಂಗೆ ನಾನು ಹೇಗೆ ನಂಬಲಿ? ಕಥಮೇತಿ ತ್ರಿಜಾನೀಯ ಸುಮಾರು ಪ್ರೋಕ್ತವಾನಿತಿ. ನೀನು ಸೂರ್ಯನ ಉಲ್ಲೇಖ ಮಾಡಿದೆ ಅಂತ ನಾನು ಹೇಗೆ ನಂಬಲಿ? ನೀನು ಹೇಳ್ಬಿಟ್ರೆ ಅಂತ ಇವ್ನು ಕೇಳ್ತಾನೆ. ಅದಕ್ಕೂ ಉತ್ತರ ಕೊಡ್ತಾನೆ. ನನಗೂ ನಿಮಗೂ ಅನೇಕ ಜನ್ಮಗಳಿದ್ದು, ನಿನಗೆ ಯಾವುದೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದೆ, ಎಲ್ಲ ಹೇಳ್ಕೊಂಡು ಬರ್ತಾನೆ. ನಾನು ಯಾವಾಗ ಯಾತಕ್ಕೆ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲವನ್ನೂ ವಿಸ್ತಾರವಾಗಿ ಹೇಳ್ಕೊಂಡು ಬರ್ತಾನೆ. ಆದ್ದರಿಂದ ನೀನು ಕರ್ಮಯೋಗ ಮಾಡು, ಜ್ಞಾನಯೋಗ ಮಾಡು, ಭಕ್ತಿಯೋಗ ಮಾಡು ಎಲ್ಲ ಹೇಳ್ಕೊಡ್ತಾ ಮಧ್ಯೆ ಮಧ್ಯೆ ಒಂದು ಸಂದೇಹ ಆಗಿತ್ತ ಆಗಲ್ಲ ಹೀಗಲ್ಲ. ಕೊನೆಯಲ್ಲಿ ಇವರ ಸಂದೇಹವನ್ನು ಪೂರ್ತಿ ತೀರಿಸೋದಕ್ಕೆ ಏನಪ್ಪ ಮಾಡಬೇಕು? ನಾನು ಈಶ್ವರ ಅಂತ ಅನ್ನೋದನ್ನ ತೋರಿಸೋದಕ್ಕಾಗಿ ಪಶ್ಚಿಮೇ ಯೋಗ ಮಹೇಶ್ವರಂ, ನನ್ನ ಈಶ್ವರ ಯೋಗವನ್ನು ನೇರವಾಗಿ ನೋಡ್ತೀನಿ ಅಂತ ನೋಡ್ಕೋ. ಅವಾಗ ಹೇಳ್ತಾನೆ, ದೇವತೆಗಳೆಲ್ಲ ಕೂಡ ಇದನ್ನು ನೋಡಕ್ಕೆ ಕಾಯ್ಕೊಂಡಿದ್ದಾರೆ, ಆದರೆ ಅವ್ರು ಯಾರಿಗೂ ಸಿಕ್ಕಿಲ್ಲ. ದೇವಾಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ. ಪ್ರತಿದಿನ ದೇವತೆಗಳೆಲ್ಲ ಕೂಡ ರುಮಾರಿಗಳೆಲ್ಲ ಕೂಡ ಕಾಯ್ಕೊಂಡಿದ್ದಾರೆ, ದರ್ಶನ ಸಿಗುತ್ತಾ. ಯಾರಿಗೂ ಇಲ್ಲಿವರೆಗೂ ಸಿಕ್ಕಿಲ್ಲ. ನಿನಗಾಗಿ ನಾನು ಅನುಗ್ರಹವನ್ನು ಮಾಡ್ತಾ ಇದ್ದೀನಿ. ಆ ಅನುಗ್ರಹವನ್ನು ನೋಡ್ಕೊಂಡು ಪಶ್ಚಿಮೇ ಯೋಗ ಮಹೇಶ್ವರಂ ಆಗ್ತಾ ಇದ್ದಾರೆ. ದಿವ್ಯಂದಾಮಿತೆ ಚಕ್ಷು ನೋಡಕ್ಕಾಗುವಂತ ಒಂದು ಕಣ್ಣನ್ನು ಕೊಡ್ತೀನಿ. ದಿವ್ಯ ಚಕ್ಷುನ್ನಾದ್ರೂ ಕೊಟ್ಟು ನೋಡುವ ಹಾಗೆ ಮಾಡಿ. ಈಗ ಸಂದೇಹ ಸಿಗುತ್ತ ಅವಾಗ ಅವನು ಕ್ಷಮೆ ಕೇಳ್ಕೊಳ್ತಾನೆ. ಬಹಳ ಉತ್ತಮವಾದ ಶ್ಲೋಕ ಗೀತೆಯಲ್ಲಿ ಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ಮಹಾತ್ಮ ಅರಿಯಕ್ಕೆ ಆಗೋದಿಲ್ಲ ಅಂತನ್ನೋದನ್ನ ಇವತ್ತು ನಾನು ತಿಳ್ಕೊಂಡೆ. ಅಪ್ರಮೇಯ ಎಂಬ ಶಬ್ದಕ್ಕೆ ಇಲ್ಲೇ ನಮ್ಮ ಮೈಸೂರು ರಸ್ತೆಯಲ್ಲಿ ಬಡವರು ವಿದೇಶದಲ್ಲಿ ನೋಡ್ಬೋದು. ಅಪ್ರಮೇಯ ಸ್ವಾಮಿ ದೊಡ್ಡಬಡವರು. ಈ ಶಬ್ದಕ್ಕೆ ಅರ್ಥ ಪ್ರಮೇಯ, ಪ್ರಮಾತು ಸತ್ಯಂ. ಅಳಿಯೋಕ್ಕಾಗೋದು ಪ್ರಮೇಯ, ಅಳಿಯೋಕ್ಕಾಗದೇ ಇರುವಂಥದ್ದು, ತಿಳ್ಕೊಳ್ಳೋಕ್ಕಾಗದೇ ಇರುವಂಥದ್ದು ಅಪ್ರಮೇಯ. ಈಗ ತಿಳ್ಕೊಂಡಪ್ಪ ನಿನ್ನ ಸಾಮರ್ಥ್ಯವನ್ನ. ಮಹಾತ್ಮ ಅಪ್ರಮೇಯ ಅನ್ನೋದನ್ನ ನೋಡಿ ತಿಳ್ಕೊಂಡೆ, ಕೇಳಿ ತಿಳ್ಕೊಂಡಿಲ್ಲ. ನೇರವಾಗಿ ನೋಡಿ ತಿಳ್ಕೊಂಡಿದ್ದೇನೆ. ಅವಾಗ ಕ್ಷಮೆ ಕೇಳ್ಕೊಂಡೆ. ನಾನು ನಿನ್ನನ್ನ ಎಷ್ಟು ಸಾಧಾರಣವಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ, ನಾನು ನಿನ್ನ ಸೇವಕರಾಗಿ ನಡೆಸ್ಬಿಟ್ಟಿದ್ದೀನಿ. ನಾವಿಬ್ರು ಮಾತ್ರ ಇದ್ರೆ ಅದೊಂದು ರೀತಿ ಏಕೋ ಸಮಕ್ಷ. ನಾವಿಬ್ರು ಮಾತ್ರ ರಹಸ್ಯದಲ್ಲಿರೋ ಗುರುಗಳೇನ ಹೇಳ್ಕೊಂಡು ಪರವಾಗಿಲ್ಲ. ಎಲ್ಲರ ಮಧ್ಯೆ ಏನು ಯಾವುದು ದೇವರ ಮಧ್ಯೆ ಸಂಸಾರೇ ಕೇಶವ ಅಂತ ಹೇಳುತ್ತಲ್ಲ, ಎಲ್ಲರಿಗೆ ನಿನ್ನನ್ನು ಅವಮಾನಪಡಿಸಿದ್ದೀನಿ ನಾನು. ವಿಹಾರ ಶಯ್ಯ ಆಸನ ಭೋಜನೇಶು ಅಜಾನತ ಮಹಿಮಾನಂತ ವೇದ. ಇನ್ನು ಈ ಮಹಾತ್ಮನ್ನ ಹಚ್ಚಿಕೊಳ್ಳದೆ ನಾನು ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅವಹಾಸಾರ್ಥ ಅಸತ್ಕೃತೋಸಿ. ನಾನು ನಿನ್ನನ್ನು ಅವಮಾನಪಡಿಸಿದ್ದೀನಿ, ನಿಂದೆ ಮಾಡಿದ್ದೀನಿ, ಎಲ್ಲ ಕ್ಷಮೆ ಕೇಳ್ಕೊಳ್ತೀನಯ್ಯ. ಆಚಾರ್ಯರು ಹೇಳ್ತಾರೆ, ಈ ಸಾತ್ವಿಕ ತ್ಯಾಗ ಮಾಡೋದಕ್ಕೆ ದಾರಿ ಬಂದಿದ್ದಲ್ಲಿಂದ ಅವನು ಮೊದಲು ಇದಕ್ಕೆ ಸಿದ್ಧವಾದ ಮಾಡಲ್ಲ ಅಂತಂದ. ಅದನ್ನ ಕೃಷ್ಣನ ಕರೆಸಿ ರಥವನ್ನು ನೋಡಿದ ಅದನ್ನು ನೋಡ್ತೀನಿ, ನಾನೇನೋ ಬುದ್ಧಿವಂತರಿಂದೆ ನನಗೆ ಪಾಪ ಬರುತ್ತೆ ಅಂತೆಲ್ಲ ಕಥೆ. ಆಮೇಲೆ ಅವನಿಗೆ ಎಲ್ಲ ಉಪದೇಶ ಮಾಡಿಸಿ ಅದರಲ್ಲೂ ಅವನಿಗೆ ನಿಷ್ಠೆ ಬಂದಿದ್ದಾಗ ಅವಾಗ ತೋರಿಸಿಕೊಟ್ಟ. ಅವಾಗ ತಿಳ್ಕೊಂಡ್ಬಿಟ್ಟ, ಮೊದಲು ಮಾಡಿದ ಕೆಲಸ ಭಯವಾಗ್ತಿದೆ ಅಂತ. ಬೇರೆಯವರೆಲ್ಲ ಹಿಡ್ಕೊಂಡಿರೋದು ನೋಡ್ತೀನಿ, ಬೇರೆಯವರೇ ಸಮಯ ಕೇಳ್ಕೊಳ್ತೇನೆ. ನಾನು ಇನ್ಮೇಲೆ ನಿನಗೆ ನಾನು ನಿನ್ನ ಸಮನಾಗಿ ನಡೆಸಿದ ತಪ್ಪು ಅಂತ ಹೊತ್ಕೊಂಡಿದ್ದೀನಿ. ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಈ ಭಾವನೆ ಬಂದಿತ್ತು ಅವನ ಸ್ವರೂಪವನ್ನು ನೋಡಿದಾಗ. ಆತನ ಕೇಳ್ತಾ ಅವನು ತೋರಿಸ್ಕೊಂಡಾಗಿದ್ದರೆ ಸಾಲದಾಗಿತ್ತು. ನನ್ನನ್ನು ಪೂರ್ಣವಾಗಿ ತೋರಿಸ್ಕೊಂಡಾಗ ಇದನ್ನ ಯಾರು ಬೇಕಾದ್ರೂ ಮಾಡಬಹುದು. ಅರ್ಜುನನ್ನ ದೃಷ್ಟಾಂತವಾಗಿ ಇಟ್ಕೊಂಡು ಮಾಡಿದ ಸ್ವಶೇಷಭೂತೇನ ಸ್ವಕೀಯೈ ದೇಹ ಇಂದ್ರಿಯ ಅಂತಃಕರಣೈ. ಅವನ ಇಂದ್ರಿಯ, ಅವನ ಶರೀರ, ಅವನ ಮನಸ್ಸಲ್ಲ. ಅರ್ಜುನ ಹೇಳದಂತೆ ಕೇಳದೆ ಕೃಷ್ಣ ಹೇಳದಂತೆ ಕೇಳೋ ಹಾಗೆ ಮಾಡಿ ತೋರಿಸ್ತಾರೆ. ಋಷಿಕೇಶ ಅಂತ ಹೆಸರು. ಋಷಿಕಂ ಋಷಯೀಂದ್ರಿಯಂ ಅಂತ ಅವರ ಋಷಿಕ ಎಂಬ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ. ಇಂದ್ರಿಯಗಳೆಲ್ಲ ನಮ್ಮಲ್ಲಿರೋ ಇಂದ್ರಿಯ ನಾವು ಹೇಳಿದ್ರೆ ಕೇಳೋದು, ಪರಮಾತ್ಮ ಹೇಳಿದ್ರೆ ನಮ್ಮಲ್ಲಿರೋ ಇಂದ್ರಿಯ ಕೇಳೋದು. ಅದಕ್ಕಾಗಿ ಅವನನ್ನು ಸ್ತೋತ್ರ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಸಾತ್ವಿಕ ಕಾರ್ಯಕ್ಕೆ ಕಾರಣ ನಾನು ಕೂತಿದ್ದೀನಿ, ನಾನು ಧ್ಯಾನ ಮಾಡ್ತೀನಿ
ಬೇಕಾದ್ರೆ ನೀನು ಹೇಳೋದಕ್ಕೆ ಆದ್ರಿಂದ ನೀನು ಮಾಡಿಸ್ಬೇಕು. ರಾಜಕೀಯ ತ್ಯಾಗ ಅವ್ರು ಕೊಟ್ಟಿರೋದು ಅವರು ನಿರ್ಧಾರ ಮಾಡಕ್ಕೆ ಆಗೋದು ಇಲ್ಲ, ಹೇಳದೆ ಮಾಡಿದ್ರೆ ಆ ಬರೋದು ಇಲ್ಲ, ಹೇಳ್ಕೊಡೋದು ಇಲ್ಲ. ಅದರಲ್ಲಿ ಕಲ್ಯಾಣ ತಮೈಹಿ ಪರಮಾತ್ಮನಿದ್ದಾದರೆ ಅವನ ಗುಣ ಇದಕ್ಕೂ ಬರುತ್ತೆ, ಪವಿತ್ರವಾಗಿ ಆಗುತ್ತೆ, ಮಂಗಳಕರವಾಗಿ ಆಗುತ್ತೆ. ಅವನಿಗೆ ಒಪ್ಪುವಂಥ ಶರೀರ ಅವನು ಕೊಟ್ಟರು ಬರುತ್ತೆ. ನಮ್ಮಲ್ಲಿ ಇರೋದು ಹೇಗೆ ಮಾಂಸ ಸುಪ್ಪೋಯ ವಿಮೂತ್ರ ವೇದೋ ಮಧ್ಯಾಸ್ತಿ ಸಂಬಂಧಿ ಸಪ್ತಧಾತುಗಳಿಂದ ಕೂಡಿದೆ. ಎಲ್ಲ ಶರೀರವೂ ಹೇಗೆ ಯಾವ ಶರೀರವಾದರೂ ಮಹೇಂದ್ರ ಪ್ರತಿನಿಧ್ಯಾನ ಒಬ್ಬರು ಅಪ್ಸರಸಾಗಿ ವೇದಾಂತ ಏನಿಗಳು ದೇವತೆಗಳೆಲ್ಲ ಕೊಂಡಾಡೋ ಅಪ್ಸರಸಿಗಳಿಗಾಗಲಿ ನಮ್ಮಂಥವ್ರಿಗಾಗಲಿ ಮಾಂಸ ಸುಪ್ಪೋಯ ವಿಮೂತ್ರ ವೇದೋ ಮಧ್ಯ ಅಸ್ಥಿ ಸಂಬಂಧಿ ಈ 7 ಧಾತುಗಳು ಸೇರಿದ್ದೇ ಶರೀರ ಅಂತ. ಇದು ನಿನ್ನ ಪೂಜೆಗೆ ಯುಕ್ತವಾದ್ದಲ್ಲ. ನೀನೇನು ಮಾಡಬೇಕು, ಇದನ್ನ ಅಪರಾಜಿತವಾಗಿ ಮಾಡಿಬಿಟ್ಟು ನಿನಗೆ ಯುಕ್ತವಾಗುವಂತೆ ಇದನ್ನು ಶುದ್ಧೀಕರಿಸಿ ಆಮೇಲೆ ಇದರಿಂದ ನಿನ್ನ ಪೂಜೆಯನ್ನು ಮಾಡಿಸ್ಕೋ ಅಂತ ಹೇಳೋಕ್ಕೋಸ್ಕರ ಶುಚಿ ಶೇಷಭೂತೇನ ಶುಚಿ ಕಲ್ಯಾಣ ತಮಯಿ. ಅದರಲ್ಲಿ ನಾನೇನೋ ಉಪಚಾರ ಮಾಡ್ತೀನಿ, ಕೆಲವನ್ನ ನಿವೇದನೆ ಮಾಡ್ತೀನಿ, ಕೆಲವನ್ನು ತೋರಿಸ್ತೀನಿ, ಕೆಲವನ್ನು ಕೇಳಿಸೋ ಹಾಗೆ ಮಾಡ್ತೀನಿ. ಅದರಲ್ಲೇ ಔಪಚಾರಿಕ, ಸಾಂಸ್ಕೃತಿಕ, ವ್ಯವಹಾರಿಕ, ಇನ್ನು ಕೆಲವೊಂದೇ ಶ್ರವಣಿಕ ಹೀಗೆಲ್ಲ ಹೇಳೋದು, ಪುಷ್ಪ ಹೇಳ್ಬೋದು. ಅನೇಕ ಪ್ರಕಾರದಲ್ಲಿ ನನ್ನ ತೃಪ್ತಿಗಾಗಿ ನಾನು ಪ್ರಯತ್ನ ಪಡ್ತೀನಿ. ನಡೆಸಬೇಕಾದ್ದು ನೀನು ನಡೆಸ್ದ ಅಂತ ಮನೆಯಲ್ಲಿ ಹೇಳೋದು ಅಂತ ಹೇಳ್ತಾರೆ. ಸಾತ್ವಿಕ ತ್ಯಾಗ ಅನ್ನೋದು ಬಹಳ ದೊಡ್ಡ ಕೊಡುಗೆ ರಾಮಾನುಜಾಚಾರ್ಯರು. ಇದನ್ನು ಶಿವಾಶಿಗಳು ಹೇಳ್ಕೊಂಡು ಬರ್ತಾರೆ. ಈಗ ನಾನು ಬರೆಯೋದಕ್ಕೆ ಕಾರಣ ಅವನ್ನ ಒಳಗೆ ಕೂತ್ಕೊಂಡು ಆನೀತಾಂತು ನಿಜಾಕ್ಷರೈ ಸುಮನಸಃ ಭೌಮಾಕ್ಷರನ್ನ ಒಂದೊಂದು ಅಕ್ಷರವನ್ನು ನನ್ನ ಒಳಗಿಟ್ಟುಕೊಂಡು ನಾನು ಒಂದು ಬರವಣಿಗೆಯಂತೆ, ಒಂದು ಲೇಖನಿಯಂತೆ ಬರೆಯೋದಕ್ಕೆ ಹೊರಗಿದ್ದುಕೊಂಡು ಲೇಖಕ ಅವನು. ನನ್ನ ಲೇಖನಿ ಸ್ಥಾನಭೂತೇನ ಮಯಾ ಲಿಖತಿ ಸಾಗರಂ. ನನ್ನನ್ನು ಒಂದು ಲೇಖನಿಯಾಗಿ ಇಟ್ಕೊಂಡು ರಾಮಾನುಜ ಬರುವುದು ಅಂತ ನನಗೆ ಎದುರು ಬರೋ ಹಾಗೆ ಹೇಗೆ ಅರ್ಜುನನಿಗೆ ಇವನು ವಿಜಯಾದ ಅರ್ಜುನಿಂದ ಪಾಂಡವರಿಗೆ ಜಯ ಅಂತ ಹೇಳುವ ಅವನನ್ನು ಹೇಗೆ ಅವನು ಒಲಿಸ್ಕೊಂಡು ಹಾಗೆ ನನ್ನನ್ನು ಒಲಿಸ್ಕೊಂಡು ನನ್ನ ಮುಖಾಂತರವಾಗಿ ಅವನ ಮಹಾತ್ಮನ್ನ ಜನ ಅನುಭವಿಸಾಗ ಮಾಡ್ತಿದ್ದಾನೆ. ಆತ್ಮಿಕ ತ್ಯಾಗ ಯಾವುದನ್ನೇ ಮಾಡಿದ್ರು ಕೂಡ ಇವತ್ತು ಪೂಜಾಂತಿ ಮಾಡಿದ್ರು ಭಗವಾನೇವ ಸುಪ್ರೀ ಸುಪ್ರೀತಿಯ ಸ್ವಯಮೇವ ಕಾರ್ಯೈತಿ ಆರೋಪಿಸುವಾಗ ಅವನ ಪ್ರೀತಿಗಾಗಿ ಮುಗಿಸಿದ್ರೆ ಸ್ವಯಮೇವ ಕಾರ್ಯತವ ಅವನೇ ಮಾಡಿಸ್ಕೊಂಡ. ಈ ರೀತಿ ಭಗವತ್ ಪ್ರೀತಿಗೆ ದಾರಿಯನ್ನು ತೋರಿಸುವ ಜ್ಞಾನ, ಭಕ್ತಿ ಅಂತ ಹೆಸರು. ಪ್ರೀತಿ ರೂಪಾಪನ್ನವಾದ ಜ್ಞಾನ ಭಕ್ತಿ ಅನ್ನೋದನ್ನ ಕಾರ್ಯದಲ್ಲಿ ಅನುಷ್ಠಾನದಲ್ಲಿ ತಿಳಿಯಬೇಕು. ಹೀಗಾಗಿ ನಿತ್ಯ ಗ್ರಂಥವನ್ನ ಈ ರೀತಿ ಸಾತ್ವಿಕ ತ್ಯಾಗದೊಡನೆ ಯಾವುದೇ ಆದರೂ ಅವನ ವಸ್ತು ಅವನಿಗೆ ಸಮರ್ಪಿಸಬೇಕಾದ್ದು ನಮ್ಮ ಹತ್ರ ಇರೋದ್ರಿಂದ, ನಾವು ಅದನ್ನು ಬಳಸ್ತಾ ಇರೋದ್ರಿಂದ ಅವನಿಗೆ ಸಮರ್ಪಿಸಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ಮಾಡಿಬಿಟ್ರೆ ನಮಗೆ ಯಾವ ಋಣವೂ ಇಲ್ಲದೆ ಇರುತ್ತೆ. ನಾವು ಅನುರಣನಾಗಿರೋದಕ್ಕಾಗಿ ಅವನ ಪ್ರೀತಿಗೆ ಪಾತ್ರನಾಗೋದಕ್ಕಾಗಿ ಈ ಶಾಸ್ತ್ರ ಜ್ಞಾನವನ್ನು ಈ ರೀತಿಯಾಗಿ ಪೂಜೆಯಲ್ಲಿ ಬಳಸಬೇಕಾದ್ದು ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ನಾವು ಅವರವರು ತಮಗೆ ಸಾಧ್ಯವಾದ ರೀತಿಯಲ್ಲಿ ಅವನ ಚಿಂತೆ ಹೊಂದಿದ್ದು ಅವನಿಗೆ ಭಾವ ಇದ್ದರೆ, ಕುಂಬಾರನಿಗೆ ಪ್ರೀತನಾದ ವೆಂಕಟೇಶ್ವರಂತೆ ಪರಮಾತ್ಮ ಯಾವತ್ತೂ ಕಾಲಿದೆ. ಮನಸ್ಸಲ್ಲಿದ್ದರೆ ಸಾಕಪ್ಪ, ನಮಗೆ ಹೊರಗಡೆ ಯಾರಿಗೂ ಗೊತ್ತಾಗಬೇಕು ಅಂತಿಲ್ಲ, ತೋರಿಸ್ಬೇಕು ಅಂತಿಲ್ಲ. ಅಂತರ್ಯಾಮಿಯಾಗಿ ಸರ್ವಸ್ವ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ಹೇಳಿದ ನನ್ನಿಂದಲೇ ಸ್ಮೃತಿ ಗೊತ್ತಾಗೋದಿಲ್ಲ, ನೋಡ್ಕೊಂಡಿದ್ದೀನಿ. ನಮಗೆ ತಪ್ಪದೆ ಪ್ರೀತಿಯನ್ನು ಏರ್ಪಡಿಸುವ ಭಕ್ತಿಯಿಂದ ಕ್ಷೇಮ ಲಾಭಗಳನ್ನು ಪಡ್ಕೊಳ್ತೇವೆ. ಅದೇ ಇಲ್ಲದೆ ಹೋಗೋದಿಲ್ಲ. ನಾವು ಬಹಳ ಆಸೆ ಪಡಬೇಕಾಗಿಲ್ಲ. ಅವನಾಗಿ ಅದಕ್ಕೆ ಪ್ರಕಾರವಾಗಿ ಮಾಡ್ತಾನೆ, 4 ಜನಕ್ಕೆ ಲಾಭ ಆಗುವ ಹಾಗೆ ಮಾಡ್ತಾನೆ. ಒಂದು ಮರ ಇದ್ದರೆ ಒಳ್ಳೆ ಸಪ್ಪಿಗೆ ಮರ ಇದ್ದರೆ ಅದರ ವಾಸನೆ ಬಹಳ ದೂರಕ್ಕೆ ಹರಡುತ್ತೆ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋವಾಸಿ ಏವಂ ಪುಣ್ಯಸ್ಯ ಗಂಧೋ ದೂರಾತ್ ಗಂಧೋವಾಸಿ ಅಂತ ಭಗವದಾರಾಧನೆ ಒಬ್ಬರ ಕಡೆ ಮಾಡ್ತಾ ಇದ್ದರೆ ಆ ಸುತ್ತಮುತ್ತ ಕೂಡ ಜನಕ್ಕೆಲ್ಲ ಕ್ಷೇಮ ಉಂಟಾಗಿರುತ್ತೆ. ಅಲ್ಲಿ ವ್ಯಾಧಿಗಳಿರೋದಿಲ್ಲ, ಕರ್ಮ ಕಷ್ಟ ಇರೋದಿಲ್ಲ, ದುರ್ಭಿಕ್ಷ ಇರೋದಿಲ್ಲ. ಈ ರೀತಿ ಲೋಕಕ್ಕೆ ಕ್ಷೇಮವಾಗುತ್ತೆ. ಆ ರೀತಿಯಾದ ಪರಮೋಪಕಾರ ಮಾಡಿದ ಭಗವದ್ ರಾಮಾನುಜರ ಕೈಂಕರ್ಯವನ್ನು ಅವರ ಸಂದರ್ಭದಲ್ಲಿ ಶ್ರೀಗಿರಿ ದೇವಸ್ಥಾನದವರು ಏರ್ಪಡಿಸಿರುವ ಈ ಉಪನ್ಯಾಸ ಮಾಲಿಕೆಯಲ್ಲಿ ನಮಗೆ ಕರ್ತವ್ಯ, ಇದೊಂದು ಆಸೆ ಪಡಬೇಕಾದ ಒಂದು ಕೈಂಕರ್ಯ. ಜೀವಚಂದ್ರ ರಾಮಣಿಯವರೆಲ್ಲ ಬಹಳ ವರ್ಷದಿಂದ ಪರಿಚಿತರಾಗಿದ್ದಾರೆ. ಅವರ ಸ್ವಾತಂತ್ರ್ಯ ಕಾಲದಿಂದ ರಾಮಣಿಯವರು ತಾತ ಅವರ ಕಾಲದಿಂದ ತಂದೆಯವರ ಕಾರ್ಯಕ್ರಮ ಮಾಡಿದ್ರು. ಮಹಾನ್
ಒಂದು ಲೋಕದಲ್ಲಿ ಒಳ್ಳೆ ಸುಗಂಧವನ್ನ ಹತ್ತಾ ಇದ್ರೆ ಲೋಕಕ್ಷೇಮ ತಾನಾಗಿ ಏರ್ಪಡುತ್ತೆ. ಇವರೆಲ್ಲ ಕೂಡ ಭಾಗ್ಯಶಾಲಿಗಳು ಈ ರೀತಿಯಾದ ಒಳ್ಳೆ ಕೈಂಕರ್ಯದಲ್ಲಿ ಭಾಗವಹಿಸಿಕೊಂಡು